ಮುಂದೊಂದು ಗುರಿ ಇರಲು ಹಿಂದೊಬ್ಬ ಗುರುವಿರಲು, ಅನ್ಯವರವೇಕಿನ್ನು ಅನ್ಯ ಭಯವೇಕಿನ್ನು, ಬದುಕು ಸಾರ್ಥಕವಿನ್ನು ಬದುಕು ಸಾರ್ಥಕವಿನ್ನು. ಕೆಥೋಲಿಕ್ ಎಜುಕೇಷನ್ ಸೊಸೈಟಿ ಉಡುಪಿ ಇದರ ಆಡಳಿತದ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರ ದಿನಾಚರಣೆಯ ಸಂಭ್ರಮೋತ್ಸವದಲ್ಲಿ ಪಾಲ್ಗೊಳ್ಳಲು ಪ್ರೀತಿ ಇಟ್ಟು ಆಗಮಿಸಿರುವ ಎಲ್ಲ ಗಣ್ಯಾತಿ ಗಣ್ಯರಿಗೂ ಹಾಗೂ ಶಿಕ್ಷಕ ಬಂಧುಗಳಿಗೂ ನಲ್ಮೆಯ ಸ್ವಾಗತ ಹಾಗೂ ಈ ಶುಭ ಮುಂಜಾನೆಯ ಶುಭ ವಂದನೆಗಳು. ಸ್ನೇಹಿತರೆ, ಗುರು ಎಂಬ ಆ ಶಕ್ತಿ ಸ್ವರೂಪದ ವರ್ಚಸ್ಸೇ ಅಂತಹದು. ಗುರು ಪದವಿಯ ಪಾವಿತ್ರ್ಯಕ್ಕೆ, ಅದರ ಅಂತಸತ್ವದ ಪ್ರಖರತೆಗೆ, ಗುರು ಎಂಬ ಆ ಪದ ಹುಟ್ಟಿಸುವ ಶಕ್ತಿ ಸಂಚಲನಕ್ಕೆ, ಅದು ಉಕ್ಕಿಸುವ ಚೈತನ್ಯಕ್ಕೆ, ಹುಟ್ಟಿಸುವ ಭರವಸೆಗೆ ಅನ್ಯ ಸಾಟಿ ಇಲ್ಲ. ಗಗನಂ ಗಗನಾಕಾರಂ, ಗಗನಕ್ಕೆ ಗಗನ ಮಾತ್ರ ಸಾಟಿಯಾದಂತೆ ಅದು ಉಪಮಾತೀತ. ಭಾರತ ಕಂಡ ಶ್ರೇಷ್ಠ ಚಿಂತಕ, ತತ್ವಜ್ಞಾನಿ ಹಾಗೂ ಶಿಕ್ಷಣ ತಜ್ಞ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನವರು ಸಾರಿ ಹೋದ, ಮೆರೆದು ಬದುಕಿ ಹೋದ ಎಲ್ಲ ಉನ್ನತ ಆದರ್ಶಗಳಿಗೆ ತಲೆಬಾಗಿ ನಮಿಸುತ್ತಾ ಈ ಬಾರಿಯ ಶಿಕ್ಷಕ ದಿನಾಚರಣೆಯ ಸಂಭ್ರಮಕ್ಕೆ ಅಣಿ ಇಡುತ್ತಿದ್ದೇವೆ. ಇದು ಸೌಹಾರ್ದಕ್ಕಾಗಿ, ಸಹಮಿಲನಕ್ಕಾಗಿ, ಸಾಧಕರ ಸಮ್ಮಾನಿಸುವ ಧನ್ಯತೆಗಾಗಿ, ಎಲ್ಲಕ್ಕಿಂತ ಮಿಗಿಲಾಗಿ ಯಂತ್ರಯುಗದ ಈ ಉತ್ತುಂಗ ಕಾಲಘಟ್ಟದಲ್ಲಿ ಹೊರಳು ಹಾದಿಯಲ್ಲಿರುವ ಶಿಕ್ಷಕ ವೃತ್ತಿಯ ಸವಾಲು ಮತ್ತು ಸಾಧ್ಯತೆಗಳ ಕುರಿತು ಒಂದಿಷ್ಟು ಮನೋಮಂಥನ ನಡೆಸುವುದಕ್ಕಾಗಿ, ಬೌದ್ಧಿಕ ಸಾಮರ್ಥ್ಯಗಳ ಜೊತೆಗೆ ದೈಹಿಕ ಕೌಶಲ ಅಲ್ಲದೆ ನಮ್ಮ ಮಕ್ಕಳಲ್ಲಿ ಪ್ರೀತಿ, ಕಾಳಜಿ, ಸಹಾನುಭೂತಿಯಂತಹ ಹೃದಯದ ಮೌಲ್ಯಗಳು ಅರಳುವಂತಾಗಬೇಕು ಎನ್ನುವುದು ಈ ಕಾಲದ ಮುಖ್ಯ ತುಡಿತ. ನಿಮ್ಮೆಲ್ಲರ ಅನುಮತಿ ಕೋರಿ ಪ್ರಾರ್ಥನಾ ನೃತ್ಯದೊಂದಿಗೆ ಈ ದಿನದ ಸಭಾ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡುತ್ತಿದ್ದೇವೆ. ಸಂಪೂರ್ಣ ನಿಗರ್ವಿಯಾದ, ಚಾಂಚಲ್ಯರಹಿತವಾದ, ಗೊಂದಲ ಮುಕ್ತವಾದ ನಿರ್ವಾತ ಮನಸ್ಸಿನ ಶುದ್ಧ ಕೋರಿಕೆಗಳು ಸದಾ ಹರಸಲ್ಪಡುತ್ತವೆ. ನಮ್ಮ ಈ ಸುಂದರ ಕಾರ್ಯಕ್ರಮ ಉದ್ದೇಶಿತ ಗುರಿ ಮುಟ್ಟಲು ಭಗವಂತನ ಕೃಪೆ ಕೋರುತ್ತಾ ಸುಮಧುರ ಭಕ್ತಿ ಸಂಗೀತಕ್ಕೆ ಈಗ ಹೆಜ್ಜೆ ಹಾಕಲಿದ್ದಾರೆ ಸೈಂಟ್ ಫ್ರಾನ್ಸಿಸ್ ಸೇವಿಯರ್ ಆಂಗ್ಲ ಮಾಧ್ಯಮ ಶಾಲೆ ಉದ್ಯಾವರ ಇಲ್ಲಿಯ ವಿದ್ಯಾರ್ಥಿಗಳು. सृष्टिकर्ता सृष्टि रक्षका सृष्टि चेतना नमो नमो
ಗರಿ ಗ ಗ ಪ ಗ ಪ ಪ ನಿ ಪ ನಿ ಸಾ ನಿ 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 ರೇ 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 ಸ ಸ ಗ ಗ ಗ ರೇ 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 ಪ ಪ ಪ ಗ ರಿ ಸಾ ಸರಿ ಸನಿ ಸ ನಿ ಸ ನಿ ಪ ಗ ರಿ ಸಾ ಸೃಷ್ಟಿಕರ್ತಾ ನಿನಗೆ ಶರಣಂ ಸೃಷ್ಟಿ ಪಾಲಕ ಸೃಷ್ಟಿ ಪೋಷಕ ಸೃಷ್ಟಿ ರಕ್ಷಕ ನಿನಗೆ ಶರಣಂ ಸೃಷ್ಟಿ ಪಾವನ ನಿತ್ಯ ನೂತನ ದೈವ ಚೇತನ ನಿನಗೆ ಶರಣಂ ಶರಣಂ ಶರಣಂ. ನಾಲ್ಕು ಗೋಡೆಯ ತರಗತಿ ಕೋಣೆಯಲ್ಲಿ ದೇಶದ ಭವಿಷ್ಯ ನಿರ್ಮಾಣವಾಗುವುದು ಎನ್ನುವ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಮಾತಿನಂತೆ ಬಾಲಿಶ ಮನಸ್ಸುಗಳನ್ನು ಪರಿಪಕ್ವಗೊಳಿಸುವ ಕಾಯಕದಲ್ಲಿ ತೊಡಗಿರುವ ಎಲ್ಲ ಗುರುವರೇಣ್ಯರನ್ನು ವಂದಿಸಿ ಅಭಿನಂದಿಸುವ ಸುಂದರ ಗೀತೆಗೆ ನರ್ತಿಸಲಿದ್ದಾರೆ ಸೇಂಟ್ ಜಾನ್ಸ್ ಅಕಾಡೆಮಿ ಶಂಕರ್ಪುರ ಇಲ್ಲಿಯ ವಿದ್ಯಾರ್ಥಿಗಳು. ಈ ಗೀತೆಯನ್ನು ರಚಿಸಿ ಸಂಗೀತ ನಿರ್ದೇಶಿಸಿದವರು ಫಾದರ್ ಸಿರಿಲ್ ಲೋಬೋ, ನಿರ್ದೇಶಕರು ದಿವ್ಯಜ್ಯೋತಿ ಕೇಂದ್ರ ಉಡುಪಿ. ಚಂದ್ರನಂತೆ ಕತ್ತಲಲ್ಲಿ ಬೆಳಕು ಚೆಲ್ಲಿ ಮನೆ ಮನ ಕೊನೆ ತನಕ ಬೆಳಗುವ ಜ್ಞಾನ ದೀವಿಗೆ ನನ್ನ ಗುರುಗಳು ನೀವು. ಆಗಸದ ಮೋಡದಂತೆ ಜ್ಞಾನದ ಮಳೆ ಸುರಿಸಿ ಬದುಕು ಬಯಲು ಬಸಿರು ಬೆಳೆಸಿದ ಹುಟ್ಟುವ ಚಿಲುಮೆ ಹಾಡುತ್ತ ಮನ ಕೋರಿದೆ ಎಂದು ಶುಭಾಶಯ. ನಿಮ್ಮ ದಿನದಿ ಹಾರೈಸುತ್ತ ಶುಭಾಶಯ 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 ಶುಭಾಶಯ. ಶಿಕ್ಷಕರ ದಿನದ ನಿಮಗೆ ಶುಭಾಶಯ. ಗಿರಿಯ ಹತ್ತನು ಪುಟ್ಟ ಹೆಜ್ಜೆ ಇಟ್ಟೆನು ಮಮತರ ದೈಯನ್ನನು ಮೇಲಕ್ಕೆತ್ತಿರಿ. ಆಟ ಪಾಠ ಓಟದಲ್ಲೂ ನಿಮ್ಮ ನೋಡಿ ಕಲಿತೆನು ನನ್ನ ಕಾಲ ಮೇಲೆ ನಾನು ಇಂದು ನಿಂತಿಹೆ. ಒಂದು ಬದುಕು ಸಾಲದು ನಿಮ್ಮ ಋಣ ತೀರಿಸದು. ಕನಸು ಬಿತ್ತಿದಿರಿ ಮುಂದೆ ಸಾಗಲು ನನ್ನ ಗುರುಗಳು ನೀವು. ಬಾನಿನ ಚಂದ್ರನಂತೆ ಕತ್ತಲಲ್ಲಿ ಬೆಳಕು ಚೆಲ್ಲಿ ಮನೆ ಮನ ಕೊನೆ ತನಕ ಬೆಳಗುವ ಜ್ಞಾನ ದೀವಿಗೆ ನನ್ನ ಗುರುಗಳು ನೀವು. ಆಗಸದ ಮೋಡದಂತೆ ಜ್ಞಾನದ ಮಳೆ ಸುರಿಸಿ ಬದುಕ ಬಯಲು ಬಸಿರು ಬೆಳೆಸಿದ ಹುಟ್ಟುವ ಚಿಲುಮೆ
ಮನ ಕೋರಿದೆ ಎಂದು ಶುಭಾಶಯ. ನಿಮ್ಮ ದಿನದಿ ಹಾರೈಸುತ್ತ ಶುಭಾಶಯ 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 ಶುಭಾಶಯ. ಶಿಕ್ಷಕರ ದಿನದ ನಿಮಗೆ ಶುಭಾಶಯ. ನಾನು ಕಲಿತೆನು ದೇಶ ಪ್ರೇಮ ಉಕ್ಕಿಸಿ ಸಂಸ್ಕೃತಿಯನ್ನು ಕಲಿಸಿದಿರಿ. ಈ ಮಣ್ಣಿನ ಋಣಭಾರ ನಾನು ಅರಿತೆನು. ನನ್ನ ಗುರುವ ಒಳ್ಳೆತನವ ನಾನು ಬಾಳುವೆ. ನಾನು ಪಡೆದ ಜ್ಞಾನ ಬೆಳಕು ಜಗಕ್ಕೆ ಹಂಚುವೆ. ನನ್ನ ಗುರುಗಳು ನೀವು. ಬಾನಿನ ಚಂದ್ರನಂತೆ ಕತ್ತಲಲ್ಲಿ ಬೆಳಕು ಚೆಲ್ಲಿ ಮನೆ ಮನ ಕೊನೆ ತನಕ ಬೆಳಗುವ ಜ್ಞಾನ ದೇವಿಗೆ ನನ್ನ ಗುರುಗಳು ನೀವು. ಆಗಸದ ಮೋಡದಂತೆ ಜ್ಞಾನದ ಮಳೆ ಸುರಿಸಿ ಬದುಕ ಬಯಲು ಪಸಿರು ಬೆಳೆಸಿರ ಉಕ್ಕುವ ಚೆಲುಮೆ ಹಾಡುತ್ತ ಮನ ಕೋರಿದೆ ಎಂದು ಶುಭಾಶಯ. ನಿಮ್ಮ ದಿನದಿ ಹಾರೈಸುತ್ತ ಶುಭಾಶಯ 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 ಶುಭಾಶಯ. ಶಿಕ್ಷಕರ ದಿನದ ನಿಮಗೆ ಶುಭಾಶಯ 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 ಶುಭಾಶಯ. ಶಿಕ್ಷಕರ ದಿನದ ನಿಮಗೆ ಶುಭಾಶಯ. विष्णु गुरुर्देवो महेश्वर गुरुर् साक्षात् परब्रह्म तस्मै श्री गुरुवे नमः. गुरुर्ब्रह्मा गुरुर्विष्णु गुरुर्देवो महेश्वर गुरुर् साक्षात् परब्रह्म तस्मै श्री गुरुवे नमः. गुरुर्ब्रह्मा गुरुर्विष्णु ಇಂದಿನ ಈ ಆಚರಣೆಯನ್ನು ಸ್ಮರಣೀಯವಾಗಿಸಬೇಕು ಎನ್ನುವ ಸದಾ ಗಣ್ಯಾತಿ ಗಣ್ಯರನ್ನು ವಿಶೇಷ ಆಹ್ವಾನದ ಮೇರೆಗೆ ಆಮಂತ್ರಿಸಲಾಗಿದೆ. ಈಗ ಅವರೆಲ್ಲರನ್ನೂ ಸಗೌರವಪೂರ್ವಕವಾಗಿ ವೇದಿಕೆಗೆ ಕರೆತರುವ ಸುಸಂದರ್ಭ. ಅತಿವಂದನೀಯ ಪರಮಪೂಜ್ಯ ಜರಾಲ್ಡ್ ಲೋಬೋ ಧರ್ಮಾಧ್ಯಕ್ಷರು, ಕೆಥೋಲಿಕ್ ಧರ್ಮ ಪ್ರಾಂತ್ಯ ಉಡುಪಿ. ಸನ್ಮಾನ್ಯ ಅಕ್ಬರ್ ಅಲಿ, ನಿವೃತ್ತ ಶಾಖಾಧಿಕಾರಿ, ಪ್ರಾಥಮಿಕ ಶಿಕ್ಷಣ ಇಲಾಖೆ ಸಚಿವಾಲಯ ಬೆಂಗಳೂರು. ವಂದನೀಯ ಫಾದರ್ ಚಾರ್ಲ್ಸ್ ಮೆನೇಜಸ್, ಸಂಚಾಲಕರು, ಸಂತ ಮೇರಿ ಶಿಕ್ಷಣ ಸಂಸ್ಥೆಗಳು. ಈ ಎಲ್ಲ ಗಣ್ಯರನ್ನು ಕೆಥೋಲಿಕ್ ಶಿಕ್ಷಣ ಮಂಡಳಿ ಉಡುಪಿ ಇದರ ಕಾರ್ಯದರ್ಶಿಗಳಾದ ವಂದನೀಯ ಫಾದರ್ ವಿನ್ಸೆಂಟ್ ಕ್ರಾಸ್ತಾ ಅವರು ಗೌರವಪೂರ್ವಕವಾಗಿ ವೇದಿಕೆಯತ್ತ ಕರೆತರುತ್ತಿದ್ದಾರೆ. ನಮ್ಮ ಆತಿಥ್ಯ ಸ್ವೀಕರಿಸಿ ಆಸೀನರಾದ ಎಲ್ಲ ಗಣ್ಯರಿಗೂ ನಮ್ಮ ಸಮ್ಮಾನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಒಂದೆಡೆ ಶಿಕ್ಷಣ ಮತ್ತು ಶೈಕ್ಷಣಿಕ ಆಡಳಿತ ಕ್ಷೇತ್ರದಲ್ಲಿ ಆಳವಾದ ಅನುಭವ ಹೊಂದಿರುವ ಹಾಗೂ ಶಿಕ್ಷಣ ವ್ಯವಸ್ಥೆಯ ಒಳಹೊರಗುಗಳ ಕುರಿತು ಅಧಿಕಾರವಾಣಿಯಿಂದ ಮಾತನಾಡಬಲ್ಲ ದೂರಗಾಮಿ ಚಿಂತನೆಗಳನ್ನು ಹೊಂದಿದ ಗಣ್ಯರನ್ನು ಒಂದೇ ವೇದಿಕೆಯಲ್ಲಿ ನೋಡುವ ಸಂಭ್ರಮ ನಮ್ಮ ಪಾಲಿಗೆ. ಇನ್ನೊಂದೆಡೆ ಇವರೆಲ್ಲರ ವಿಚಾರಪ್ರದ ಮಾತುಗಳಿಗೆ ಕಿವಿಯಾಗುವ ಕುತೂಹಲ. ನಿಜಕ್ಕೂ ಇದು ಅಪರೂಪದ ವೇದಿಕೆ. ಈಗ ಅತಿಥಿಗಳನ್ನು ಹಾಗೂ ನೆರೆದ ಸಮಸ್ತರನ್ನು ಆದರಪೂರ್ವಕವಾಗಿ ಸ್ವಾಗತಿಸುವ ಸಮಯ. ಸಂತ ಮೇರಿ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರಾಗಿರುವ ಅತಿವಂದನೀಯ ಫಾದರ್ ಚಾರ್ಲ್ಸ್ ಮೆನೇಜಸ್ ಅವರು ಸ್ವಾಗತದ ನುಡಿಗಳೊಂದಿಗೆ ನಮ್ಮ ಮುಂದೆ. ಸರ್ವರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವಂತಹ ಹಾಗೂ ವೇದಿಕೆ ಮುಂದೆ ಕುಳಿತಿರುವಂಥ ಎಲ್ಲ ಅತಿಥಿ ಗಣ್ಯರಿಗೆ ನಮನಗಳು. ಶಿಕ್ಷಕರ ದಿನಾಚರಣೆ ಎಂದಾಗ ಎಲ್ಲರಲ್ಲೂ ಕೃತಜ್ಞತಾ ಭಾವನೆ ಕಂಡುಬರುತ್ತದೆ. ಕೆಲವರಿಗೆ ತನ್ನ ಶಿಕ್ಷಕ ಸೇವೆಯನ್ನು ಕೃತಾರ್ಥವಾಗಿ ಎಸಗಿ ಮುಗಿಸಿದ್ದೇನೆಂಬ ಸಂತೃಪ್ತ ಭಾವನೆ, ಇತರರಿಗೆ ತಮ್ಮ ಗುರುಗಳನ್ನು
ಇನ್ನೊಮ್ಮೆ ಕಾಣುವ ಅವಕಾಶ ಸಿಕ್ಕಿತೆಂಬ ಧನ್ಯತಾ ಭಾವನೆ, ಕೆಲವರಂತೂ ತಮ್ಮ ಸಹೋದ್ಯೋಗಿಗಳೊಡನೆ ಬೆರೆಯುವ ಅವಕಾಶಕ್ಕಾಗಿ ಹಾತೊರೆದು ಎಂದು ಕಾಣುವ ಸಮಯ. ಏನೇ ಆಗಲಿ ಎಲ್ಲರಲ್ಲೂ ಈ ಸಂತೃಪ್ತ ಭಾವನೆ ಎಂದು ಕಂಡುಬರ್ತಾ ಇದೆ. ಈ ಸುಂದರ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿದ ನಮ್ಮವರೇ ಆದ ಅತಿವಂದನೀಯ ಪರಮಪೂಜ್ಯ ಜೆರಾಲ್ಡ್ ಐಸಕ್ ಲೋಬೋ, ಉಡುಪಿ ಕಥೋಲಿಕ್ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು ಹಾಗೂ ಕಥೋಲಿಕ್ ಶಿಕ್ಷಣ ಮಂಡಳಿ ಉಡುಪಿ ಇದರ ಅಧ್ಯಕ್ಷರು ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಆಪದ್ ಬಾಂಧವ, ಸರಳ ಸ್ವಭಾವದ, ಮೇರು ವ್ಯಕ್ತಿತ್ವದ, ಆದರೆ ಜಾತಿ ಧರ್ಮ ಅಂತಸ್ತು ಮೀರಿ ಬೆಳೆದು ನಿರ್ಮಲವಾಗಿ ಯಾರಿಗಾದರೂ ಯಾವುದೇ ಸಂದರ್ಭದಲ್ಲಿ ತನ್ನ ಬಳಿಗೆ ಬಂದವರಿಗೆ ಕಿಂಚಿತ್ ಯಾವುದೇ ವಿಷಯದ ವ್ಯಾಮೋಹವಿಲ್ಲದೆ ಸಹಾಯ ಮಾಡುವಂಥ ಇಂದಿನ ಗೌರವಾನ್ವಿತ ಅತಿಥಿ ಸನ್ಮಾನ್ಯ ಅಕ್ಬರ್ ಅಲಿ ಇವರನ್ನು ಹೃದಯಸ್ಪರ್ಶಿ ಭಾವನೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅಂತೆಯೇ ಇಲ್ಲಿ ನೆರೆದಿರುವ ಎಲ್ಲ ಶಿಕ್ಷಕೇತರ ಬಂಧುಗಳಿಗೆ, ಸನ್ಮಾನಿತರಿಗೆ, ಪ್ರತಿಭಾವಂತ ಮಿತ್ರರಿಗೆ, ಅವರ ಹೆತ್ತವರಿಗೆ ಹಾಗೂ ಎಲ್ಲ ಆಹ್ವಾನಿತರಿಗೆ, ಸನ್ಮಾನಿಸಲ್ಪಡುವ ಸರ್ವ ಸನ್ಮಾನ ಮಿತ್ರರಿಗೆ ಫಾದರ್ ವಿನ್ಸೆಂಟ್ ಕ್ರಾಸ್ತಾ ಇವರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತಾ ಇದ್ದೇನೆ. ವಂದನೆಗಳು. ಸರ್ವರನ್ನು ಸ್ವಾಗತಿಸಿದ ನಮ್ಮ ಪೂಜ್ಯ ಸಂಚಾಲಕರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಈಗ ಸನ್ಮಾನ್ಯ ಅಕ್ಬರ್ ಅಲಿ ಅವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕೆಂದು ಅತಿವಂದನೀಯ ಪರಮಪೂಜ್ಯ ಧರ್ಮಾಧ್ಯಕ್ಷರಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು. ಕೆಥೋಲಿಕ್ ಶಿಕ್ಷಣ ಮಂಡಳಿ ಉಡುಪಿ ಪ್ರಾಂತ್ಯದಲ್ಲಿ ಸೇವೆ ಸಲ್ಲಿಸಿ ಸನ್ಮಾರ್ಗ ತೋರಿಸಿ ನಮ್ಮನ್ನು ಅಗಲಿದ ಪೂಜ್ಯ ಸಂಚಾಲಕರನ್ನು, ಶಿಕ್ಷಕೇತರ ಸಿಬ್ಬಂದಿಗಳನ್ನು ಹಾಗೂ ವಿದ್ಯಾರ್ಥಿಗಳನ್ನು ಈಗ ನೆನಪಿಸಿಕೊಳ್ಳುವ ಸಮಯ. ಅವರೆಲ್ಲರ ಆತ್ಮಕ್ಕೆ ಚಿರಶಾಂತಿ ಲಭಿಸಲಿ ಎಂದು ಎಲ್ಲರೂ ಎದ್ದು ನಿಂತು 1 ನಿಮಿಷ ಮೌನ ಪ್ರಾರ್ಥನೆ ಸಲ್ಲಿಸೋಣ. ಅಗಲಿ ಮರೆಯಾದರೂ ತಮ್ಮ ಉದಾತ್ತ ಆದರ್ಶಗಳ ಮೂಲಕ ನಮ್ಮೊಂದಿಗೆ ಚಿರಂತನವಾಗಿರುವ ಈ ಎಲ್ಲ ದಿವ್ಯ ಚೇತನಗಳಿಗೂ ಭಾವಪೂರ್ಣ ಶ್ರದ್ಧಾಂಜಲಿ. ಸಂಚಾಲಕರಲ್ಲಿ ಅತಿವಂದನೀಯ ಫಾದರ್ ಪೀಟರ್ ಎಸ್ ನರೋನ್ನ, ಅತಿವಂದನೀಯ ಫಾದರ್ ಮ್ಯಾಥ್ಯೂ ವಾಸ್. ಶಿಕ್ಷಕರ ಬಳಗದಲ್ಲಿ ಶ್ರೀಯುತ ಡೇವಿಡ್ ಬಿ ಕ್ರಾಸ್ತಾ, ಕಚೇರಿ ಸಹಾಯಕರು, ಮಿಲಾಗ್ರಿಸ್ ಕಾಲೇಜ್ ಕಲ್ಯಾಣಪುರ. ಅತಿವಂದನೀಯ ಮಹೇಶ್ ಡಿಸೋಜಾ, ಪ್ರಾಂಶುಪಾಲರು, ಡಾನ್ ಬಾಸ್ಕೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಶಿರ್ವ. ಶ್ರೀಯುತ ಬಾಲಸುಬ್ರಹ್ಮಣ್ಯ KS, ಶಿಕ್ಷಕರು, ಸೈಂಟ್ ಮೇರೀಸ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಚಿಟ್ಪಾಡಿ ಉಡುಪಿ. ಶ್ರೀಮತಿ ಜಸಿಂತಾ ಅಂದ್ರಾದೆ, ಮುಖ್ಯೋಪಾಧ್ಯಾಯರು, ಸೈಂಟ್ ಫ್ರಾನ್ಸಿಸ್ ಝೇವಿಯರ್ ಹೈಯರ್ ಪ್ರೈಮರಿ ಸ್ಕೂಲ್ ಉದ್ಯಾವರ. ಶ್ರೀಯುತ ಗೋಪಾಲ್ ಕೃಷ್ಣ ಬಾದ್ಯ, ಗುಮಾಸ್ತರು, ಮಿಲಾಗ್ರಿಸ್ ಕಾಲೇಜ್ ಕಲ್ಯಾಣಪುರ. ಶ್ರೀಯುತ ಜೋಸಿ ಡಿಸೋಜಾ, ಅಧೀಕ್ಷಕರು, ಸೈಂಟ್ ಮೇರೀಸ್ ಕಾಲೇಜ್ ಶಿರ್ವ. ಶ್ರೀಯುತ ಮರುಳಸಿದ್ದೇಗೌಡ, D ದರ್ಜೆ ನೌಕರರು, ಮಿಲಾಗ್ರಿಸ್ PU ಕಾಲೇಜ್ ಕಲ್ಯಾಣಪುರ. ವಿದ್ಯಾರ್ಥಿಗಳಲ್ಲಿ ಲೋಲಾಕ್ಷ, 10ನೇ ತರಗತಿ ವಿದ್ಯಾರ್ಥಿ, ಸೈಂಟ್ ಜೋಸೆಫ್ ಇಂಗ್ಲಿಷ್ ಮೀಡಿಯಂ ಶಾಲೆ ಬೆಳ್ಮಣ್. ವಿಹಾನ್ ಡಿಸೋಜಾ, 1ನೇ ತರಗತಿ ವಿದ್ಯಾರ್ಥಿ, ಸೈಂಟ್ ಲಾರೆನ್ಸ್ ಇಂಗ್ಲಿಷ್ ಮೀಡಿಯಂ ಶಾಲೆ ಮೂಡುಬೆಳ್ಳೆ. ಸೈಯದ್ ನಿಯಾಲ್, 5ನೇ ತರಗತಿ ವಿದ್ಯಾರ್ಥಿ, ಡಾನ್ ಬಾಸ್ಕೋ ಹೈಯರ್ ಪ್ರೈಮರಿ ಸ್ಕೂಲ್ ಶಿರ್ವ. ಶೋಧನ್ ಶೆಟ್ಟಿ, ಮಿಲಾಗ್ರಿಸ್ ಕಾಲೇಜ್ ಕಲ್ಯಾಣಪುರ, ತೃತೀಯ BSc ವಿದ್ಯಾರ್ಥಿ. ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅತ್ಯಂತ ಮಹತ್ವಪೂರ್ಣ ಘಟ್ಟ. ಉಡುಪಿ ವಲಯದ ವಿವಿಧ ಕೆಥೋಲಿಕ್ ಶಿಕ್ಷಣ ಸಂಸ್ಥೆಗಳಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತರಾದ ಶಿಕ್ಷಕರನ್ನು ಹಾಗೂ ಶಿಕ್ಷಕೇತರ ಬಂಧುಗಳನ್ನು ಆದರಪೂರ್ವಕವಾಗಿ ಸನ್ಮಾನಿಸಿ ತುಂಬು ಕೃತಜ್ಞತೆಯಿಂದ ಬೀಳ್ಕೊಡುವ ಸಮಯ.
ನಿಮ್ಮ ಸೇವಾ ದಿನಗಳ ಪ್ರತಿ ಗಳಿಗೆಗಳನ್ನು ನಮ್ಮ ಮಾತೃ ಸಂಸ್ಥೆ ಚಿರಕಾಲ ಸ್ಮರಿಸುತ್ತದೆ. ನೀವು ಹಾಕಿಕೊಟ್ಟ ಆದರ್ಶ ಎಳೆಯ ತಲೆಮಾರಿಗೆ ಮುಂಬೆಳಕಾಗಲಿ ಎಂಬ ಆಶಯ ನಮ್ಮದು. ಉಡುಪಿ ಧರ್ಮ ಪ್ರಾಂತ್ಯದ ಪರಮಪೂಜ್ಯ ಧರ್ಮಾಧ್ಯಕ್ಷರು ಈ ಎಲ್ಲ ನಿವೃತ್ತ ಶಿಕ್ಷಕ ಶಿಕ್ಷಕೇತರು ಸಾಧಕ ಶಿಕ್ಷಕರು ಹಾಗೂ PhD ಪದವಿಯ ಗರಿಯನ್ನು ಮುಡಿಗೇರಿಸಿಕೊಂಡ ಸಾಧಕರನ್ನು ಸನ್ಮಾನಿಸಲಿದ್ದಾರೆ. ಸನ್ಮಾನಿತರ ಪಟ್ಟಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಜಯರಾಮ್ ಶೆಟ್ಟಿಗಾರ್, ಮುಖ್ಯಸ್ಥರು ಇತಿಹಾಸ ವಿಭಾಗ, ಮಿಲಾಗ್ರಿಸ್ ಕಾಲೇಜು, ಕಲ್ಯಾಣಪುರ. ವೇದಿಕೆಯ ಮೇಲ್ಗಡೆ ಉಪಸ್ಥಿತರಿರುವಂಥ ಎಲ್ಲ ಪರಮ ಪೂಜ್ಯರೇ, ಎಲ್ಲ ಆಹ್ವಾನಿತರೆ, ಹಲವು ದಶಕಗಳ ಸಾರ್ಥಕ ಸೇವೆಯನ್ನು ಸಲ್ಲಿಸಿ ವಿಶ್ರಾಂತರಾದಂಥ ಎಲ್ಲ ಶಿಕ್ಷಕರನ್ನು ಮತ್ತು ಆ ಕ್ಷೇತ್ರದಲ್ಲಿ ಸಾಧನೆಗೈದಂಥ ಶಿಕ್ಷಕರನ್ನು ಮತ್ತು ಸಾಧಕ ವಿದ್ಯಾರ್ಥಿಗಳನ್ನು ಗೌರವಿಸುವಂಥ ಒಂದು ಅಪೂರ್ವವಾದಂಥ ಕ್ಷಣ. ನಾನು ಅವರ ಹೆಸರುಗಳನ್ನು ಓದ್ತಿದ್ದಂತೆ ತಾವುಗಳು ಬಂದು ಪರಮ ಪೂಜ್ಯರಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಿವೃತ್ತ ಶಿಕ್ಷಕರು, ಕನ್ನಡ ಮೀಡಿಯಂ ಪ್ರೈಮರಿ ಸ್ಕೂಲ್ ಟೀಚಿಂಗ್ ಸ್ಟಾಫ್, ಮಿಸ್ಟರ್ ಮಾರ್ಷಲ್ ರಿಚರ್ಡ್ ಅನ್ರಾದೆ, ಬೆಳ್ಳೆ ಚರ್ಚ್ ಏಡೆಡ್ ಹೈ ಪ್ರೈಮರಿ ಸ್ಕೂಲ್ ಮೂಡಬೆಳ್ಳೆ, ಮಿಸಸ್ ಹೆಲನ್ ವಿನಯ ಕುಮಾರಿ, ಸೈಂಟ್ ಜೋಸೆಫ್ ಪ್ರೈಮರಿ ಸ್ಕೂಲ್ ಶಂಕರಪುರ, ಶ್ರೀಮತಿ ಜೆನ್ವಿ ಕ್ಲಾರಾ ಲೂಯಿಸ್, ಪಾಂಡೇಶ್ವರ ಏಡೆಡ್ ಹೈಮರಿ ಸ್ಕೂಲ್ ಸಾಸ್ತಾನ, ಸಿಸ್ಟರ್ ಮೋನಿಕಾ ಮೊಂತೇರಿಯೋ, ಸೈಂಟ್ ಲಾರೆನ್ಸ್ ಹೈ ಪ್ರೈಮರಿ ಸ್ಕೂಲ್ ಕಾರ್ಕಳತ್ತೂರು. Dairy Suarez, Saint Anthony Lawrence Primary School, Padukone, Mrs. Philomena Barreto, Nirmala Higher Primary School, Brahmavara, Mrs. Felcy Catherine De Silva, Saint Joseph Primary School, Gangoli. ಮುಂದಿನ ಸರದಿ ಮಿಸಸ್ ಮೆಟಿಲ್ಡಾ ಲಿಲಿ ರಾಡ್ರಿಗಸ್, ಸೈಂಟ್ ಜೋಸೆಫ್ ಪ್ರೈಮರಿ ಸ್ಕೂಲ್ ಬೆಳಮಣ್ಣು, ಮಿಸಸ್ ನಾನ್ಸಿ ಕ್ರಿಸ್ಟಿನ್ ಡಿಸೋಸಾ, ಸೈಂಟ್ ಫ್ರಾನ್ಸಿಸ್ ಝೇವಿಯರ್ ಹೈ ಪ್ರೈಮರಿ ಸ್ಕೂಲ್ ಉದ್ಯಾವರ, ಮಿಸ್ಟರ್ ಮಾರ್ಕ್ ಡಿ ಬೆರೆಟೋ, ನಿರ್ಮಲಾ ಹೈ ಪ್ರೈಮರಿ ಸ್ಕೂಲ್ ಬ್ರಹ್ಮಾವರ, ಸಿಸ್ಟರ್ ಲೂಸಿ ಫರ್ನಾಂಡಿಸ್, ನಿರ್ಮಲಾ ಹೈಯರ್ ಪ್ರೈಮರಿ ಸ್ಕೂಲ್ ಬ್ರಹ್ಮಾವರ. ಮುಂದೆ ಸನ್ಮಾನಗೊಳ್ಳುವವರು ಮಿಸ್ಟರ್ ಕೆ ಶ್ರೀನಿವಾಸರಾವ್, ಶ್ರೀಮತಿ ತೆರೇಸಾ ಜಾಯ್ಸ್ ಟಾಡೋ, ಮಿಸ್ಟರ್ ಪ್ರಭಾಕರ ಶೆಟ್ಟಿ, ಮಿಸಸ್ ಅಂಜಲಿನ್ ಡಿಸೋಸಾ ಆ್ಯಂಡ್ ಮಿಸ್ಟರ್ ಡೊಮಿಯನ್ ಆರ್ ನರೋನಾ. ಧನ್ಯವಾದಗಳು. ಮಿಸ್ಟರ್ ಕೆ ಶ್ರೀನಿವಾಸರಾವ್, ಸೈಂಟ್ ಫ್ರಾನ್ಸಿಸ್ ಸೇವಿಯರ್ ಹೈಸ್ಕೂಲ್ ಉದ್ಯಾವರ, ತೆರೇಸಾ ಜಾಯ್ಸ್ ಫುಟಾಡೋ, ಸೈಂಟ್ ಫ್ರಾನ್ಸಿಸ್ ಝೇವಿಯರ್ ಹೈಸ್ಕೂಲ್ ಉದ್ಯಾವರ, ಮಿಸ್ಟರ್ ಪ್ರಭಾಕರ ಶೆಟ್ಟಿ, ಸೈಂಟ್ ಮೇರೀಸ್ ಹೈಸ್ಕೂಲ್ ಉಡುಪಿ, ಮಿಸಸ್ ಎಂಜಲಿನ್ ಡಿಸೋಸಾ, ಸೈಂಟ್ ಜೋಸೆಫ್ಸ್ ಹೈಸ್ಕೂಲ್ ಬೆಳಮಣ್ಣು, ಆ್ಯಂಡ್ ಮಿಸಸ್ ಡೊಮಿಯನ್ ಆರ್ ನರೋನಾ, ಸೈಂಟ್ ಜೋಸೆಫ್ಸ್ ಹೈಸ್ಕೂಲ್ ಶಂಕರಪುರ. ಮಿಸಸ್ ಮಾರ್ಷಲಿನ್ ಶೆರಾ, ಮಿಸ್ಟರ್ ಕೆ ವೇಣುಗೋಪಾಲ್, ಮಿಸಸ್ ಪ್ರಸಿಲ್ಲಾ ಮಚಾದೋ, ಮಿಸ್ಟರ್ ಗಿಲ್ಬರ್ಟ್ ಪಿಂಟೋ, ಮಿಸ್ಟರ್ ಪಾವಲ್ ರೊಸಾರಿಯೋ ಲೋಬೋ. ಮತ್ತೊಮ್ಮೆ ತಮ್ಮನ್ನು ಅಭಿನಂದಿಸ್ತಾ ಇದ್ದೇವೆ. ಪರಮ ಪೂಜ್ಯರು ಮತ್ತು ಅತಿಥಿ ಅಭ್ಯಾಗತರು
ಎಲ್ಲ ಶಿಕ್ಷಕರನ್ನು ಗೌರವಪೂರ್ವಕವಾಗಿ ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಫಲಪುಷ್ಪದೊಂದಿಗೆ ಗೌರವಪೂರ್ವಕವಾಗಿ ಅವರನ್ನು ಅಭಿನಂದಿಸ್ಕೊಳ್ತಾ ಇದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿದಂಥ ಈ ಅವರ ಒಂದು ಕೊಡುಗೆಗೆ ಒಂದು ಚಿಕ್ಕ ಮಾನ್ಯತೆ ಗೌರವವನ್ನು ಈ ಒಂದು ಸಂದರ್ಭದಲ್ಲಿ ನೀಡ್ತಾ ಇದ್ದೇವೆ. ಪರಮ ಪೂಜ್ಯರಾದ ಡಾಕ್ಟರ್ ಜೆರಾಲ್ಡ್ ಲೋಬೋ ಅವರು, ಹಾಗೆ ಸನ್ಮಾನ್ಯ ಶ್ರೀ ಅಕ್ಬರ್ ಅಲಿ ಅವರು ಮತ್ತು ಇತರ ಧರ್ಮಗಳೊಂದಿಗೆ ಎಲ್ಲ ಸಾಧಕ ಶಿಕ್ಷಕರನ್ನು ಮಗದೊಮ್ಮೆ ಅಭಿನಂದಿಸಿಕೊಳ್ತಾ ಇದ್ದೇವೆ. ಮುಂದಕ್ಕೆ ಸನ್ಮಾನಗೊಳ್ಳೋರು ಮಿಸ್ಟರ್ ಜೋಸೆಫ್ ಡೇವಿಡ್ ಮತಾಯಸ್, ಮಿಸಸ್ ಅನಿತಾ ಕಮಲಿನಿ, ಮಿಸಸ್ ಕ್ಲಾರಾ ಕುಟೆನಾ, ಸಿಸ್ಟರ್ ಪ್ರಿಸಿಲ್ಲಾ ಮೆನೆಜಸ್, ಮಿಸ್ಟರ್ ಚಂದ್ರಶೇಖರ್. ಮುಂದಿನ ಸಾಲಿನ ಅಭಿನಂದನೆಗೆ ಮಿಸ್ಟರ್ ಜೋಸೆಫ್ ಡೇವಿಡ್ ಮತಾಯಸ್, ಸೈಂಟ್ ಮೇರೀಸ್ ಹೈಸ್ಕೂಲ್ ಉಡುಪಿ, ಮಿಸಸ್ ಅನಿತಾ ಕಮಲಿನಿ, ಸೈಂಟ್ ಜೋಸೆಫ್ ಸ್ಕೂಲ್ ಬೆಳಮಣ್ಣು, ಮಿಸಸ್ ಕ್ಲಾರಾ ಕುಟೆನಾ, ಸೈಂಟ್ ಮೇರೀಸ್ PU ಕಾಲೇಜ್ ಶಿರ್ವ, ಸಿಸ್ಟರ್ ಪ್ರಿಸಿಲ್ಲಾ ಮೆನೆಜಸ್, ಸೈಂಟ್ ಲಾರೆನ್ಸ್ ಹೈಸ್ಕೂಲ್ ಅಥೂರ್, ಮಿಸ್ಟರ್ ಚಂದ್ರಶೇಖರ್, ಸೈಂಟ್ ಜೋಸೆಫ್ ಸ್ಕೂಲ್ ಬೆಳಮಣ್ಣು. ತಮ್ಮೆಲ್ಲರನ್ನ ಗೌರವಪೂರ್ವಕವಾಗಿ ಬರಮಾಡಿಕೊಂಡಿದ್ದೇವೆ. ಮಿಸಸ್ ವೆರೋನಿಕಾ ಡಿಸೋಸಾ, ಮಿಲಾಗ್ರಿಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕಲ್ಯಾಣಪುರ, ಮಿಸಸ್ ಶಾಂತಿ ಫರ್ನಾಂಡಿಸ್, ಮಿಲಾಗ್ರಿಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕಲ್ಯಾಣಪುರ, ಮಿಸಸ್ ಫ್ಲೇವಿಯಾ ಡಿಸೋಸಾ, ಮಿಲಾಗ್ರಿಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕಲ್ಯಾಣಪುರ, ಮಿಸಸ್ ಮಾಲತಿ ಎ, ಸೈಂಟ್ ಲಾರೆನ್ಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮೂಡುಬೆಳ್ಳೆ, ಮಿಸಸ್ ವೀರ ಫುಟಾರ್ಡೋ, ಮಿಲಾಗ್ರಿಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕಲ್ಯಾಣಪುರ. ಎಲ್ಲ ಶಿಕ್ಷಕರು ಹಲವು ದಶಕಗಳ ಕಾಲ ಕಾಯಕವೇ ಕೈಲಾಸ ಅನ್ನುವಂಥ ನಿಟ್ಟಿನಲ್ಲಿ ತಮ್ಮಲ್ಲಿರುವಂಥ ಅಮೂಲ್ಯ ಜ್ಞಾನವನ್ನು ಮುಂದಿನ ತಲೆಮಾರಿನ ವಿದ್ಯಾರ್ಥಿಗಳಿಗೆ ದಾರಿ ಎರೆದಿದ್ದಾರೆ. ಅವರ ಭವಿಷ್ಯವನ್ನು ನಿರ್ಮಿಸುವಲ್ಲಿ ತಮ್ಮ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿಕೊಂಡಂಥ ಎಲ್ಲ ಶಿಕ್ಷಕಿಯರಿಗೆ ಉಡುಪಿ ಕ್ಯಾಥೋಲಿಕ್ ಶಿಕ್ಷಣ ಮಂಡಳಿ ವತಿಯಿಂದ ಆದರಪೂರ್ವಕವಾದಂಥ ಗೌರವಗಳನ್ನು ಸಮರ್ಪಿಸ್ಕೊಳ್ತಾ ಇದ್ದೇವೆ. ಮಿಸಸ್ ಮಾರಿಯಟ್ ಸಿಕ್ವೆರಾ, ಮಿಲಾಗ್ರಿಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕಲ್ಯಾಣಪುರ, ಹಾಗೆ CBSE ಸ್ಕೂಲಿನ ನಿವೃತ್ತ ಶಿಕ್ಷಕಿಯರು ಮಿಸಸ್ ಐರಿನ್ ರೋಡ್ರಿಗಸ್, ಡಾನ್ ಬಾಸ್ಕೋ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಶಿರ್ವ, ಮಿಸಸ್ ಉಷಾ ಪಿ, ಸೈಂಟ್ ಮೇರೀಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ ಉಡುಪಿ, ಮಿಸಸ್ ಜೋಸೆಫಿನ್ ರೆಬೆಲ್ಲೋ, ಡಾನ್ ಬಾಸ್ಕೋ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಶಿರ್ವ. ಎಲ್ಲ ಗೌರವಾನ್ವಿತ ಶಿಕ್ಷಕಿಯರನ್ನು ಶಾಲು ಹೊದಿಸಿ ಅವರನ್ನು ಸ್ಮರಣೆಗೆ ಇಟ್ಟು ಅವರ ಸಾರ್ಥಕ ಸೇವೆಯನ್ನು ಗುರುತಿಸ್ಕೊಳ್ತಾ ಇದ್ದಾರೆ. ಉಡುಪಿ ಪ್ರಾಂತ್ಯದ ಕ್ಯಾಥೋಲಿಕ್ ಶಿಕ್ಷಣ ಮಂಡಳಿಯ ಧರ್ಮಗುರುಗಳು ಹಾಗೂ ಎಲ್ಲ ಅತಿಥಿ ಅಭ್ಯಾಗತರು. ಮುಂದೆ ಸನ್ಮಾನಗೊಳ್ಳುವವರು ಮಿಸಸ್ ಜಸಿಂತಾ ಐರಿನ್ ಡಿಸೋಸಾ, ಸೈಂಟ್ ಮೇರೀಸ್ ಕಾಲೇಜ್ ಶಿರ್ವ, PU ವಿಭಾಗದಲ್ಲಿ ಪದವಿ ಪೂರ್ವ ವಿಭಾಗದಲ್ಲಿ ಮಿಸಸ್ ಜಸಿಂತಾ ಐರಿನ್ ಡಿಸೋಸಾ, ಸೈಂಟ್ ಮೇರೀಸ್ PU ಕಾಲೇಜ್ ಶಿರ್ವ, ಮಿಸ್ಟರ್ ದೇವರಾಯ ಶಾನ್ಭೋಗ್, ಸೈಂಟ್ ಲಾರೆನ್ಸ್ PU ಕಾಲೇಜ್ ಮೂಡುಬೆಳ್ಳೆ, ಮಿಸ್ಟರ್ ಚಂದು, ಸೈಂಟ್ ಮೇರೀಸ್ PU ಕಾಲೇಜ್ ಶಿರ್ವ, ಮಿಸ್ಟರ್ ಸುರೇಂದ್ರ ನಾಯಕ್, ಸೈಂಟ್ ಮೇರೀಸ್ PU ಕಾಲೇಜ್ ಶಿರ್ವ, ಮಿಸಸ್ ಐರಿನ್ ಮೆಂಡೋನ್ಸಾ, ಸೈಂಟ್ ಮೇರೀಸ್ PU ಕಾಲೇಜ್ ಶಿರ್ವ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ತಮ್ಮ ಸಾರ್ಥಕ ಸೇವೆಯನ್ನು ಸಲ್ಲಿಸಿ ಆ ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಉತ್ತುಂಗಕ್ಕೆ ಕೊಂಡೋದಂಥ ಕೀರ್ತಿ ಈ ಎಲ್ಲ ಶಿಕ್ಷಕರದ್ದು.
ಶಿಕ್ಷಕೇತರ ಸಿಬ್ಬಂದಿಗಳಾದಂಥ ಮಿಸ್ಟರ್ ಜಾನ್ ಹೆನ್ರಿ ಕಾರ್ಡೋಸಾ, ಮಿಸ್ಟರ್ ಕೇಶವ ಕೆ, ಹಾಗೆ ಮಿಸ್ಟರ್ ಆಲ್ಬರ್ಟ್ ಡಿಸೋಜಾ. ಮುಂದೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಶಿಕ್ಷಕೇತರ ಸಿಬ್ಬಂದಿಗಳು ಮಿಸಸ್ ವೆರೋನಿಕಾ ಡಯಸ್, ಮಿಸಸ್ ಐಡಾ ಸಿಕ್ವೇರಾ, ಮಿಸಸ್ ಲಲಿತಾ. ಮಿಸ್ಟರ್ ಸಿಲ್ವೆಸ್ಟರ್ ಸಲ್ಡಾನಾ, ಮಿಸ್ಟರ್ ಜೋಸೆಫ್ ಬೆಳಮಣ್ಣು, ಮಿಸಸ್ ಕ್ರಿಸ್ಟಿನಿ ಫರ್ನಾಂಡಿಸ್ ತಾವುಗಳು ಕೂಡ ಮುಂದಕ್ಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮುಂದಕ್ಕೆ ಪದವಿ ವಿಭಾಗದ ಶಿಕ್ಷಕೇತರ ಸಿಬ್ಬಂದಿಗಳು ಮಿಸ್ಟರ್ ವಿಕ್ಟರ್ ಡಿಸೋಜಾ, ಸೈಂಟ್ ಮೇರೀಸ್ ಕಾಲೇಜ್ ಶಿರ್ವ, ಮಿಸಸ್ ಜೂಲಿಯೆಟ್ ವಿ ರೆಗೋ, ಸೈಂಟ್ ಮೇರೀಸ್ ಕಾಲೇಜ್ ಶಿರ್ವ, ಮಿಸಸ್ ಅಲ್ವಿರಾ ಕ್ಲಾರೆನ್ಸ್ ಫರ್ನಾಂಡಿಸ್, ಸೈಂಟ್ ಮೇರೀಸ್ ಕಾಲೇಜ್ ಶಿರ್ವ, ಮಿಸ್ಟರ್ ರಂಗ, ಸೈಂಟ್ ಮೇರೀಸ್ ಕಾಲೇಜ್ ಶಿರ್ವ, ಮಿಸ್ಟರ್ ರೇಮಂಡ್ ಡಿಸೋಜಾ, ಮಿಲಾಗ್ರಿಸ್ ಕಾಲೇಜ್ ಕಲ್ಯಾಣಪುರ್, ಮಿಸ್ಟರ್ ಪ್ರಭಾಕರ್, ಮಿಲಾಗ್ರಿಸ್ ಕಾಲೇಜ್ ಕಲ್ಯಾಣಪುರ್ ತಮ್ಮನ್ನು ಗೌರವಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಮಿಸ್ಟರ್ ನಿತ್ಯಾನಂದ ಶೆಟ್ಟಿ, ಮಿಲಾಗ್ರಿಸ್ ಕಾಲೇಜ್ ಕಲ್ಯಾಣಪುರದಲ್ಲಿ ಕನ್ನಡ ವಿಭಾಗದಲ್ಲಿ ಸೇವೆ ಸಲ್ಲಿಸಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ತಮ್ಮ ಸಂಶೋಧನೆಗೆ PhD ಪದವಿಯನ್ನು ಪಡೆದವರು. ಹಾಗೆ ಶ್ರೀಮತಿ ವತ್ಸಲ, ಸೈಂಟ್ ಆಂಟನಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆದರ್ಶ ಶಿಕ್ಷಕ ಪ್ರಶಸ್ತಿ ಪಡೆದವರು. ಮಿಸ್ಟರ್ ನಿತ್ಯಾನಂದ ಶೆಟ್ಟಿ ಅವರನ್ನು ಅವರ PhD ಪದವಿಗಾಗಿ ಅವರನ್ನು ಗೌರವಿಸಿಕೊಳ್ತಾ ಇದ್ದೇವೆ. ಹಾಗೆ ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದವರು ಮಿಸಸ್ ವತ್ಸಲ, ಸೈಂಟ್ ಆಂಟನಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಸಾಸ್ತಾನ, ಮಿಸಸ್ ಐವಿ ರೇಗೋ, ಸೈಂಟ್ ಆಂಟನಿ ಪ್ರೈಮರಿ ಸ್ಕೂಲ್ ಪಡುಕೋಣೆ 2022ರಲ್ಲಿ ಆದರ್ಶ ಶಿಕ್ಷಕ ಪ್ರಶಸ್ತಿ ಪಡೆದವರು. ಹಾಗೆ ಮಿಸಸ್ ಜಾಸ್ಮಿನ್ ಬೆನೆಡಿಕ್ಟ್ ಪಿಂಟೋ, ತಾಲೂಕು ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದವರು. ಹಾಗೆ ಸಾಧಕ ಶಿಕ್ಷಕಿ. ಹಾಗೆ ಮಿಸಸ್ ಲಿಡ್ವಿನ್ ಅರನ್ನ, ಸಾಧಕ ಶಿಕ್ಷಕಿ, ತಾಲೂಕು ಮಟ್ಟದಲ್ಲಿ ಪಡೆದಂಥ ಈ 4 ಶಿಕ್ಷಕಿಯರನ್ನು ಗೌರವಿಸಿಕೊಳ್ಳಿಕ್ಕೆ ನಾವು ಸಂತೋಷ ಪಡ್ತಾ ಇದ್ದೇವೆ. ಅವರು ತಮ್ಮ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆಯನ್ನು ಮಾಡಲಿ, ತಮ್ಮ ಅಮೂಲ್ಯವಾದಂಥ ಜ್ಞಾನವನ್ನು ವಿದ್ಯಾರ್ಥಿಗಳಿಗೆ ದಾರೆಯರ ಮೂಲಕ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಯನ್ನು ಗೈದಂಥ ಮಿಸಸ್ ವತ್ಸಲ, ಆದರ್ಶ ಶಿಕ್ಷಕಿ 2019, ಮಿಸಸ್ ಐವಿ ರೇಗೋ, ಆದರ್ಶ ಶಿಕ್ಷಕಿ 2022, ಮಿಸಸ್ ಜಾಸ್ಮಿನ್ ಬೆನೆಡಿಕ್ಟ್ ಪಿಂಟೋ, ಸಾಧಕ ಶಿಕ್ಷಕಿ ಅವಾರ್ಡ್ ತಾಲೂಕು ಮಟ್ಟದಲ್ಲಿ 2019. ಹಾಗೆ ಮಿಸಸ್ ಲಿಡ್ವಿನ್ ಅರನ, ಸಾಧಕ ಶಿಕ್ಷಕಿ ಪ್ರಶಸ್ತಿ ಪುರಸ್ಕೃತರು, ಸೈಂಟ್ ಜೋಸೆಫ್ಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬೆಳ್ಮಣ್ಣು. ಎಲ್ಲ ಸಾಧಕ ಶಿಕ್ಷಕರಿಗೆ ಗೌರವಿಸ್ಕೊಳ್ತಾ ಅತಿಥಿ ಅಭ್ಯಾಗತರಿಗೆ ಮಗದೊಮ್ಮೆ ವಂದಿಸ್ಕೊಳ್ತಾ ಈ ಒಂದು ಸಾಧಕರ ಪ್ರಶಸ್ತಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಮನದ ಹೊಲದೊಳಗೆ ವಿದ್ಯೆಯ ಬೆಳೆ ಬೆಳೆದು ಬದುಕಿನಿದ್ದಕ್ಕೂ ಫಸಲು ಕೊಯ್ಯಲು ಬಿಟ್ಟ ಈ ಗುರು ಬಳಗಕ್ಕೆ ಕೋಟಿ ಕೋಟಿ ನಮನಗಳು. ನಿವೃತ್ತಿ ಆಚೆಗೂ ಪ್ರವೃತ್ತಿಗಳ ಮೂಲಕ ನಿಮ್ಮೆಲ್ಲರ ಬದುಕು ಇನ್ನಷ್ಟು ಪರಿಪೂರ್ಣವಾಗಿ ಅರಳಲಿ ಎಂಬ ಮನದಾಳದ ಹಾರೈಕೆ ನಮ್ಮದು. ಕಾರ್ಯಕ್ರಮದ ಮುಂದಿನ ಹಂತವಾಗಿ ಶೈಕ್ಷಣಿಕವಾಗಿ ಉನ್ನತ ಸಾಧನೆಗೈದು 10ನೇ ತರಗತಿ, ಪದವಿ ಪೂರ್ವ ಹಾಗೂ ಪದವಿ ತರಗತಿಗಳಲ್ಲಿ ರ್ಯಾಂಕ್ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಸಂಭ್ರಮ.
ಶ್ರೀಯುತ ಅಕ್ಬರ್ ಅಲಿ ಅವರು ಈ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಸನ್ಮಾನಗೊಳ್ಳಲಿರುವ ವಿದ್ಯಾರ್ಥಿಗಳ ಪಟ್ಟಿಯನ್ನು ವಾಚಿಸಲಿದ್ದಾರೆ ಸಂತ ಮೇರಿ ಆಂಗ್ಲ ಮಾಧ್ಯಮ ಶಾಲೆ ಕನ್ನರ್ಪಾಡಿ ಇಲ್ಲಿನ ಪ್ರಾಂಶುಪಾಲರಾದ ವಂದನೀಯ ಫಾದರ್ ಜಾನ್ಸನ್ ಸಿಕ್ವೇರಾ ಅವರು. ಶೈಕ್ಷಣಿಕ ವರ್ಷದ ಅಂತಿಮ ಪರೀಕ್ಷೆಯಲ್ಲಿ ಅತ್ಯುನ್ನತ ಸಾಧನೆ ಮಾಡಿದ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಇದೀಗ ಸನ್ಮಾನದ ಸಂಭ್ರಮ. ಹೆಸರು ಕರೆದಂತೆ ವಿದ್ಯಾರ್ಥಿಗಳು ಮುಂದೆ ಬಂದು ಸನ್ಮಾನವನ್ನು ಸ್ವೀಕರಿಸುವುದು. ಮೊದಲಿಗೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್. ಶೈಕ್ಷಣಿಕ ವರ್ಷ 2019-20ರಲ್ಲಿ ಆದಿತ್ಯ ಶೆಣೈ ಸೈಂಟ್ ಫ್ರಾನ್ಸಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮುದರಂಗಡಿ, ಹರ್ಷಿತ್ ರಾಜು ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಲ್ಯಾಣಪುರ, ಹೆಗ್ಡೆ ಪ್ರಜ್ನ ರಮೇಶ್ ಚರ್ಚ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಜೇಕಾರ್. ಹೆಸರು ಕರೆದಂತೆ ವಿದ್ಯಾರ್ಥಿಗಳು ಬೇಗನೆ ಬಂದು ಸನ್ಮಾನವನ್ನು ಸ್ವೀಕರಿಸುವುದು. ಶೈಕ್ಷಣಿಕ ವರ್ಷ 2020-21ರಲ್ಲಿ ವಿಲ್ರಿಯಾ ನಿಯೋಲಾ ಡಿಸೋಜಾ ಸೈಂಟ್ ಫ್ರಾನ್ಸಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮುದರಂಗಡಿ, ಸ್ವಸ್ತಿಕ್ ಎಸ್.ಎ. ನಿರ್ಮಲಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬ್ರಹ್ಮಾವರ, ಹೆಗ್ಡೆ ಪುನೀತ್ ರಮೇಶ್ ಚರ್ಚ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಜೇಕಾರ್, ಆರನ್ ಫೆಲಿಕ್ಸ್ ಫೆರ್ನಾಂಡಿಸ್ ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಲ್ಯಾಣಪುರ. ಶೈಕ್ಷಣಿಕ ವರ್ಷ 2021-22ರಲ್ಲಿ ಅನಗ ನಾಗೇಶ್ ಸೈಂಟ್ ಫ್ರಾನ್ಸಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮುದರಂಗಡಿ, ಕ್ಯಾಡೆನ್ಸ್ ಅವಿಶ್ ಡಿಸೋಜಾ ಸೈಂಟ್ ಫ್ರಾನ್ಸಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮುದರಂಗಡಿ, ನಿರೀಕ್ಷೆ ಶೆಟ್ಟಿ ನಿರ್ಮಲಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬ್ರಹ್ಮಾವರ, ಶರಣ್ಯ ತಂತ್ರಿ ಸೈಂಟ್ ಜೋಸೆಫ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬೆಳ್ಮಣ್, ಚಿನ್ಮಯಿ ಮೌಂಟ್ ರೋಸರಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸಂತೆಕಟ್ಟೆ, ಮಹಿಮಾ ರಾವ್ ಮೌಂಟ್ ರೋಸರಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸಂತೆಕಟ್ಟೆ, ಶರಣ್ಯ ಶೆಟ್ಟಿ ಸೈಂಟ್ ಮರಿಯ ಗೊರೆಟ್ಟಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹಿರ್ಗಾನ್, ಆತ್ಮಿಕ ನಾಯಕ್ ಚರ್ಚ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಜೇಕಾರ್, ಎಸ್ ವರುಣ್ ನಾಯಕ್ ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಲ್ಯಾಣಪುರ. ಕೈಚಪ್ಪಾಳೆ ಮೂಲಕ ನಾವು ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ತೋರಿಸೋಣ. ಕನ್ನಡ ಅನುದಾನಿತ ಶಾಲೆಗಳಲ್ಲಿ ಶೈಕ್ಷಣಿಕ ವರ್ಷ 2019-20ರಲ್ಲಿ ಅಮೃತ ಸೈಂಟ್ ಫ್ರಾನ್ಸಿಸ್ ಝೇವಿಯರ್ ಹೈಸ್ಕೂಲ್ ಉದ್ಯಾವರ, ಜಾಹ್ನವಿ ಸೈಂಟ್ ಲಾರೆನ್ಸ್ ಹೈಸ್ಕೂಲ್ ಕಾರ್ಕಳ ಹತ್ತೂರ್, ಚೇತನ ಯು ಆಚಾರ್ಯ ಸೈಂಟ್ ಜೋಸೆಫ್ ಹೈಸ್ಕೂಲ್ ಬೆಳ್ಮಾನ್. 2020-21ರಲ್ಲಿ ಸ್ವಾತಿ ಸಿಎಂ ಸೈಂಟ್ ಮೇರಿಸ್ ಹೈಸ್ಕೂಲ್ ಕುಂದಾಪುರ, ನಿಶಾ ಸೈಂಟ್ ಲಾರೆನ್ಸ್ ಹೈಸ್ಕೂಲ್ ಮೂಡುಬೆಳ್ಳೆ, ಎಂ ಪವಿತ್ರ ಸೈಂಟ್ ಮೇರಿಸ್ ಹೈಸ್ಕೂಲ್ ಉಡುಪಿ, ಪ್ರಶಾಂತ್ ಕುಲಾಲ್ ಸೈಂಟ್ ಜಾನ್ಸ್ ಹೈಸ್ಕೂಲ್ ಶಂಕರ್ಪುರ. ಶೈಕ್ಷಣಿಕ ವರ್ಷ 2021-22ರಲ್ಲಿ ನಿಶ್ಚಲ್ ಭಂಡಾರಿ ಸೈಂಟ್ ಜಾನ್ಸ್ ಹೈಸ್ಕೂಲ್ ಶಂಕರ್ಪುರ, ಆದರ್ಶ್ ಆಚಾರ್ಯ ಸೈಂಟ್ ಮೇರಿಸ್ ಹೈಸ್ಕೂಲ್ ಶಿರ್ವ, ಆಯಿಷಾ ರೈಜಾ ಮಿಲಾಗ್ರಿಸ್ ಹೈಸ್ಕೂಲ್ ಕಲ್ಯಾಣಪುರ. ಮಕ್ಕಳ ಹೆತ್ತವರಿದ್ದರೂ ಕೂಡ ಅವರು ಕೂಡ ಬಂದು ಮಕ್ಕಳ ಹೆಸರಲ್ಲಿ ಸನ್ಮಾನವನ್ನು ಸ್ವೀಕರಿಸುವುದು. ಕಾರ್ತಿಕ್ ಸೈಂಟ್ ಲಾರೆನ್ಸ್ ಹೈಸ್ಕೂಲ್ ಮೂಡುಬೆಳ್ಳೆ, ಮಯೂರ್ ಎಸ್ ಕುಲಾಲ್ ಸೈಂಟ್ ಲಾರೆನ್ಸ್ ಹೈಸ್ಕೂಲ್ ಮೂಡುಬೆಳ್ಳೆ, ತೃಷಾ ಸೈಂಟ್ ಫ್ರಾನ್ಸಿಸ್ ಝೇವಿಯರ್ ಹೈಸ್ಕೂಲ್ ಉದ್ಯಾವರ. ಸಿಬಿಎಸ್ಇ ಸ್ಕೂಲ್ಸ್ 10ನೇ ತರಗತಿ ಶೈಕ್ಷಣಿಕ ವರ್ಷ 2019-20ರಲ್ಲಿ ವೈಷ್ಣವಿ ಎಸ್ ಮೊಹರರ್ ಸೈಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ, ಜಾಗೃತಿ ಚಂದ್ರಶೇಖರ್ ಸೈಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ, ಡಿಯಾನ್ ಕಾರ್ಡೋಜಾ ಕ್ರೈಸ್ಟ್ ಸ್ಕೂಲ್ ಮಣಿಪಾಲ್. ಶೈಕ್ಷಣಿಕ ವರ್ಷ 2020-21ರಲ್ಲಿ ಕೀರ್ತನಾ ಎಚ್ ಭಟ್ ಸೈಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ,
ನಿರೀಕ್ಷಾ ಶ್ರೇಯ ಆಳ್ವ ಸೇಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ. ಎಂ ತನ್ವಿ ಪೈ ಸೇಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ. ಶೈಕ್ಷಣಿಕ ವರ್ಷ 2021-22ರಲ್ಲಿ ಕ್ಷಮಾ ಜಯಚಂದ್ ಸೇಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ. ಎಸ್ ಹರಿಣಿ ಸೇಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ. ಅನನ್ಯ ರಾವ್ ಸೇಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ. ಕೃತಿ ಎಸ್ ಕುಲಾಲ್ ಕ್ರೈಸ್ಟ್ ಸ್ಕೂಲ್ ಮಣಿಪಾಲ್. ಲಹರಿ ವಿಕುಂದರ್ ಸೇಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ. CBSE 12ನೇ ತರಗತಿಯ ಸೈನ್ಸ್ ವಿಭಾಗ 2019-20ರಲ್ಲಿ ಆಸ್ಟನ್ ಮ್ಯಾನೇಜರ್ಸ್ ಸೇಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ. ಕ್ಯಾರೋಲಿನ್ ಮತಾಯಸ್ ಸೇಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ. ಕಾಮರ್ಸ್ ವಿಭಾಗದಲ್ಲಿ ಲೀಸಾ ಆಳ್ವಾ ಸೇಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ. ತನಿಷ್ಕ ಕರ್ಕೇರ ಸೇಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ. ಶೈಕ್ಷಣಿಕ ವರ್ಷ 2020-21ರಲ್ಲಿ ಸೈನ್ಸ್ ವಿಭಾಗ ರನ್ವಿಲ್ ಕುಟಿನ್ನೋ ಸೇಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ. ನಿಹಾಲ್ ಮಸ್ಕರನಸ್ ಸೇಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ. ಕಾಮರ್ಸ್ ವಿಭಾಗದಲ್ಲಿ ಹ್ಯಾಸಲ್ ರೊಸಾರಿಯೋ ಸೇಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ. ಲೆರಿನಾ ಡಿಸೋಜಾ ಸೇಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ. ಎರಡು 2021-22ನೇ ಸಾಲಿನಲ್ಲಿ ಸೈನ್ಸ್ ವಿಭಾಗದಲ್ಲಿ ಆನ್ಸ್ಟನ್ ಡಿಸೋಜಾ ಸೇಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ. ನರಸಿಂಹ ಪೈ ಸೇಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ. ಕಾಮರ್ಸ್ ವಿಭಾಗದಲ್ಲಿ ಸ್ಯಾಮ್ಸನ್ ಲೂವಿಸ್ ಸೇಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ. ಬಟ್ ಮೈತ್ರಿ ಸೇಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ. ಪದವಿ ಪೂರ್ವ ವಿಭಾಗ ಶೈಕ್ಷಣಿಕ ವರ್ಷ 2019-20ರಲ್ಲಿ ಸೈನ್ಸ್ ವಿಭಾಗ ನಿಖಿತಾ ಶೆಟ್ಟಿ ಸೇಂಟ್ ಲಾರೆನ್ಸ್ PU ಕಾಲೇಜ್ ಮೂಡುಬೆಳ್ಳೆ. ಆಲ್ಸನ್ ಕ್ರಿಸ್ ಡಿಸೋಜಾ ಸೇಂಟ್ ಮೇರಿಸ್ PU ಕಾಲೇಜ್ ಶಿರ್ವಾ. ಶರ್ಲಿನ್ ಸಮಂತ ಮೆನೇಜಸ್ ಸೇಂಟ್ ಮೇರಿಸ್ PU ಕಾಲೇಜ್ ಶಿರ್ವಾ. ಕಾಮರ್ಸ್ ವಿಭಾಗದಲ್ಲಿ ಸನಾ ಕೌಸರ್ ಸೇಂಟ್ ಮೇರಿಸ್ PU ಕಾಲೇಜ್ ಶಿರ್ವಾ. ಸ್ವೀಡಲ್ ಡಾಯಸ್ ಸೇಂಟ್ ಮೇರಿಸ್ ಕಾಂಪೋಸಿಟ್ PU ಕಾಲೇಜ್ ಕುಂದಾಪುರ. ಶಾಮಿಲಿ ಮಿನೇಜಸ್ ಸೇಂಟ್ ಲಾರೆನ್ಸ್ PU ಕಾಲೇಜ್ ಮೂಡುಬೆಳ್ಳಿ. ಆರ್ಟ್ಸ್ ಕಲಾ ವಿಭಾಗದಲ್ಲಿ ಮೆಲಿಸಾ ಜೂಲಿಯಟ್ ಮತಾಯಸ್ ಸೇಂಟ್ ಮೇರಿಸ್ PU ಕಾಲೇಜ್ ಶಿರ್ವಾ. ಸುಹಾ ರೆಹಮಾ ಮಿಲಾಗ್ರಿಸ್ PU ಕಾಲೇಜ್ ಕಲ್ಯಾಣಪುರ. ಸಲೋಮಿ ಸೆಲ್ವಿಟಾ ಫೆರ್ನಾಂಡಿಸ್ ಮಿಲಾಗ್ರಿಸ್ PU ಕಾಲೇಜ್ ಕಲ್ಯಾಣಪುರ. ಶೈಕ್ಷಣಿಕ ವರ್ಷ 2020-21ರಲ್ಲಿ ಸೈನ್ಸ್ ವಿಭಾಗ ವಿನೋಲಾ ಕಾರ್ಡ್ರಸ್ ಸೇಂಟ್ ಜಾನ್ಸ್ PU ಕಾಲೇಜ್ ಶಂಕರ್ಪುರ. ಜೆನಿಶಾ ಮೆಲ್ಬಾ ಮೆಂಡೋನ್ಸಾ ಸೇಂಟ್ ಜಾನ್ಸ್ PU ಕಾಲೇಜ್ ಶಂಕರ್ಪುರ. ಚೈತ್ರಾಲಿ ಮಿಲಾಗ್ರಿಸ್ PU ಕಾಲೇಜ್ ಕಲ್ಯಾಣಪುರ. ಕ್ಯಾರಲ್ ಸೇಂಟ್ ಜಾನ್ಸ್ PU ಕಾಲೇಜ್ ಶಂಕರ್ಪುರ. ವಯೋನಾ ಲೋಬೋ ಸೇಂಟ್ ಲಾರೆನ್ಸ್ PU ಕಾಲೇಜ್ ಮೂಡುಬೆಳ್ಳೆ. NM ನುಜ್ಲಾ ಮಿಲಾಗ್ರಿಸ್ PU ಕಾಲೇಜ್ ಕಲ್ಯಾಣಪುರ.
ವ್ಯಾಲಿನ್ ಬ್ರಗಾನ್ಸಾ ಸೈಂಟ್ ಮೇರಿಸ್ ಪಿ ಕಾಲೇಜ್ ಕುಂದಾಪುರ. ಕಾಮರ್ಸ್ ವಿಭಾಗದಲ್ಲಿ ಕ್ಯಾರೋಲ್ ಡಿಕುನ್ನ ಸೈಂಟ್ ಜಾನ್ಸ್ ಪಿ ಯು ಕಾಲೇಜ್ ಶಂಕರ್ಪುರ. ಆಸ್ಮಿನ್ ಬುತೆಲ್ಲೋ ಸೈಂಟ್ ಮೇರಿಸ್ ಪಿ ಯು ಕಾಲೇಜ್ ಕುಂದಾಪುರ. ಆಡ್ಲಿನ್ ನಿಖಿತಾ ಫೆರ್ನಾಂಡಿಸ್ ಮಿಲಾಗ್ರಿಸ್ ಪಿ ಯು ಕಾಲೇಜ್ ಕಲ್ಯಾಣಪುರ. ಜೆಮೀಮಾ ಅರಾನ್ನ ಸೇಂಟ್ ಲಾರೆನ್ಸ್ ಪಿ ಯು ಕಾಲೇಜ್ ಮೂಡುಬೆಳ್ಳೆ. ರುಮಾನಾ ಮಿಲಾಗ್ರಿಸ್ ಪಿ ಯು ಕಾಲೇಜ್ ಕಲ್ಯಾಣಪುರ. ಕಲಾ ವಿಭಾಗದಲ್ಲಿ ರೋಸ್ಲಿನ್ ಮೇರಿ ಡಿಸೋಜಾ ಮಿಲಾಗ್ರಿಸ್ ಪಿ ಯು ಕಾಲೇಜ್ ಕಲ್ಯಾಣಪುರ. ಶಕೀಬ್ ಅಹಮದ್ ಮಿಲಾಗ್ರಿಸ್ ಪಿ ಯು ಕಾಲೇಜ್ ಕಲ್ಯಾಣಪುರ. 2021-22 ಸೈನ್ಸ್ ವಿಭಾಗ ಕ್ರಿಸಿಡಾ ನಿಯೋಲಾ ಸೈಂಟ್ ಮೇರಿಸ್ ಪಿ ಯು ಕಾಲೇಜ್ ಕುಂದಾಪುರ. ನತಾಶಾ ಲೋಬೋ ಸೈಂಟ್ ಮೇರಿಸ್ ಪಿ ಯು ಕಾಲೇಜ್ ಶಿರ್ವಾ. ಹರ್ಷಿತ್ ರಾಜು ಮಿಲಾಗ್ರಿಸ್ ಪಿ ಯು ಕಾಲೇಜ್ ಕಲ್ಯಾಣಪುರ. ಕ್ಯಾರಲ್ ರೋಶ್ನಿ ಆಳ್ವಾ ಸೈಂಟ್ ಮೇರಿಸ್ ಪಿ ಯು ಕಾಲೇಜ್ ಶಿರ್ವಾ. ಕಾಮರ್ಸ್ ವಿಭಾಗದಲ್ಲಿ ನೀಲ್ ನೋವೋ ಸೈಂಟ್ ಮೇರಿಸ್ ಪಿ ಯು ಕಾಲೇಜ್ ಶಿರ್ವಾ. ಡೆಹಲಿನ್ ಡಾಯಸ್ ಸೈಂಟ್ ಮೇರಿಸ್ ಪಿ ಯು ಕಾಲೇಜ್ ಶಿರ್ವಾ. ರೆನಿಶಾ ಕ್ಯಾಸ್ಲಿನೋ ಸೈಂಟ್ ಜಾನ್ಸ್ ಪಿ ಯು ಕಾಲೇಜ್ ಶಂಕರ್ಪುರ. ಸಿಂಚನಾ ಸೈಂಟ್ ಜಾನ್ಸ್ ಪಿ ಯು ಕಾಲೇಜ್ ಶಂಕರ್ಪುರ. ಖುಷಿ ಶೆಟ್ಟಿ ಮಿಲಾಗ್ರಿಸ್ ಪಿ ಯು ಕಾಲೇಜ್ ಕಲ್ಯಾಣಪುರ. ಕಲಾ ವಿಭಾಗದಲ್ಲಿ ಲವಿಟ ಮತಾಯಿಸ್ ಸೈಂಟ್ ಮೇರಿಸ್ ಪಿ ಯು ಕಾಲೇಜ್ ಶಿರ್ವಾ. ಪ್ರಿನ್ಸಿಯಾ ಅನೋಲಾ ಲೂಯಿಸ್ ಮಿಲಾಗ್ರಿಸ್ ಪಿ ಯು ಕಾಲೇಜ್ ಕಲ್ಯಾಣಪುರ. ಹೇಲಿ ಕಬ್ರಾಲ್ ಸೈಂಟ್ ಮೇರಿಸ್ ಪಿ ಯು ಕಾಲೇಜ್ ಶಿರ್ವಾ. ತಾಂತ್ರಿಕ ಹಾಗೂ ಟೆಕ್ನಿಕಲ್ ಸ್ಕೂಲ್ನಲ್ಲಿ ರಂಜಿತ್ ಕುಮಾರ್ KR ಸೈಂಟ್ ಮೇರಿಸ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಚಿಟ್ಪಾಡಿ ಉಡುಪಿ. ವಿನೀತ್ ಸೈಂಟ್ ಮೇರಿಸ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಸೆಂಟರ್ ಉಡುಪಿ. ಹೇಮಂತ್ ಎಸ್ ಸೈಂಟ್ ಮೇರಿಸ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಸೆಂಟರ್ ಉಡುಪಿ. ಅರುಣ್ ಕುಮಾರ್ ವೈ ಸೈಂಟ್ ಮೇರಿಸ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಉಡುಪಿ. ಅರುಣ ಸೈಂಟ್ ಮೇರಿಸ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಉಡುಪಿ. ಪದವಿ ಪರೀಕ್ಷೆಯಲ್ಲಿ ರ್ಯಾಂಕ್ ಹಾಗೂ ಗೋಲ್ಡ್ ಮೆಡಲನ್ನು ಪಡೆದವರನ್ನು ಈಗ ಸನ್ಮಾನಿಸುವ ಅವಕಾಶ ಈಗ ಮಿಸ್ಟರ್ ಸತ್ಯ ಸುಬ್ರಹ್ಮಣ್ಯ ವಿ ಸೈಂಟ್ ಮೇರಿಸ್ ಕಾಲೇಜ್ ಶಿರ್ವಾ. ಇವರು BCAಯಲ್ಲಿ 4th ರ್ಯಾಂಕನ್ನು ಪಡೆದಿದ್ದಾರೆ ಶೈಕ್ಷಣಿಕ ವರ್ಷ 2019-20. ಲವಿಟಾ ಮೋರಸ್ ಸೈಂಟ್ ಮೇರಿಸ್ ಕಾಲೇಜ್ ಶಿರ್ವಾ. ಇವರು MCOM ಅಲ್ಲಿ 2019-20 ಶೈಕ್ಷಣಿಕ ವರ್ಷದಲ್ಲಿ 9ನೇ ರ್ಯಾಂಕನ್ನು ಪಡೆದಿದ್ದಾರೆ. ಅವರಿಗೆ ನಮ್ಮ ಅಭಿನಂದನೆಗಳು. ದವಾನ್ ಕುಮಾರ್ ಶೆಟ್ಟಿ ಮಿಲಾಗ್ರಿಸ್ ಕಾಲೇಜ್ ಕಲ್ಯಾಣಪುರ. ಲವಿಟಾ ಮೋರಸ್ ಸೈಂಟ್ ಮೇರಿಸ್ ಕಾಲೇಜ್ ಶಿರ್ವಾ. ಇವರು MCOM ಅಲ್ಲಿ 9ನೇ ರ್ಯಾಂಕನ್ನು ಪಡೆದಿದ್ದಾರೆ. ನೆರೆದಿರುವ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ದಾವನ್ ಕುಮಾರ್ ಶೆಟ್ಟಿ ಮಿಲಾಗ್ರಿಸ್ ಕಾಲೇಜ್ ಕಲ್ಯಾಣಪುರ. ಇವರು ಫಿನಾನ್ಷಿಯಲ್ ಅಕೌಂಟಿಂಗ್ನ 5ನೇ ಮತ್ತು 6ನೇ ಸೆಮಿಸ್ಟರ್ಲಿ ಗೋಲ್ಡ್ ಮೆಡಲನ್ನು ಪಡೆದಿದ್ದಾರೆ. ದವಾನ್ ಕುಮಾರ್ ಶೆಟ್ಟಿ ಮಿಲಾಗ್ರಿಸ್ ಕಾಲೇಜ್ ಕಲ್ಯಾಣಪುರ ಶೈಕ್ಷಣಿಕ ವರ್ಷ 2019-20 ಫೈನಾನ್ಷಿಯಲ್ ಅಕೌಂಟಿಂಗ್ನ 5ನೇ ಮತ್ತು 6ನೇ ಸೆಮಿಸ್ಟರ್ಲಿ ಗೋಲ್ಡ್ ಮೆಡಲನ್ನು ಪಡೆದಿದ್ದಾರೆ.
ಅವರ ಹೆತ್ತವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೀವಿ. ಅನುಷಾ ತಾವ್ರು, ಮಿಲಾಗ್ರಿಸ್ ಕಾಲೇಜ್ ಕಲ್ಯಾಣ್ಪುರ. ಇವರು ಕೂಡ 2019-20 ಶೈಕ್ಷಣಿಕ ವರ್ಷದಲ್ಲಿ ಫಿನಾನ್ಷಿಯಲ್ ಅಕೌಂಟ್ನ 5th ಮತ್ತು 6th ಸೆಮಿಸ್ಟರಲ್ಲಿ ಗೋಲ್ಡ್ ಮೆಡಲನ್ನು ಪಡೆದಿದ್ದಾರೆ. ಮಿಸ್ ಅನುಷಾ ತಾವ್ರು 2019-20 ಸಾಲಿನ ಶೈಕ್ಷಣಿಕ ವರ್ಷದ ಫಿನಾನ್ಷಿಯಲ್ ಅಕೌಂಟಿನ 5ನೇ ಮತ್ತು 6ನೇ ಸೆಮಿಸ್ಟರಲ್ಲಿ ಗೋಲ್ಡ್ ಮೆಡಲನ್ನು ಪಡೆದಿದ್ದಾರೆ. ಅವರಿಗೂ ಅವರ ಹೆತ್ತವರಿಗೆ ಅಭಿನಂದನೆಗಳು. ಎರಡು 2020-21 ರಕ್ಷಾ ಸೈಂಟ್ ಮೇರೀಸ್ ಕಾಲೇಜ್ ಶಿರ್ವಾ, ಇವರು BComನಲ್ಲಿ 6ನೇ ರ್ಯಾಂಕನ್ನು ಪಡೆದಿದ್ದಾರೆ. ಅವರಿಗೆ ನಮ್ಮ ಅಭಿನಂದನೆಗಳು. ಮಿಸ್ ರಕ್ಷಾ ಸೈಂಟ್ ಮೇರೀಸ್ ಕಾಲೇಜ್ ಶಿರ್ವಾ 2020-21 ಶೈಕ್ಷಣಿಕ ವರ್ಷದಲ್ಲಿ BComನಲ್ಲಿ 6th ರ್ಯಾಂಕನ್ನು ಅವರು ಪಡೆದಿದ್ದಾರೆ. ಮಿಸ್ ಅನುಷಾ, ಮಿಲಾಗ್ರಿಸ್ ಕಾಲೇಜ್ ಕಲ್ಯಾಣ್ಪುರ. ಮಿಸ್ ಅನುಷಾ, ಮಿಲಾಗ್ರಿಸ್ ಕಾಲೇಜ್ ಕಲ್ಯಾಣ್ಪುರ, ಇವರು ಶೈಕ್ಷಣಿಕ ವರ್ಷ 2020-21 ಫಿನಾನ್ಷಿಯಲ್ ಅಕೌಂಟಿಂಗ್ನಲ್ಲಿ 5ನೇ ಮತ್ತು 6ನೇ ಸೆಮಿಸ್ಟರಲ್ಲಿ ಗೋಲ್ಡ್ ಮೆಡಲನ್ನು ಪಡೆದಿದ್ದಾರೆ. ಅವರಿಗೆ ನಮ್ಮ ಅಭಿನಂದನೆಗಳು. ಮಿಸ್ ರೆನಿಟಾ, ಮಿಲಾಗ್ರಿಸ್ ಕಾಲೇಜ್ ಕಲ್ಯಾಣ್ಪುರ, ಇವರು ಮಂಗಳೂರು ಯೂನಿವರ್ಸಿಟಿಯ MComನಲ್ಲಿ 2ನೇ ರ್ಯಾಂಕನ್ನು ಪಡೆದಿದ್ದಾರೆ. ಮಿಸ್ ರೆನಿಟಾ, ಮಿಲಾಗ್ರಿಸ್ ಕಾಲೇಜ್ ಕಲ್ಯಾಣ್ಪುರ 2020-21 ಶೈಕ್ಷಣಿಕ ವರ್ಷದ ಮಂಗಳೂರು ಯೂನಿವರ್ಸಿಟಿಯ MCom ಪರೀಕ್ಷೆಯಲ್ಲಿ 2ನೇ ರ್ಯಾಂಕನ್ನು ಅವರು ಪಡೆದಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ಮಿಸ್ ಸ್ವಾತಿ, ಮಿಲಾಗ್ರಿಸ್ ಕಾಲೇಜ್ ಕಲ್ಯಾಣ್ಪುರ. ಮಿಸ್ ಸ್ವಾತಿ, ಮಿಲಾಗ್ರಿಸ್ ಕಾಲೇಜ್ ಕಲ್ಯಾಣ್ಪುರ, ಇವರು ಶೈಕ್ಷಣಿಕ ವರ್ಷ 2020-21 ಮಂಗಳೂರು ಯೂನಿವರ್ಸಿಟಿಯ MComನಲ್ಲಿ 3ನೇ ರ್ಯಾಂಕನ್ನು ಪಡೆದಿದ್ದಾರೆ. MComನಲ್ಲಿ 3ನೇ ರ್ಯಾಂಕನ್ನು ಪಡೆದಿದ್ದಾರೆ. ಇವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಜಾಹ್ನವಿ, ಸೇಂಟ್ ಲಾರೆನ್ಸ್ ಹೈಸ್ಕೂಲ್ ಕಾರ್ಕಳ ಹತ್ತೂರು, ಇವರು ಮುಂದೆ ಬಂದು ಸನ್ಮಾನವನ್ನು ಸ್ವೀಕರಿಸುವುದು. ಅತ್ಯುನ್ನತ ಶೈಕ್ಷಣಿಕ ಸಾಧನೆ ಮಾಡಿದ ಎಲ್ಲ ಪ್ರತಿಭಾನ್ವಿತ ಮಕ್ಕಳಿಗೆ ನಮ್ಮ ಅಭಿನಂದನೆಗಳು. ಅವರನ್ನು ಸನ್ಮಾನ ಮಾಡಿದ ಎಲ್ಲ ಗಣ್ಯಾತಿ ಅತಿಥಿಗಳಿಗೆ ವಂದನೆಗಳು. ಧನ್ಯವಾದಗಳು. ತಮ್ಮ ಶೈಕ್ಷಣಿಕ ಸಾಧನೆಗಾಗಿ ಅಭಿನಂದಿಸಲ್ಪಟ್ಟ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಇನ್ನಷ್ಟು ಉತ್ತುಂಗಕ್ಕೇರುವಂತಾಗಲಿ ಎನ್ನುವ ಹಾರೈಕೆ ನಮ್ಮದು. ಈಗ ಸನ್ಮಾನ್ಯ ಅಕ್ಬರ್ ಅಲಿ ಅವರ ಮಾತುಗಳಿಗೆ ಕಿವಿಯಾಗಲು ನಾವು ಬಹಳ ಉತ್ಸುಕರಾಗಿದ್ದೇವೆ. ಸನ್ಮಾನ್ಯ ಸಭಾಧ್ಯಕ್ಷರಾದ ಉಡುಪಿ ಪ್ರಾಂತದ ಅತಿವಂದನೀಯ ಬಿಷಪ್ ಜೆರಾಲ್ಡ್ ಲೋಬೋ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಇತರ ಕ್ಯಾಥೋಲಿಕ್ ಎಜುಕೇಷನ್ ಸೊಸೈಟಿ ಉಡುಪಿ ಇದರ ಕಾರ್ಯದರ್ಶಿ ಹಾಗೂ ನನ್ನ ಆತ್ಮೀಯ ಸ್ನೇಹಿತರು ಅಂತ ಹೇಳ್ಬೋದು ಅಂತ ಅನಿಸ್ತದೆ, ಫಾದರ್ ವಿನ್ಸೆಂಟ್ ಕ್ರಾಸ್ಟ್ ಅವರೇ ಮತ್ತು ಫಾದರ್ ವಿಲಿಯಂ ಮಾರ್ಟಿಸ್ ಅವರೇ, ಇಂದಿನ ಈ ಸಮಾರಂಭಕ್ಕೆ ಮಾನ್ಯ ಜಿಲ್ಲಾಧಿಕಾರಿಯವರು ಮುಖ್ಯ ಅತಿಥಿಯಾಗಿ ಆಗಮಿಸಬೇಕಿತ್ತು. ಪ್ರಯಾಸ ಅವರು ಏನು ಬರ್ಬೋದು ಅಂತ ಅನಿಸ್ತದೆ. ಇಂದಿನ ಈ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ, ಇದರಲ್ಲಿ ಬಹಳಷ್ಟು ಶಿಕ್ಷಕರು ಕೆಲವರು ನಿವೃತ್ತಿ ಹೊಂದಿದರೆ, ತಮ್ಮ ಸೇವೆ ಸಾರ್ಥಕ ಸೇವೆಯ ನಂತರ ನಿವೃತ್ತಿ ಹೊಂದಿದರೆ, ಕೆಲವರು ಪರ್ಫಾರ್ಮೆನ್ಸ್ ಅವರ ಸಾಧನೆಗಳನ್ನು ತೋರಿಸಿದ್ದಾರೆ. ಎಲ್ರಿಗೂ ಖುಷಿ ಪಡುವಂತಹ ವಿಷಯ. ಜೊತೆಗೆ ಹಲವಾರು ವಿದ್ಯಾರ್ಥಿಗಳು, ಹಲವಾರು ಕೆಥೋಲಿಕ್ ಧರ್ಮ ಪ್ರಾಂತ್ಯದಡಿ ಇರುವ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿರುವ ಹಲವಾರು ವಿದ್ಯಾರ್ಥಿಗಳು ತಮ್ಮ ಸಾಧನೆಯನ್ನು ತೋರಿಸಿದ್ದಾರೆ. ಅವರೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಶಿಕ್ಷಕರ ದಿನಾಚರಣೆ
ನನಗೇನೋ ಕೆಲವೊಂದು ಮಾತುಗಳನ್ನು ಹೇಳಬೇಕು ಅಂತ ಅನಿಸ್ತದೆ. ಬ್ರಿಟಿಷರಿಂದ ನಾವು ಸ್ವಾತಂತ್ರ್ಯ ಗಳಿಸಿ 75 ವರ್ಷ ಕಳೆದು ಹೋದವು. ಇದಕ್ಕೆ ಪೂರ್ವಭಾವಿ ನಾನು ಈ ಸಂದರ್ಭದಲ್ಲಿ ಏನು ಮಾತಾಡ್ಬೋದು ಅಂತ ಒಂದು ಸುಮ್ಮನೆ ಹೀಗೆ ಕೂತ್ಕೊಂಡು ಏನೋ ಒಂದು ಪತ್ರಿಕೆಯನ್ನು ನೋಡ್ತಾ ಇರುವಾಗ, ಯಾವುದೋ ಹಳೆ ಪತ್ರಿಕೆಯನ್ನು ಸ್ವಲ್ಪ ತೆಗೆದು ನೋಡ್ತಾ ಇದ್ದೆ. 13ನೇ ತಾರೀಕಿನ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಈ ನಮ್ಮ ಶ್ರೀ ರಘುರಾಮ್ ರಾಜನ್, ನಮ್ಮ ಮಾಜಿ ಗವರ್ನರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಅವರು ಒಂದು ಅಂಕಣ ಬರೆದಿದ್ರು. ಅದರಲ್ಲಿ ಅವರು ಈ ರೀತಿ, ನಾನು ಅದನ್ನು ಇಂಗ್ಲೀಷಲ್ಲೇ ಕೋಟ್ ಮಾಡ್ತೇನೆ. 75 years ago, those occupying the highest echelons of Indian society became substantially free. Mahatma Gandhi rightly feared that in post-independence India, the white colonial Sahib would simply be replaced by a brown Sahib. Since independence, we have certainly expanded the number of Indians who enjoy most freedoms, but it is still a minority. Gandhi's fear has not been dispelled. Freedom for the few is never sustainable. Unless we see, experience and cherish those freedoms also, freedom will remain fragile to everyone. It will remain fragile. ಶ್ರೀ ರಘುರಾಮ್ ರಾಜನ್ ಅವರು ಸ್ವತಂತ್ರ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಕಷ್ಟು ಸ್ವಾತಂತ್ರ್ಯ ಸಿಗಲಿಲ್ಲ, ಅದು ಇನ್ನೂ ಒಂಥರ ಕನಸಾಗಿ ಉಳಿದಿದೆ ಅಂತ ಹೇಳುವಾಗ, ಅದೇ ಪತ್ರಿಕೆಯಲ್ಲಿ ಕೆಳಗಡೆ ಇನ್ನೊಂದು ಲೇಖನ ಇತ್ತು. ಅದು ಶ್ರೀ ಚಂದ್ರಭಾನ್ ಪ್ರಸಾದ್ ಅಂತ, ಅವರು ಜಾರ್ಜ್ ಮೇಸನ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಅವರು ತನ್ನ ಸಹೋದ್ಯೋಗಿಯವರ ಒಬ್ಬ ರಿಕ್ವೆಸ್ಟ್ ಮೇಲೆ ಒಂದು ಅಧ್ಯಯನಕ್ಕೆ ಭಾರತಕ್ಕೆ ಬರ್ತಾರೆ 3 ದಶಕಗಳ ನಂತರ. ಅವರು ಜಾರ್ಜ್ ಮೇಸನ್ ಯೂನಿವರ್ಸಿಟಿಯವರು ತೋಪಾಪುರ ಎನ್ನುವುದು ಅವರ ಊರು ಉತ್ತರ ಪ್ರದೇಶದಲ್ಲಿ. ಅಲ್ಲಿ ಅವರು ಒಂದು ಅಧ್ಯಯನ ನಡೆಸಿದಾಗ ಅಲ್ಲಿಯ ಜನರು, ಅಂದರೆ ಬೇಸಿಕಲಿ ದಲಿತ್ ಫ್ಯಾಮಿಲೀಸ್, ಅವರೆಲ್ಲ ತುಂಬ ಬದಲಾವಣೆ ಆಗಿರೋದನ್ನು ಆ ಲೇಖನದಲ್ಲಿ ವಿವರಿಸ್ತಾರೆ. ಅಂದರೆ ನಾನು 3 ದಶಕಗಳ ಹಿಂದೆ ಅಮೇರಿಕಕ್ಕೆ ಹೋಗಿದ್ದೆ. ಈ ಅಧ್ಯಯನ ನಿಮಿತ್ತ ಭಾರತಕ್ಕೆ ಬಂದಾಗ ಕೆಲವು ನಾನು ಕಂಡುಕೊಂಡ ದಲಿತ ಕುಟುಂಬಗಳೆಲ್ಲ ಅಲ್ಲಿ ಪರಿವರ್ತನೆ ಆಗಿದೆ, ಬದಲಾವಣೆ ಆಗಿದೆ. ಅವರಲ್ಲಿ ಸಾಕಷ್ಟು ಶೈಕ್ಷಣಿಕ ಪ್ರಗತಿ ಮತ್ತು ನ್ಯಾಚುರಲಿ ಆರ್ಥಿಕ ಪ್ರಗತಿಯು ಕಂಡು ಬಂದಿದೆ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಒಂದು ಲೆಕ್ಕದಲ್ಲಿ, ಅದಕ್ಕೆ ಅವರೊಂದು ಕೋಟ್ ಮಾಡ್ತಾರೆ. ಈ ಆದಮ್ ಸ್ಮಿತ್ ಈ ಕ್ಯಾಪಿಟಲಿಸಮಿದ್ದು ಮುಖ ಅಂತ ಆದರೆ, ಅದಕ್ಕೋಸ್ಕರ ಅವ್ರು ಹೇಳ್ತಾರೆ ಆ ಬದಲಾವಣೆಗೆ ಕಾರಣ ಡಾಕ್ಟರ್ ಅಂಬೇಡ್ಕರ್ ನಮ್ಮ ಸ್ವಾತಂತ್ರ್ಯದ ಆ ಬದಲಾವಣೆಯ ಸ್ಫೂರ್ತಿ ಅಂತ ಹೇಳ್ತಾರೆ. ಈ ಎರಡು ನಾನು ಯಾಕೆ ಇದನ್ನು ಒಂಥರ ಕೋಟ್ ಮಾಡಿದೆ ಅಂತ ಹೇಳಿದರೆ, ಒಂದೆಡೆ ಒಂದು ಪ್ರದೇಶದಲ್ಲಿ ಬದಲಾವಣೆ ಆದ ವಿಷಯವನ್ನು ನಮಗೆ ತಿಳಿಸ್ತಾರೆ. ಇನ್ನೊಮ್ಮೆ ನಮ್ಮ ದೇಶದ ಒಬ್ಬ ಮಹಾನ್ ಆರ್ಥಿಕ ತಜ್ಞ ಅವರು ಹೇಳ್ತಾರೆ, ಬದಲಾವಣೆ ದ ಫ್ರೀಡಮ್ ಇನ್ನೂ ನಮಗೊಂದು ಮರೀಚಿಕೆಯಾಗಿ ಉಳಿದಿದೆ ಅಂತ. ಈ ಗೊಂದಲದ ಮಧ್ಯೆ ಅದೇ ಪತ್ರಿಕೆಯಲ್ಲಿ ಪುಟ 6ರಲ್ಲಿ ಈ 30 ಸ್ವಾಮೀಜಿಗಳು, ನಮ್ಮ ದೇಶದ 30 ಸ್ವಾಮೀಜಿಗಳು ಭಾರತಕ್ಕೊಂದು ಹೊಸ ಸಂವಿಧಾನದ ಕರಡನ್ನು ಸಿದ್ಧಪಡಿಸಿರುವ ವಿಷಯ ಇತ್ತು ಅದರಲ್ಲಿ. ಅಂದರೆ ಆ ಸಂವಿಧಾನದಲ್ಲಿ ಕ್ರೈಸ್ತರು ಮತ್ತು, ನಾನು ಅದನ್ನು ಓದಿದಾಗ, ಕ್ರೈಸ್ತರು ಮತ್ತು ಮುಸ್ಲಿಮರಿಗೆ ವೋಟಿಂಗ್ ರೈಟ್ಸೇ ಇಲ್ವಂತೆ. ಐ ಆಮ್ ನಾಟ್ ಗೋಯಿಂಗ್ ಟು ಆರ್ಗ್ಯೂ ಆರ್ ಡಿಸ್ಪ್ಯೂಟ್ ಅಬೌಟ್ ದ್ಯಾಟ್ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್, ಬಟ್ ನನಗೆ ಅದನ್ನು ಓದಿದಾಗ ಅನಿಸ್ತು, ಆ್ಯಸ್ ಎ ನ್ಯಾಚುರಲ್ ಕನ್ಸರ್ನ್ ಸಿಟಿಸನ್ ಆ್ಯಂಡ್ ಆ್ಯಸ್ ಎ ಒಂದು ಸರ್ಕಾರದಲ್ಲೂ ಒಂದಷ್ಟು ಸೇವೆಯನ್ನು ಸಲ್ಲಿಸುವ ಅವಕಾಶ ನನಗೆ ಸಿಕ್ಕಿತ್ತು. ಈಗ ನಿವೃತ್ತಿ ಹೊಂದಿದ್ದೇನೆ. ಆಗ ನನಗೆ ನ್ಯಾಚುರಲಿ ನಾನು ಭಾವಿಸಿದೆ, ಹಾಗಾದರೆ ಬ್ರಿಟಿಷರು ಬಿಟ್ಟು ಹೋದ ನಂತರ ನಾವಿನ್ನೂ ಪಾಠ ಕಲ್ತಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾಕೆ ಅಂತ ಹೇಳಿದರೆ, ಪ್ರಸ್ತುತ ಇರುವ ಸಂವಿಧಾನವು ಜಗತ್ತಿನ ಅತ್ಯುತ್ತಮ ಸಂವಿಧಾನಗಳಲ್ಲೊಂದು ಎಂಬ ವಿಚಾರವನ್ನು ನಾವು ಹಲವಾರು ವೇದಿಕೆಗಳಲ್ಲಿ ಕೇಳಿದ್ದೇವೆ.
ಆಲಿಸಿದ್ದೇವೆ. ಈ ಬಗ್ಗೆ ನಮಗೆ ನಿಜವಾಗಿ ಹೆಮ್ಮೆ ಇದೆ. ನಮ್ಮದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ದ ಬೆಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್ ಅಂತ. ಅದು ಭಾರತದ ಪ್ರಗತಿಗೆ ಕನ್ನಡಿಯಾಗಿದೆ ಎಂಬುದು ಎಲ್ರಿಗೂ ತಿಳಿದ ವಿಚಾರ. ಒಂದು ವೇಳೆ ಇಷ್ಟೆಲ್ಲ ಪ್ರಗತಿ ಫ್ರಮ್ ಪಂಡಿತ್ ಜವಾಹರ್ಲಾಲ್ ನೆಹರು ಆನ್ವರ್ಡ್ಸ್ ಇಷ್ಟೆಲ್ಲ ಪ್ರಗತಿ ನಾವು ಸಾಧಿಸಿದ್ದಿದ್ದರೆ ಐ ಥಿಂಕ್ ಬಿಕಾಸ್ ಆಫ್ ದಿಸ್ ಕಾನ್ಸ್ಟಿಟ್ಯೂಷನ್ ವಿಚ್ ಗೇವ್ ಲಾಟ್ ಆಫ್ ಫ್ರೀಡಮ್ ಟು ದಿ ನಮಗೆಲ್ಲರಿಗೂ ಬಹಳಷ್ಟು ಫ್ರೀಡಮ್ ಅನ್ನೋದು ಕೊಟ್ಟಿದೆ. ನಮಗೆ ಮುಕ್ತವಾಗಿ ಪ್ರೋಗ್ರೆಸ್ ಆಗುವಂತಹ ಪ್ರತಿಯೊಂದು ಕಮ್ಯುನಿಟಿಗೂ ಪ್ರತಿಯೊಂದು ಗ್ರೂಪ್ಗೂ ಪ್ರೋಗ್ರೆಸ್ ಆಗುವಂತಹ ಅವಕಾಶವನ್ನು ಕೊಟ್ಟಿದೆ ಅಂತ ನಾನು ಖಂಡಿತ ಭಾವಿಸ್ತೇನೆ. ಈ ನಿಟ್ಟಿನಲ್ಲಿ ನನ್ನ ಆಲೋಚನೆ ಏನು ಅಂತ ಹೇಳಿದರೆ, ಯಾವುದೇ ಸಮಾಜ ತನ್ನ ಇಂದಿನ ಚರಿತ್ರೆಯನ್ನು ಅವಲೋಕಿಸಿ ಉತ್ತಮ ಪ್ರಗತಿಯೆಡೆಗೆ ಮುಂದೆ ಸಾಗುವುದು ಒಂದು ನ್ಯಾಚುರಲ್ ಡಿಸ್ಪೊಸಿಷನ್. ನಾನು ಈ ಥರ ಒಂದು ದೊಡ್ಡ ವಿಚಾರವನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇಲ್ಲಿ ಇರುವವರೆಲ್ಲರೂ ಆಲ್ ಆರ್ ಇಂಟೆಲೆಕ್ಚುವಲ್ಸ್, ಅಂದರೆ ಎಲ್ಲ ಶಿಕ್ಷಕ ವರ್ಗದವರು, ಬಹಳಷ್ಟು ತಿಳ್ಕೊಂಡವರು, ಜೊತೆಗೆ ಅವರು ತಮ್ಮ ಹೊಸ ಪೀಳಿಗೆಗೆ ಬಹಳಷ್ಟು ಮಹತ್ವದ ವಿಷಯಗಳನ್ನು ಕಮ್ಯುನಿಕೇಟ್ ಮಾಡುವಂತಹ ಒಂದು ಮನೋಭಾವನೆ ಇಟ್ಕೊಂಡವರು. ಈಗಿರುವಾಗ ಈ ಆಗಿರುವ ಪ್ರಗತಿಯನ್ನು ಈಗ ನಾವು ಒಂದು ಪ್ರಗತಿಯ ಇದಕ್ಕೆ ಸಾಧಿಸಲಿಕ್ಕೆ ಹೋಗ್ತಾ ಇದ್ದೇವೆ, ನಾವು ಪ್ರಗತಿಗೆ ಮುಂಚೂಣಿ ಸ್ಟೆಪ್ ಇಡ್ತಾ ಇದ್ದೇವೆ ಅಂತ ಹೇಳುವಾಗ ಇದನ್ನು ಬುಡಮೇಲುಗೊಳಿಸಿ ಒಂದು ಹೊಸ ಪ್ರಯೋಗಕ್ಕೆ ಸಿದ್ಧಗೊಳಿಸುವುದು ಎಷ್ಟು ಸಮಂಜಸ ಅಂತ ನನಗೆ ಅರ್ಥ ಆಗಲಿಲ್ಲ. ನಾನಂತೂ ಶಾಲಾ ದಿನಗಳಲ್ಲಿ ಮಹಾತ್ಮ ಗಾಂಧಿಯವರ ಯು ನೋ ದ್ಯಾಟ್ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್, ಅದೇ ಥರ ಕಾಲೇಜು ಪ್ರವೇಶಿಸಿದಾಗ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಡಿಸ್ಕವರಿ ಆಫ್ ಇಂಡಿಯಾ, ಈ ಥರ ಹಲವಾರು ನಮ್ಮ ಇನ್ಕ್ಲೂಡಿಂಗ್ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್, ಈ ಥರ ನಮಗೆಲ್ಲ, ಅಥವಾ ಮೌಲಾನಾ ಅಬುಲ್ ಕಲಾಂ ಆಜಾದ್, ವಲ್ಲಭಭಾಯಿ ಪಟೇಲ್, ಎಲ್ಲ ನಮ್ಮ ಡಾಕ್ಟರ್ ಅಂಬೇಡ್ಕರ್, ಇವರೆಲ್ಲ ಬ್ಯಾರಿಸ್ಟರ್. ಅಂದರೆ ಡಾಕ್ಟರ್ ಅಂಬೇಡ್ಕರ್, ಪಂಡಿತ್ ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧಿ, ಇವರೆಲ್ಲ ನಿಜವಾಗಿ ಅಷ್ಟು ಬ್ಯಾರಿಸ್ಟರ್ ಇದನ್ನೆಲ್ಲ ಗಿಟ್ಟಿಸ್ಕೊಂಡವರು, ಬಹಳಷ್ಟು ಓದ್ಕೊಂಡವರು. ಹಾಗಾದರೆ ಇವರ ಚಿಂತನೆಗಳೆಲ್ಲ ಬರೀ ಬೂಟಾಟಿಕೆ ಎಂದು ನಾವು ಭಾವಿಸಬೇಕೆ? ಅಲ್ಲ, ಯು ಜಸ್ಟ್ ಥಿಂಕ್ ಅಬೌಟ್ ಇಟ್. ಕೆಲವೊಂದು ಲೋಪದೋಷಗಳು ಅದು ಒಳಗೆ ಬಂದಿರ್ತದೆ. ಇದನ್ನೆಲ್ಲ ತೊಡೆದು ಹಾಕಿ ಶಿಕ್ಷಕರು ತಮ್ಮ ಪಾತ್ರವನ್ನು ಬಹಳ ಪರಿಣಾಮಕಾರಿಯಾಗಿ ನಿರ್ವಹಿಸಬೇಕಾದ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ ಅಂತ ನಾನು ಭಾವಿಸ್ತೇನೆ. ಈ ಶುಭ ಸಂದರ್ಭದಲ್ಲಿ ನನಗೆ ಈ ಅವಕಾಶ, ನಾನು ಜಾಸ್ತಿ ಭಾಷಣ ಮಾಡೋವನಲ್ಲ, ಅಂದರೆ ನನಗೆ ಅಂತ ದೋ ಐ ವಾಸ್ ಎ ಲೆಕ್ಚರರ್ ಫಾರ್ ಸಮ್ ಟೈಮ್, ಬಟ್ ಈ ಭಾಷಣ ಮಾಡಿ ನನಗೆ ಅಭ್ಯಾಸ ಇಲ್ಲ. ಸೊ ಈ ವಿಚಾರಗಳನ್ನು ತಿಳಿಸ್ಬೇಕು ಅಂತ ನಾನು ಬಹಳ ಮೊನ್ನೆಯಿಂದ ಆಲೋಚನೆ ಮಾಡ್ತಾಯಿದ್ದೆ, ಇದನ್ನು ಸಮರ್ಪಿಸಬೇಕು. ಪ್ರಾಯಶಃ ನಾವು ಈ ಬಗ್ಗೆ ಯಾರೂ ಗಮನಿಸದೇ ಇರ್ತೇವೆ. ನಮ್ಮ ಸಮಾಜ ಎಲ್ಲೋ ಒಂದು ಕಡೆಗೆ ಧಾವಿಸ್ತಾ ಇದೆ. ನಾವು ಆ ಸಮಾಜದ ಭಾಗವಾಗಿರೋದ್ರಿಂದ ಹಾಗೂ ನಮ್ಮ ಈ ಸಮಾಜದ ಬಗ್ಗೆ ನಮಗೆ ಒಲವು, ನಾನು ಭಾವಿಸ್ತೇನೆ ಯಾರಿಗೂ, ಬಿಕಾಸ್ ಐ ಡೋಂಟ್ ಡಿಸ್ಕ್ರಿಮಿನೇಟ್ ಎಟ್ ಆಲ್, ಕ್ರಿಶ್ಚಿಯನ್ಸ್ ಇರಲಿ, ಮುಸ್ಲಿಮ್ಸ್ ಇರಲಿ, ಅಥವಾ ಇಲ್ಲಿ ನಮ್ಮ ಭಾರತೀಯ ಎಲ್ಲ ಪ್ರಜೆಗಳು ಬಹಳಷ್ಟು ದೇಶ ಪ್ರಗತಿಯಾಗಬೇಕು ಅಂತ ಅವರು ಬಹಳಷ್ಟು ಉತ್ಸುಕರಾಗಿದ್ದಾರೆ ಅಂತ ಭಾವಿಸ್ತಾ, ಈ ಅವಕಾಶವನ್ನು ನನಗೆ ಮಾಡಿಕೊಟ್ಟಂತಹ ಅತಿ ವಂದನೀಯ ಉಡುಪಿ ಧರ್ಮ ಪ್ರಾಂತ್ಯದ ಬಿಷಪ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು, ಅಟೆನ್ಷನಲ್ಲಿ ನೀವು ನನ್ನ ಮಾತುಗಳನ್ನು ಆಲಿಸಿದಿರಿ. ನಿಮಗೆಲ್ಲ ಧನ್ಯವಾದಗಳನ್ನು ಅರ್ಪಿಸ್ತಾ ಮಾತನ್ನು ಕೊನೆಗೊಳಿಸ್ತೇನೆ. ಥ್ಯಾಂಕ್ ಯು. ಶಿಕ್ಷಕರು ಪ್ರಜಾಪ್ರಭುತ್ವವಾದಿ ಮೌಲ್ಯಗಳ ನೇತಾರರಾಗಿ ಮುಂದಿನ ಪೀಳಿಗೆಯನ್ನು ಮುನ್ನಡೆಸಬೇಕು ಎಂಬ ಕಿವಿಮಾತು ಹೇಳಿದ ಶ್ರೀಯುತ ಅಕ್ಬರ್ ಅಲಿ ಅವರಿಗೆ ಪ್ರೀತಿಯ ಕೃತಜ್ಞತೆಗಳು. ನಿರ್ಮಲ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬ್ರಹ್ಮಾವರ ಈ ಶಾಲೆಯ ನಿರೀಕ್ಷೆ ಶೆಟ್ಟಿ ಅವರು ಮುಂದೆ ಬಂದು ಗಣ್ಯ ವ್ಯಕ್ತಿಗಳಿಂದ ಸನ್ಮಾನವನ್ನು ಸ್ವೀಕರಿಸುವುದು. ಇವರು ಶೈಕ್ಷಣಿಕ ವರ್ಷ 2021-22ರಲ್ಲಿ ಅತ್ಯುನ್ನತ ಸಾಧನೆಯನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಅಭಿನಂದನೆಗಳು. ಮಿಸ್ ಸ್ವಾತಿ, ಮಿಲಾಗ್ರಿಸ್ ಕಾಲೇಜ್, ಕಲ್ಯಾಣಪುರ. ಇವರು ಶೈಕ್ಷಣಿಕ ವರ್ಷ 2020-21ನೇ ಸಾಲಿನ MCom ಪರೀಕ್ಷೆ ಮಂಗಳೂರು ಯೂನಿವರ್ಸಿಟಿಯಲ್ಲಿ 3ನೇ ರ್ಯಾಂಕನ್ನು ಪಡೆದಿದ್ದಾರೆ. ಇವರಿಗೆ ನಮ್ಮ ಅಭಿನಂದನೆಗಳು. ಇವರು ಸಚಿವ ಶ್ರೀನಿವಾಸ್ ಪೂಜಾರಿ ಕೋಟ ಇವರ ಮಗಳಾಗಿದ್ದಾರೆ.
ಇವರಿಗೆ ನಮ್ಮ ಅಭಿನಂದನೆಗಳು. ಇನ್ಯಾರು ಪ್ರತಿಭಾನ್ವಿತ ವ್ಯಕ್ತಿಗಳು ತಡವಾಗಿ ಬಂದಿದ್ದರೆ ಅವರು ಮುಂದೆ ಬಂದು ತಮ್ಮ ಸನ್ಮಾನವನ್ನು ಸ್ವೀಕರಿಸುವುದು. ನಮ್ಮ ಕ್ಯಾಥೋಲಿಕ್ ಎಜುಕೇಷನ್ ಸೊಸೈಟಿ ಇದರ ಆಡಳಿತಕ್ಕೊಳಪಟ್ಟಿರುವ ಶಿಕ್ಷಣ ಸಂಸ್ಥೆಗಳಿಗೆ ಸರ್ಕಾರಿ ಅನುದಾನ ದೊರಕಿಸಿಕೊಡುವಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸಿದ್ದ ಸನ್ಮಾನ್ಯ ಅಕ್ಬರ್ ಅಲಿ ಅವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸುವ ಸಮಯ ಇದು. ಈ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಪರಮಪೂಜ್ಯ ಧರ್ಮಾಧ್ಯಕ್ಷರಲ್ಲಿ ಭಕ್ತಿಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಪ್ರಿಯರೇ, ಸನ್ಮಾನ್ಯ ಅಕ್ಬರ್ ಅಲಿ ಶಾಖಾಧಿಕಾರಿ ನಿವೃತ್ತ ಪ್ರಾಥಮಿಕ ಶಿಕ್ಷಣ ಬಿ, ಶಿಕ್ಷಣ ಇಲಾಖೆ ಸಚಿವಾಲಯ ಬೆಂಗಳೂರು. ನೀವೆಣಿಸ್ಬೋದು ಇವರನ್ನು ಎಲ್ಲಿ ಹಿಡ್ಕೊಂಡು ಬಂದರು ಅಂತ. ಕಳೆದ ಅಕ್ಟೋಬರಿಂದ ಈ ಮಾರ್ಚ್ ಎಂಡ್ವರೆಗೆ ನಾನು ಸತತವಾಗಿ ಪ್ರತಿ ವಾರದಲ್ಲಿ ಬೆಂಗಳೂರಲ್ಲಿದ್ದೆ. ಸಚಿವಾಲಯ, ವಿಧಾನಸೌಧ, ಪದವಿ ಪೂರ್ವ ನಿರ್ದೇಶಕರ ಕಚೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ನರಪತುಂಗ ರೋಡ್ ಮತ್ತು ಕಾಲೇಜಿಯೇಟ್ ಆಫ್ ಎಜುಕೇಷನ್ ಸಹ್ಯಾದ್ರಿಪುರ, ಈ ಎಲ್ಲ ಕಡೆಯಲ್ಲಿ ಸುತ್ತಿರ್ತಾ ಇರ್ತೇನೆ. ಆದರೆ ಹೆಚ್ಚಾಗಿ ನಾನು ಸಚಿವಾಲಯದಲ್ಲಿ ಇರೋದು. ನಾನು 2019 ಜೂನ್ 3ಕ್ಕೆ ಇಲ್ಲಿ ಕಾರ್ಯದರ್ಶಿಯಾಗಿ ನೇಮಕಗೊಂಡ ನಂತರ ನನ್ನ ಹೆಗಲಿಗೆ ಬಿಷಪರು ದೊಡ್ಡ ಒಂದು ಕಲ್ಲು ಬಂಡೆ ಕೊಟ್ಟಿದ್ದರು. ಹೋಗು ಎತ್ಕೊಂಡು, ಗಟ್ಟಿದೆಯಲ್ಲ ಅಂತ. ಅದು ಹೇಗೆ ತಗೊಂಡು ಹೋಗೋದಂತ ಅರ್ಥ ಆಗಲಿಲ್ಲ. ನಾನು ಬೆಂಗಳೂರಿಗೆ ಹೋದೆ. ಆ ಕಲ್ಲು ಬಂಡೆ ಯಾವುದಂತ ಹೇಳಿದರೆ ಕಥೋಲಿಕ್ ಶಿಕ್ಷಣ ಮಂಡಳಿ ಮಂಗಳೂರು, ಇಲ್ಲಿನ ಉಡುಪಿ ಧರ್ಮ ಪ್ರಾಂತ್ಯದಲ್ಲಿರುವ ಶಿಕ್ಷಣ ಸಂಸ್ಥೆಗಳನ್ನು ನಮ್ಮ ಕಥೋಲಿಕ ಶಿಕ್ಷಣ ಮಂಡಳಿ ಉಡುಪಿಗೆ ತರಬೇಕು. ಇದು ಸಾಮಾನ್ಯ ಕೆಲಸ ಅಲ್ಲ. ನಾನು ಏನೂ ಇಲ್ಲ, ಇಲ್ಲಿ ಎಲ್ಲ ಆಗಿದೆ ಅಂತ ಬಂದಿದ್ದೆ. ಇಲ್ಲಿ ನೋಡುವಾಗ ಏನೂ ಆಗಲಿಲ್ಲ. ಆಯಿತು. ಮತ್ತು ನದಿಗೆ ಇಳಿದೆ. ನದಿಗೆ ಇಳಿದ ಮೇಲೆ ನನ್ನ ಬಟ್ಟೆ ಒದ್ದೆ ಆಗ್ತದಂತ ನೋಡಲಿಕ್ಕಿಲ್ಲ. ಮತ್ತು ಮುನ್ನುಗ್ಗಿ ಹೋಗಿದ್ದೆ. ಅಲ್ಲಿ ಹೋದಾಗ ಬೆಂಗಳೂರಲ್ಲಿ ಅಲ್ಲಿ ದೊಡ್ಡ ಪಟ್ಟಣ ನಮಗೆ ಗೊತ್ತುಂಟು. ಮತ್ತು ಆ ಸರ್ಕಾರಿ ಕಚೇರಿಗಳಲ್ಲಿ ಹೋಗಿ ಮಾತನಾಡಿಸುವುದುಂಟಲ್ಲ, ಅಷ್ಟು ಸುಲಭದ ಕೆಲಸ ಅಲ್ಲ. ಅವರು ಮುಖನೇ ನೋಡೋದಿಲ್ಲ, ಕೆಳಗೆ ನೋಡೋದು. ಏನು ಬಂದ್ರಿ, ಕೂತ್ಕೊಳ್ಳಿಕ್ಕೆ ಒಂದು ಚೇರು ಕೊಡೋದಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿರುವಾಗ ನಾನು ಒಂದು ಗೊಂದಲದಲ್ಲಿದ್ದೆ, ಕಷ್ಟದಲ್ಲಿದ್ದೆ. ಆವಾಗ ಆ ದೇವರೇ ಒಂದು ದೇವದೂತರನ್ನು ಆ ಸಚಿವಾಲಯಕ್ಕೆ ಪ್ರತ್ಯೇಕವಾಗಿ ಪ್ರಾಥಮಿಕ ಶಿಕ್ಷಣ ಬಿ ಸೆಕ್ಷನಿಗೆ ಶಾಖಾಧಿಕಾರಿ, ಸೆಕ್ಷನ್ ಆಫೀಸರ್ ಆಗಿ ಸನ್ಮಾನ್ಯ ಅಕ್ಬರ್ ಅಲಿ ಅವರನ್ನು ಕಳಿಸಿದರು. ಅವರು ನನ್ನ ಈ ಬಿಳಿ ಬಟ್ಟೆ ನೋಡಿ ಅವರು ಕೂಡ ಜೆಸ್ವಿಟ್ ಫಾದರ್ಸ್ ಜೊತೆಯಲ್ಲಿ ಕೂಡ ಕೆಲಸ ಮಾಡಿದರು. ಸೆಂಟ್ ಅಲೋಷಿಯಸ್ ಕಾಲೇಜ್ ಹಳೆ ವಿದ್ಯಾರ್ಥಿ. ಅವರಿಗೆ ನಮ್ಮ ಮಹತ್ವ ಏನಂತ ಸ್ಪಷ್ಟವಾಗಿ ತಿಳಿದಿತ್ತು. ನನ್ನನ್ನು ಕೂರಿಸಿ ಕೇಳಿದರು, ಏನು ಬೇಕು ಫಾದರ್, ಏನು ನಾನು ಸಹಾಯ ಮಾಡಬೇಕು. ಅಲ್ಲಿಂದ ಶುರುವಾಯಿತು ಅವರ ಮತ್ತು ನನ್ನ ಸ್ನೇಹ. ಕಣಜಾರು ಲೂಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕಣಜಾರು ಈಗ ICICಗೆ ಅಫಿಲಿಯೇಷನ್ ಆಗ್ತದೆ. ಅದಕ್ಕೆ NOC ತೆಗಿಲಿಕ್ಕೆ ಅವರು ಮುಖ್ಯ ಕಾರಣ. ಅವರೇ ಅದು ಹೇಗೆ ಬರಿಬೇಕು, ಹೇಗೆ ಡ್ರಾಫ್ಟ್ ಮಾಡಬೇಕು, ಯಾವ ಮೂಲೆಯಿಂದ ಮುಂದೆ ಹೋಗಬೇಕು ಎಲ್ಲ ನನಗೆ ಹೇಳಿಕೊಟ್ರು. ಯಾಕಂದರೆ ಅವರು ಅಲ್ಲೇ ಇರುವವರು, ಅವ್ರಿಗೆ ಗೊತ್ತುಂಟು. ನಂತರ 3 CBSE ಸ್ಕೂಲ್, ಅದಕ್ಕೆ ಸ್ಟೇಟ್ ಅಪ್ರೂವಲ್ ಬೇಕು, ನಮ್ಮ ರಾಜ್ಯ ಸರ್ಕಾರದ ಮಾನ್ಯತೆ ಬೇಕು, NOC ಬೇಕು. ಅದಕ್ಕೂ ಕೂಡ ಅವರೇ ಹೇಳಿದರು ಏನು ಮಾಡಬೇಕು ಅಂತ. ಅದೇ ರೀತಿಯಲ್ಲಿ ಹೋದೆ, ಕೆಲಸ ಆಯಿತು. ಅದೇ ನಂತರ 12 ಪ್ರಾಥಮಿಕ ಇಂಗ್ಲೀಷ್ ಮೀಡಿಯಂ ಸ್ಟೇಟ್ ಬೋರ್ಡ್ ಸ್ಕೂಲ್ಸ್, 12 ಹೈಸ್ಕೂಲ್ ಸ್ಟೇಟ್ ಬೋರ್ಡ್, ಅದಕ್ಕೂ ಕೂಡ ಅವರೇ ಸಹಾಯ ಮಾಡಿ ಹೇಗೆ ಹೋಗಬೇಕಂತ ಹೇಳಿದರು. ಅದೇ ರೀತಿ 5 PU ಕಾಲೇಜ್, ಅದು ಯಾವ ರೀತಿ ಆ ಆಡಳಿತ ಮಂಡಳಿಯಿಂದ ಈ ಆಡಳಿತ ಮಂಡಳಿಗೆ ತರಬೇಕು, ಅದಕ್ಕೂ ಕೂಡ ಅವರೇ ಸಹಾಯ ಮಾಡಿದ್ದು. ಅದೇ ರೀತಿ ಬೇರೆ ತುಂಬ ವಿಚಾರದಲ್ಲಿ ನಾವು ಡಿಸ್ಕಸ್ ಮಾಡ್ತೇವೆ. ಅಲ್ಲಿ ಹೋದರೆ ನನಗೆ ಕೂರಿಸಿ ಎಲ್ಲಿಂದಾದರೂ ಒಂದು ಸಣ್ಣ ಕಪ್ಪಲ್ಲಿ, ಅದು ಬೆಂಗಳೂರಿದ್ದು ಕಪ್ಪು ಸಣ್ಣದು, ನಾವಿಲ್ಲಿ ಇಷ್ಟಿಷ್ಟು ದೊಡ್ಡ ಗ್ಲಾಸಲ್ಲಿ ಕುಡಿಯೋದು, ಚಹಾ ತಂದು ಕೊಟ್ಟು ಅವರ ಪ್ರೀತಿ ತೋರಿಸ್ತಿದ್ದರು. ನಾವು ಕೆಲವೊಮ್ಮೆ ಒಟ್ಟಿಗೆ ಊಟ ಕೂಡ ಮಾಡ್ತಿದ್ವಿ. ಅವರ ಮಿಸ್ಸಸ್ ಇಲ್ಲಿ ಬಂದಿದ್ದಾರೆ, ಅವರನ್ನು ಕೂಡ ನಾನು ಈಗ ವೇದಿಕೆಗೆ ಕರಿತೇನೆ. ಫಾತಿಮಾ ಶಫ್ಕತ್ ಅವರು NGOದಲ್ಲಿ ಸಮಾಜ ಕಾರ್ಯ ಸೋಷಲ್ ವರ್ಕ್ ಆಗಿ ಕೆಲಸ ಮಾಡ್ತಾರೆ. ಅವರ ಮಗ ಇದ್ದಾರೆ, ಸ್ವಲ್ಪ ಹ್ಯಾಂಡಿಕ್ಯಾಪ್ಟ್. ಅವರು ಮಣಿಪಾಲ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಹುಡುಕ್ತಾರೆ. ಸಿಗ್ಬೋದು, ಅವರಿಗೆ ಸಿಗ್ತದಂತ ನಾವು ಪ್ರಾರ್ಥಿಸೋಣ. ಒಬ್ಬ ಹಿರಿಯ ಮಗ ಡಾಕ್ಟರ್ ಆಗಿ ಓಮನ್ನಲ್ಲಿದ್ದಾರೆ. ಅಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಲ್ಲಿ ಪ್ರೊಫೆಸರ್ ಮತ್ತು ವೈದ್ಯಕೀಯ ವೃತ್ತಿಯನ್ನು ನಡೆಸ್ತಾ ಇದ್ದಾರೆ. 2 ಮಕ್ಕಳು ಬೆಂಗಳೂರಲ್ಲಿ, ಅವರು ಸಣ್ಣ ಸಣ್ಣ ಕೆಲಸದಲ್ಲಿದ್ದಾರೆ. ಹೀಗೆ ಅವರ ಚಿಕ್ಕ ಕುಟುಂಬ, ಚೊಕ್ಕ ಕುಟುಂಬ. ಅವರು ಅವರ ಮೂಲ ಮನೆ ಕಾಟಿಪಾಳ ಅಂದರೆ ಸುರತ್ಕಲ್ ಅಲ್ಲಿ.
ಅವರು ಇರುವುದು ಮಾತ್ರ ಬೆಂಗಳೂರಲ್ಲಿ. ಯಾವಾಗಲೂ ಉಡುಪಿಗೆ ಬಂದರೆ ನಾನು ಹೇಳ್ತೇನೆ ಅವರಿಗೆ, ನೀವು ನಮ್ಮ ಹತ್ರ ಬನ್ನಿ ಸರ್ ಅಂತ. ಅವರು ಸಂತೋಷದಿಂದ ಬರ್ತಾರೆ. ಇವರ ಹಾಗೆ ಇತರರು ಕೂಡ ಸಚಿವಾಲಯದಲ್ಲಿ ತುಂಬ ಸಹಾಯ ಮಾಡಿದ್ದಾರೆ. ಆದರೆ ಇವರ ಸಹಾಯ ಮಾತ್ರ ನಾನು ಹೇಳಿದೆ ಅಲ್ಲ, ಒಂದು ದೇವದೂತರಾಗಿ ಆ್ಯಸ್ ಎ ಏಂಜಲ್ ಫ್ರಮ್ ದ ಗಾಡ್ ಹಿ ಕೇಮ್ ಆ್ಯಂಡ್ ಹೆಲ್ಪ್ಡ್ ಮೀ ಅ ಲಾಟ್ ಟು ಡೂ ಆಲ್ ದೀಸ್ ರೆಸ್ಪಾನ್ಸಿಬಿಲಿಟೀಸ್. ನೌ ಐ ಆಮ್ ರಿಲೀವ್ಡ್. ಸೊ ನಮ್ಮೆಲ್ಲರ ಪರವಾಗಿ, ನಮ್ಮ ಆಡಳಿತ ಮಂಡಳಿಯ ಪರವಾಗಿ ನಮ್ಮ ಧರ್ಮಾಧ್ಯಕ್ಷರು ಅವರನ್ನು ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತೇನೆ. ಇವರ ಒಂದು ಕೆಟ್ಟ ಚಾಳಿ ಒಳ್ಳೆಯ ಚಾಳಿ ಅಂತ ಗೊತ್ತಿಲ್ಲ. ಹವ್ಯಾಸ ಯಾವುದಂತ ಹೇಳಿದರೆ ಓದುವಂಥದ್ದು. ಈಸ್ ಎ ಒರೇಷಿಯಸ್ ರೀಡರ್. ಯಾವ ಪುಸ್ತಕ ಕೇಳಿ ಅವ್ರ ಹತ್ರ ಅದರದ್ದು ವಿತ್ ಕೋಟ್ಸ್ ಅವರು ಹೇಳ್ತಾರೆ. ಮಾತಾಡಲಿಕ್ಕೆ ಸ್ವಲ್ಪ ಭಾಷಣ ಮಾಡಲಿಕ್ಕೆ ಅವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಓದಲಿಕ್ಕೆ ಆ ಮನುಷ್ಯನಷ್ಟು ನಾನು ನೋಡಲೇ ಇಲ್ಲ, ಎಲ್ಲಿಯೂ ನೋಡಲಿಲ್ಲ. ಅದಕ್ಕೋಸ್ಕರ ತುಂಬ ಆಲೋಚನೆ ಮಾಡಿ ಒಂದು ಅತ್ಯುತ್ತಮವಾದ ಒಂದು ಪುಸ್ತಕವನ್ನು ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಅವರಿಗೆ ಕಾಣಿಕೆಯಾಗಿ ನಾವು ನೀಡ್ತಾ ಇದ್ದೇವೆ. 21 ಲೆಸನ್ಸ್ ಫಾರ್ 21 ಸೆಂಚುರಿ. ಈಗ ಉಡುಪಿ ವಲಯದ ರಾಜ್ಯ ಮತ್ತು ಕೇಂದ್ರ ಪಠ್ಯಕ್ರಮದ ವಿವಿಧ ಶಿಕ್ಷಣ ಸಂಸ್ಥೆಗಳಲ್ಲಿ ವಿವಿಧ ಚಟುವಟಿಕೆಗಳಲ್ಲಿ ಅಸಾಧಾರಣ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಗೌರವಿಸುವ ಸಮಯ. ಈ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಪ್ರೋತ್ಸಾಹಿಸಬೇಕೆಂದು ವಂದನೀಯ ಫಾದರ್ ಚಾರ್ಲ್ಸ್ ಮೆನೇಜಸ್, ಸಂಚಾಲಕರು, ಸಂತ ಮೇರಿ ಶಿಕ್ಷಣ ಸಂಸ್ಥೆಗಳು ಉಡುಪಿ ಇವರಲ್ಲಿ ಆದರಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಸನ್ಮಾನಿತರ ಪಟ್ಟಿಯನ್ನು ವಾಚಿಸಲಿದ್ದಾರೆ ಶ್ರೀಮತಿ ಪ್ರಿಯಾ ಡೇಸಾ, ಪ್ರಾಂಶುಪಾಲರು, ಸೇಂಟ್ ಜಾನ್ಸ್ ಅಕಾಡೆಮಿ ಪದವಿ ಪೂರ್ವ ಕಾಲೇಜು, ಶಂಕರಪುರ. ಮಾನಿಕ್ ಸುವರ್ಣ, ಸೆಂಟ್ ಫ್ರಾನ್ಸಿಸ್ ಸೇವಿಯರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಉದ್ಯಾವರ. ಇವರು 65ನೆಯ ರಾಷ್ಟ್ರೀಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ ಟೂರ್ನಮೆಂಟ್ನಲ್ಲಿ 2019-20 ಅವಧಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಾಧನೆಗೈದಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ನಾನು ಶುಭಾಶಯಗಳನ್ನು ಕೋರುತ್ತೇನೆ. ಶಾಲೆಗೆ ಕೀರ್ತಿ ತಂದಿದ್ದಾರೆ ಮಾಣಿಕ್ ಸುವರ್ಣ. ರೊನಾಲ್ಡ್ ಮೆಂಡೋನ್ಸಾ, ಸೇಂಟ್ ಮೇರೀಸ್ ಕಾಲೇಜ್ ಶಿರ್ವಾ. ಇವರು ತೃತೀಯ BCA ವಿದ್ಯಾರ್ಥಿ. ಇವರು ಶ್ರೀದೇವಿ ಕಾಲೇಜ್ ಆಫ್ ಟೆಕ್ನಾಲಜಿ, ಕೆಂಜಾರ್, ಮ್ಯಾಂಗ್ಳೂರ್ ಇಲ್ಲಿ ನಡೆದಿರುವ ರಾಷ್ಟ್ರಮಟ್ಟದ ಇಂಟರ್ ಕಾಲೇಜಿಯೇಟ್ ಮಾಡೆಲ್ ಕಾಂಪಿಟೇಷನ್ ಇದರಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸಿ ಕಾಲೇಜಿಗೆ ಹಾಗೂ ನಮಗೆಲ್ಲರಿಗೂ ಗೌರವವನ್ನು ತಂದುಕೊಟ್ಟಿರುತ್ತಾರೆ. ಇವರಿಗೂ ಶುಭಾಶಯಗಳು. ಪ್ರಸನ್ನ, ಸೇಂಟ್ ಮೇರೀಸ್ ಕಾಲೇಜ್ ಶಿರ್ವಾ ಇಲ್ಲಿಯ ತೃತೀಯ BCA ವಿದ್ಯಾರ್ಥಿ. ಇವರು ಶ್ರೀದೇವಿ ಕಾಲೇಜ್ ಆಫ್ ಟೆಕ್ನಾಲಜಿ, ಕೆಂಜರ್, ಮ್ಯಾಂಗ್ಳೂರ್ ಇಲ್ಲಿ ನಡೆದಿರುವ ಇಂಟರ್ ಕಾಲೇಜಿಯೇಟ್ ಮಾಡೆಲ್ ಕಾಂಪಿಟೇಷನ್ನಲ್ಲಿ ದ್ವಿತೀಯ ಸ್ಥಾನ ಗಳಿಸಿ ಕಾಲೇಜಿಗೆ ಗೌರವ ತಂದಿದ್ದಾರೆ. ಇವರಿಗೂ ಶುಭಾಶಯಗಳು. ನಿಖಿತಾ, ಸೇಂಟ್ ಮೇರೀಸ್ ಕಾಲೇಜ್ ಶಿರ್ವಾ ಇಲ್ಲಿಯ ದ್ವಿತೀಯ BCom ವಿದ್ಯಾರ್ಥಿ. ಇವರು ಕೂಡ ಶ್ರೀದೇವಿ ಕಾಲೇಜ್ ಆಫ್ ಟೆಕ್ನಾಲಜಿ, ಕೆಂಜರ್, ಮ್ಯಾಂಗ್ಳೂರ್ ಇಲ್ಲಿ ನಡೆದಿರುವ ರಾಷ್ಟ್ರ ಮಟ್ಟದ ಇಂಟರ್ ಕಾಲೇಜಿಯೇಟ್ ಮಾಡೆಲ್ ಕಾಂಪಿಟೇಷನ್ನಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸಿ ಕಾಲೇಜಿಗೆ ಹೆಸರನ್ನು ತಂದಿರುತ್ತಾರೆ. ಇವರಿಗೂ ಶುಭಾಶಯಗಳು. ಅಲ್ಝರೀನ್, ಲೂರ್ಡ್ಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಕನಜಾರ್. ಇವರು ನೆಹರು ಇಂಡೋರ್ ಸ್ಟೇಡಿಯಂ, ಶಿವಮೊಗ್ಗ ಇಲ್ಲಿ ನಡೆದಿರುವ ಡಾಕ್ಟರ್ APJ ಅಬ್ದುಲ್ ಕಲಾಂ ಮೆಮೋರಿಯಲ್ ನ್ಯಾಷನಲ್ ಕರಾಟೆ ಚಾಂಪಿಯನ್ಶಿಪ್ 2022 ಇದರಲ್ಲಿ ಭಾಗವಹಿಸಿ ಶಾಲೆಗೂ ನಮಗೂ ಕೀರ್ತಿ ತಂದಿದ್ದಾರೆ. ಶುಭಾಶಯಗಳು. ಹರ್ಷಿತ್ SS, ಮೌಂಟ್ ರೋಸರಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಸಂತೆಕಟ್ಟೆ, ಕಲ್ಯಾಣ್ಪುರ್ 10ನೇ ತರಗತಿಯ ವಿದ್ಯಾರ್ಥಿ. ಇವರು ರಾಜ್ಯೋತ್ಸವ ಸಾಧಕ ಪುರಸ್ಕಾರ ಪಡೆದ ಹೆಮ್ಮೆಯ ವಿದ್ಯಾರ್ಥಿ
ಹಾಗೂ ಅಕಾಡೆಮಿ ಬಾಲಗೌರವ ಪ್ರಶಸ್ತಿ ಪಡೆದಿರುವ ಹೆಮ್ಮೆಯ ವಿದ್ಯಾರ್ಥಿ ಹರ್ಷಿತ್ ಎಸ್ ತಮಗೆ ಶುಭಾಶಯಗಳು. ವಿಘ್ನೇಶ್ ಆರ್ ಗಾಣಿಗ, ಮೌಂಟ್ ರೋಸರಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸಂತೆಕಟ್ಟೆ ಕಲ್ಯಾಣಪುರ. ಇವರು 10ನೇ ತರಗತಿಯ ವಿದ್ಯಾರ್ಥಿ ಆಗಿದ್ದು ವಿಜುವಲ್ ಆರ್ಟ್ಸ್ 3D ಕೆಟಗರಿ ಇನ್ ನ್ಯಾಷನಲ್ ಲೆವೆಲ್ ಕಲೋತ್ಸವ 2020 ಇದರಲ್ಲಿ ಭಾಗವಹಿಸಿಕೊಂಡು ಶಾಲೆಗೂ ನಮಗೂ ಕೀರ್ತಿ ತಂದಿದ್ದಾರೆ. ವಿಘ್ನೇಶ್ ಆರ್ ಗಾಣಿಗ. ಸಿಂಧೂರಿ ಮೌಂಟ್ ರೋಸರಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇಲ್ಲಿಯ 6ನೇ ತರಗತಿಯ ವಿದ್ಯಾರ್ಥಿನಿ. ಪ್ರೌಡ್ ಕೋವಿಡ್ ವಾರಿಯರ್. ಇವರು ನಮ್ಮ ಹೆಮ್ಮೆಯ ಪುತ್ರಿ. ಮೌಂಟ್ ರೋಸರಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸಂತೆಕಟ್ಟೆ ಕಲ್ಯಾಣಪುರ ಇಲ್ಲಿಯ ಹೆಮ್ಮೆಯ ಪುತ್ರಿ. ಇವರು ಕೋವಿಡ್ ಟೈಮಲ್ಲಿ ಮಕ್ಕಳಿಗೆ ಹಲವಾರು ರೀತಿಯ ಮಾಸ್ಕ್ಗಳನ್ನು ಸ್ಟಿಚ್ ಮಾಡಿಕೊಂಡು SLC ಮಕ್ಕಳಿಗೆ ಹಂಚುವಲ್ಲಿ ಉತ್ತಮ ಕಾರ್ಯವಹಿಸಿದ್ದಾರೆ. ನೆಕ್ಸ್ಟ್ ಲಿಸ್ವಿಟಾ ರೆಬೆಕಾ ಡಿಸೋಜಾ, ಸೇಂಟ್ ಲಾರೆನ್ಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮೂಡುಬೆಳ್ಳೆ. ಇವರು ಪ್ರತಿಭಾ ಕಾರಂಜಿಯಲ್ಲಿ ಇಂಗ್ಲಿಷ್ ಸ್ಪೀಚ್ ಕಾಂಪಿಟೇಷನ್ನಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ಶಾಲೆಗೂ ನಮಗೂ ಕೀರ್ತಿ ತಂದಿದ್ದಾರೆ. ಲಿಸ್ವಿಟಾ ರೆಬೆಕಾ ಡಿಸೋಜಾ. ನಿಖಿತಾ, ಸೇಂಟ್ ಮೇರೀಸ್ ಕಾಲೇಜ್ ಶಿರ್ವ. ಇವರು ರಾಷ್ಟ್ರ ಮಟ್ಟದ ಇನ್ವಿಷನ್ ಡ್ರಾಯಿಂಗ್ ಕಾಂಪಿಟೇಷನ್ನಲ್ಲಿ ತೃತೀಯ ಸ್ಥಾನವನ್ನು ಗಳಿಸಿ ನಮಗೆ ಗೌರವ ತಂದಿದ್ದಾರೆ. ಈ ಕಾಂಪಿಟೇಷನ್ ಶ್ರೀನಿವಾಸ್ ಕಾಲೇಜಲ್ಲಿ ನಡೆದಿರುತ್ತದೆ. ನೆಕ್ಸ್ಟ್ ಮಿಸ್ಟರ್ ದೀಕ್ಷಿತ್, ಸೇಂಟ್ ಮೇರೀಸ್ ಕಾಲೇಜ್ ಶಿರ್ವ. ಇವರು ಬೆಸ್ಟ್ ಫಿಸಿಕ್ ಚಾಂಪಿಯನ್ಶಿಪ್ ಅನ್ನು 60 kg ಕೆಟಗರಿಯಲ್ಲಿ ಪಡೆದು ಗೋಲ್ಡ್ ಮೆಡಲನ್ನು ಪಡೆದಿರುತ್ತಾರೆ. ಇದು GFGC ಹಳೆಯಂಗಡಿಯಲ್ಲಿ ಈ ಸ್ಪರ್ಧೆಯು ನಡೆದಿರುತ್ತದೆ. ಅಂತೆಯೇ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ವತಿಯಿಂದ ಕೂಡ ಇವರು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಬೆಸ್ಟ್ ಫಿಸಿಕ್ ಮಿಸ್ಟರ್ ದೀಕ್ಷಿತ್, ಕಂಗ್ರ್ಯಾಚುಲೇಷನ್ಸ್. ನೆಕ್ಸ್ಟ್ ಮಿಸ್ಟರ್ ವಿಜಯ್ ಕುಮಾರ್ JK, ಸೇಂಟ್ ಮೇರೀಸ್ ಕಾಲೇಜ್ ಶಿರ್ವ. ಇವರು 10 ಕಿಲೋಮೀಟರ್ ನಡಿಗೆ ಈ ಪ್ರಶಸ್ತಿಯನ್ನು ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಲೆವೆಲ್ನ ಅಂತರ ಕಾಲೇಜು ಮಟ್ಟದಲ್ಲಿ ಸಾಧಿಸಿ ಇವರು ಬ್ರಾನ್ಸ್ ಮೆಡಲ್ ಕಂಚಿನ ಪದಕವನ್ನು ಗಳಿಸಿರುತ್ತಾರೆ. ಮಿಸ್ಟರ್ ವಿಜಯ್ ಕುಮಾರ್, ಕಂಗ್ರ್ಯಾಚುಲೇಷನ್ಸ್. ಮಿಸ್ ಜೋಸ್ವಿಟಾ ಮರ್ಲಿನ್ ಮೆಂಡೋನ್ಸಾ, ಸೇಂಟ್ ಮೇರೀಸ್ ಕಾಲೇಜ್ ಶಿರ್ವ. ಇವರು ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಕಾಲೇಜ್ ಲೆವೆಲ್ನಲ್ಲಿ ಅಥ್ಲೆಟಿಕ್ನಲ್ಲಿ ಚಾಂಪಿಯನ್ಶಿಪ್ಪನ್ನು ಡಿಸ್ಕಸ್ ಥ್ರೋದಲ್ಲಿ ಗಳಿಸಿರುತ್ತಾರೆ. ಇವರು ಡಿಸ್ಕಸ್ ಥ್ರೋನಲ್ಲಿ ಕಂಚಿನ ಪದಕವನ್ನು ಗಳಿಸಿ ಸಾಧನೆ ಮಾಡಿರುತ್ತಾರೆ. ನೆಕ್ಸ್ಟ್ ಮಿಸ್ಟರ್ ವಿದಾಂತ್ ಶೆಟ್ಟಿ, ಸೇಂಟ್ ಮೇರೀಸ್ ಕಾಲೇಜ್ ಶಿರ್ವ. ಇವರು ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಸಾಫ್ಟ್ ಬಾಲ್ ಚಾಂಪಿಯನ್ಶಿಪ್ಪಲ್ಲಿ ಮಂಗಳೂರು ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಇವರು ನಾಗಾರ್ಜುನ ಯೂನಿವರ್ಸಿಟಿ ಆಂಧ್ರ ಪ್ರದೇಶ ಇಲ್ಲಿ ನಡೆದಿರುವ ಮ್ಯಾಚಿನಲ್ಲಿ ನಮ್ಮ ಮ್ಯಾಂಗ್ಳೂರು ಯೂನಿವರ್ಸಿಟಿಯ ಪರವಾಗಿ ಹೋಗಿ ಸಾಧನೆಗೈದಿದ್ದಾರೆ. ವಿದಾಂತ್ ಶೆಟ್ಟಿ, ತಮಗೆ ಶುಭಾಶಯಗಳು. ಮಿಸ್ಟರ್ ಪ್ರಜ್ವಲ್ ಸಿ, ಸೇಂಟ್ ಮೇರೀಸ್ ಕಾಲೇಜ್ ಶಿರ್ವ. ಇವರು ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಕ್ಯಾಂಪಸ್ ಇದರಲ್ಲಿ ಕಂಚಿನ ಪದಕವನ್ನು ಪಡೆದು 26 ಫೆಬ್ರವರಿ 2022ರಲ್ಲಿ ತಮ್ಮ ಸಾಧನೆಯನ್ನು ಕ್ಷೇತ್ರದಲ್ಲಿ ಗೈದಿದ್ದಾರೆ, ಸ್ಪೋರ್ಟ್ಸ್ ಕ್ಷೇತ್ರದಲ್ಲಿ ಗೈದಿದ್ದಾರೆ. ಪ್ರಜ್ವಲ್ ರವರೇ, ತಮಗೆ ಶುಭಾಶಯಗಳು. ವಿದಾಸ್ ಶೆಟ್ಟಿ ಸಾಫ್ಟ್ ಬಾಲ್ ಕ್ಯಾಪ್ಟನ್ ಆಗಿದ್ದುಕೊಂಡು ಕುಂದಾಪುರದಲ್ಲಿ ಡಾಕ್ಟರ್ BB ಹೆಗ್ಡೆ ಕಾಲೇಜ್ ಇಲ್ಲಿ ನಡೆದಿರುವ ಸಾಫ್ಟ್ ಬಾಲ್ ಮ್ಯಾಚಿನಲ್ಲಿ ಬ್ರಾನ್ಸ್ ಮೆಡಲನ್ನು ಪಡೆದು ಕಂಚಿನ ಪದಕವನ್ನು ಗಳಿಸಿ ಸಾಧನೆಯನ್ನು ಗೈದ ವಿದಾಸ್ ಶೆಟ್ಟಿಯವರೇ, ತಮಗೆ ಶುಭಾಶಯಗಳು. ದೀಪೇಶ್ ಶೆಟ್ಟಿಗಾರ್, ಇವರು ಕ್ರಿಸ್ಟ್ ಸ್ಕೂಲ್ ಮಣಿಪಾಲ್
ಇವರು 60 ಮೀಟರ್ ರೇಸ್ನಲ್ಲಿ ಬೆಳ್ಳಿ ಪದಕವನ್ನು ಗಳಿಸಿದ್ದಾರೆ. ಅಂತೆಯೇ ಲಾಂಗ್ ಜಂಪ್ ಇದರಲ್ಲಿ ಕೂಡ ಅವರು ಸ್ಪರ್ಧಿಸಿ ಸಾಧನೆಗೈದಿದ್ದಾರೆ ರಾಷ್ಟ್ರಮಟ್ಟದಲ್ಲಿ. ಹಾಗೂ ಗೋಲ್ಡ್ ಮೆಡಲ್ ಬಂಗಾರದ ಪದಕವನ್ನು ಕೂಡ ಗಳಿಸಿ ಇವರು ಸಾಧನೆಯನ್ನು ಮಾಡಿದ್ದಾರೆ. ಹಲವಾರು ಸಾಧನೆಯನ್ನು ಗೈದ ಬೆಳ್ಳಿ ಹಾಗೂ ಬಂಗಾರದ ಪದಕ ಗಳಿಸಿದ ದೀಪೇಶ್ ಶೆಟ್ಟಿಗಾರ್ ತಮಗೆ ಶುಭಾಶಯಗಳು. ಮಿಸ್ ಕೀರ್ತನಾ ಎಸ್, ಮಿಲಾಗ್ರಿಸ್ ಕಾಲೇಜ್ ಕಲ್ಯಾಣಪುರ. 100 ಮೀಟರ್ ಓಟದಲ್ಲಿ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಇಂಟರ್ ಕಾಲೇಜ್ ಮಟ್ಟದಲ್ಲಿ ಆದ ಸ್ಪರ್ಧೆಗಳು. ಈ ಸ್ಪರ್ಧೆಗಳು ಆಳ್ವಾಸ್ ಕಾಲೇಜ್ ಮೂಡುಬಿದ್ರಿ ಇಲ್ಲಿ ನಡೆದಿದ್ದು ಇವರು ಸೆಕೆಂಡ್ ಪ್ಲೇಸ್ ಅನ್ನು ಪಡೆದಿದ್ದಾರೆ, ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ. ಅದೇ ರೀತಿ 4x100 ಮೀಟರ್ಸ್ ರಿಲೇಯಲ್ಲಿ ಗೋಲ್ಡ್ ಮೆಡಲ್ ಬಂಗಾರದ ಪದಕವನ್ನು ಕೂಡ ಇವರು ಪಡೆದಿರುತ್ತಾರೆ. ಅಂತೆಯೇ ಇವರು ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಆ ಮಟ್ಟದಲ್ಲಿ ಕೂಡ ಭಾಗವಹಿಸಿ ಬೆಳ್ಳಿ ಪದಕವನ್ನು ಕೂಡ ಪಡೆದಿದ್ದಾರೆ. 4x100 ಮೀಟರ್ ರಿಲೇ ಇದರಲ್ಲಿ ಕೂಡ ಕಾಂತಿವರ ಸ್ಟೇಡಿಯಂ ಬ್ಯಾಂಗ್ಳೂರು ಇಲ್ಲಿ ಕೂಡ ಇದು ಹಮ್ಮಿಕೊಂಡಿದ್ದು ಅದರಲ್ಲಿ ಕೂಡ ಅವರು ಭಾಗಿಯಾಗಿ ಸಾಧನೆಯನ್ನು ಗೈದಿದ್ದಾರೆ. ಮಿಸ್ ಕೀರ್ತನಾ ಎಸ್ ತಮಗೆ ಶುಭಾಶಯಗಳು. ಮಿಸ್ಟರ್ ನಿತೇಶ್ ಆರ್ ಸುವರ್ಣ, ಮಿಲಾಗ್ರಿಸ್ ಕಾಲೇಜ್ ಕಲ್ಯಾಣಪುರ. ಇವರು ಟೇಬಲ್ ಟೆನ್ನಿಸ್ ಟೂರ್ನಮೆಂಟ್ ಇದು ಬ್ಯಾಂಗ್ಳೂರಿನಲ್ಲಿ ನಡೆದಿದ್ದು ಇದರಲ್ಲಿ ಅವರು ಫಸ್ಟ್ ಪ್ಲೇಸ್ ಪ್ರಥಮ ಸ್ಥಾನವನ್ನು ಗಳಿಸಿ ಸಾಧನೆಗೈದಿದ್ದಾರೆ. ಸಾಧಕ ಮಿಸ್ಟರ್ ನಿತೇಶ್ ಆರ್ ಸುವರ್ಣರವರೇ ತಮಗೆ ಶುಭಾಶಯಗಳು. ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಇವರು ಸಾಧನೆಯನ್ನು ಗೈದಿರುತ್ತಾರೆ. ಕ್ಯಾಪ್ಟನ್ ಕೂಡ ಆಗಿದ್ದರು. ತಂಡದ ಸಾಧಕರೇ ತಮಗೆ ಶುಭಾಶಯಗಳು. ಮಿಸ್ಟರ್ ಕ್ರಿಸ್ಟನ್ ನೊರನ್ನ, ಮಿಲಾಗ್ರಿಸ್ ಕಾಲೇಜ್ ಕಲ್ಯಾಣಪುರ. ಇವರು ಇಂಟರ್ ಕಾಲೇಜಿಯೇಟ್ ಟೇಬಲ್ ಟೆನ್ನಿಸ್ ಟೂರ್ನಮೆಂಟ್ ಇದರಲ್ಲಿ ಭಾಗವಹಿಸಿಕೊಂಡು ಸೌತ್ ಝೋನ್ ಟೇಬಲ್ ಟೆನ್ನಿಸ್ ಟೂರ್ನಮೆಂಟ್ ಅದು ರೇವಾ ಯೂನಿವರ್ಸಿಟಿ ಬ್ಯಾಂಗ್ಳೂರಲ್ಲಿ ನಡೆದಿತ್ತು. ಅದರಲ್ಲಿ ಅವರು ಪ್ರಥಮ ಸ್ಥಾನಿಯಾಗಿ ಸಾಧನೆಗೈದಿದ್ದಾರೆ. ಸಾಧಕ ಮಿಸ್ಟರ್ ಕ್ರಿಸ್ಟನ್ ನೊರನ್ನರವರೇ ತಮಗೆ ಶುಭಾಶಯಗಳು. ಮಿಸ್ಟರ್ ಕ್ರಿಸ್ಟನ್ ನೊರನ್ನ, ಮಿಲಾಗ್ರಿಸ್ ಕಾಲೇಜ್ ಕಲ್ಯಾಣಪುರ್. ಮಿಸ್ ವೆಲೋನಿಯಾ ಕೆ ಕ್ಯಾಥರಿನ್ ಮಸ್ಕರಿನಸ್ ಫ್ರಮ್ ಮಿಲಾಗ್ರಿಸ್ ಕಾಲೇಜ್ ಕಲ್ಯಾಣಪುರ. ಇವರು ಟೇಬಲ್ ಟೆನ್ನಿಸ್ ಟೂರ್ನಮೆಂಟ್ ಇದರಲ್ಲಿ ಸೌತ್ ಝೋನ್ ಟೇಬಲ್ ಟೆನ್ನಿಸ್ ಟೂರ್ನಮೆಂಟ್ ಅದು AMET ಯೂನಿವರ್ಸಿಟಿ ಚೆನ್ನೈ ಇಲ್ಲಿ ಇವರು ಭಾಗವಹಿಸುತ್ತಾರೆ. ದ್ವಿತೀಯ ಸ್ಥಾನವನ್ನು ಗಳಿಸಿ ಸಾಧನೆಗೈದಿದ್ದಾರೆ. ಸಾಧಕ ಮಿಸ್ ವೆಲೋನಿಯರವರೇ ನಿಮಗೆ ಶುಭಾಶಯಗಳು. ಮಿಸ್ ವರ್ಷಾ ಮೇಸ್ತಾ, ಮಿಲಾಗ್ರಿಸ್ ಕಾಲೇಜ್ ಕಲ್ಯಾಣಪುರ್. ಇವರು ವಾಲಿಬಾಲ್ ಟೀಮನ್ನು ರಾಷ್ಟ್ರ ಮಟ್ಟದಲ್ಲಿ ರೆಪ್ರೆಸೆಂಟ್ ಮಾಡಿದ್ದು ಟೂರ್ನಮೆಂಟು ಇದು ಮಹಾರಾಷ್ಟ್ರದಲ್ಲಿ ನಡೆದಿರುತ್ತದೆ. ಮಹಾರಾಷ್ಟ್ರದಲ್ಲಿ ನಡೆದ ಈ ವಾಲಿಬಾಲ್ ಟೀಮ್ನಲ್ಲಿ ಇವರು ರೆಪ್ರೆಸೆಂಟ್ ಮಾಡಿ ಸಾಧನೆಗೈದಿದ್ದಾರೆ. ಸಾಧಕ ವರ್ಷಾ ಮೇಸ್ತಾ ಆ್ಯಂಡ್ ಟೀಮ್ ನಿಮಗೆ ಶುಭಾಶಯಗಳು. ಮಿಸ್ ರಮ್ಯಾ, ಮಿಲಾಗ್ರಿಸ್ ಕಾಲೇಜ್ ಕಲ್ಯಾಣಪುರ. ಇವರ ವಾಲಿಬಾಲ್ ಟೀಮ್ ಅನ್ನು ರೆಪ್ರೆಸೆಂಟ್ ಮಾಡಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಈ ವಾಲಿಬಾಲ್ ಮ್ಯಾಚ್ ನಡೆದದ್ದು ಮಹಾರಾಷ್ಟ್ರದಲ್ಲಿ. ಮಿಸ್ ರಮ್ಯಾ ಆ್ಯಂಡ್ ಟೀಮ್ ನಿಮಗೆ ಶುಭಾಶಯಗಳು. ಮಿಸ್ ಗ್ರೇಸ್ ರಿಷಲ್ ಲಿವಿಸ್, ಫುಟ್ಬಾಲ್ ಟೀಮ್ ರಾಷ್ಟ್ರ ಮಟ್ಟದಲ್ಲಿ ಇವರು ರೆಪ್ರೆಸೆಂಟ್ ಮಾಡಿದ್ದು ಇವರು FSV ಅರೇನಾ ಬ್ಯಾಂಗ್ಳೂರು ಇಲ್ಲಿ ನಡೆದಿರುವ ಫುಟ್ಬಾಲ್ ಮ್ಯಾಚ್ನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರೆಪ್ರೆಸೆಂಟ್ ಮಾಡಿರುತ್ತಾರೆ. ಮಿಸ್ ಗ್ರೇಸ್ ತಮಗೆ ಶುಭಾಶಯಗಳು. ಭುವನ ಮೇಸ್ತಾ, ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಲ್ಯಾಣಪುರ್. ಇವರು ರಾಷ್ಟ್ರ ಮಟ್ಟದ ವಾಲಿಬಾಲ್ ಪಂದ್ಯಾಟದಲ್ಲಿ ಭಾಗವಹಿಸಿರುತ್ತಾರೆ. ಭುವನ್ ಮೇಸ್ತಾ ತಮಗೆ ಶುಭಾಶಯಗಳು. ರಾಷ್ಟ್ರ ಮಟ್ಟದ ವಾಲಿಬಾಲ್ ಮ್ಯಾಚ್ನಲ್ಲಿ ಸಾಧನೆಗೈದ ಭುವನ್ ರವರೇ ತಮಗೆ ಶುಭಾಶಯಗಳು. ಭೂಮಿಕಾ ಮೇಸ್ತಾ, ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಇವರು ಕೂಡ ರಾಷ್ಟ್ರ ಮಟ್ಟದ ವಾಲಿಬಾಲ್ ಪಂದ್ಯಾಟದಲ್ಲಿ ಭಾಗವಹಿಸಿ ಸಾಧನೆಗೈದಿದ್ದಾರೆ. ಇವರಿಗೂ ಕೂಡ ಶುಭಾಶಯಗಳು.
ಭೂಮಿಕಾ ಮೇಸ್ತಾ ವಾಲಿಬಾಲ್ ಪಂದ್ಯಾಟದ ಉತ್ತಮ ಪಟು. ಅನಿಕಾ ಜಯೇಶ ಕಾಮತ್ ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಇವರು ಕೂಡ ವಾಲಿಬಾಲ್ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿದ್ದಾರೆ. ಇವರು ಅತ್ಯುತ್ತಮ ವಾಲಿಬಾಲ್ ಆಟಗಾರ್ತಿ. ರಾಷ್ಟ್ರ ಮಟ್ಟದಲ್ಲಿ ಮಿಂಚಿದ ತಮಗೆ ಶುಭಾಶಯಗಳು. ಅನಿಕಾ ಜಯೇಶ್ ಕಾಮತ್. ಯಕ್ಷ ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಇವರು ಇನ್ನೋರ್ವ ಸಾಧಕಿ, ವಾಲಿಬಾಲ್ನಲ್ಲಿ ಸಾಧನೆಗೈದಿದ್ದಾರೆ. ಇವರ ಪೋಷಕರು ಅವರ ಪರವಾಗಿ ಗೌರವ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಸವಿನ್ ತಿಂಗಲಾಯ ಸೇಂಟ್ ಮೇರೀಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನರ್ಪಾಡಿ, ಇವರು ಕರ್ನಾಟಕ ಸ್ಟೇಟ್ ಜೂನಿಯರ್ ಆ್ಯಂಡ್ ಸೀನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2022 ಇದರಲ್ಲಿ ಪ್ರಥಮ ಸ್ಥಾನ, ಲಾಂಗ್ ಜಂಪಿನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿರುತ್ತಾರೆ. ಅಂತೆ ಕರ್ನಾಟಕ ಸ್ಟೇಟ್ ಜೂನಿಯರ್ ಆ್ಯಂಡ್ ಸೀನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2022 ಇದರ 100 ಮೀಟರ್ ಓಟದಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ರಾಷ್ಟ್ರ ಮಟ್ಟದ ಸಾಧಕ ಇವರು ಸವಿನ್ ತಿಂಗಳಾಯ. ಇವರ ಪರವಾಗಿ ಇವರ ಪೋಷಕರು ಬಹುಮಾನ ಗೌರವ ಸ್ವೀಕರಿಸಿದ್ದಕ್ಕಾಗಿ ಧನ್ಯವಾದಗಳು, ಶುಭಾಶಯಗಳು. ಕೌಶಿಲ್ ಎಸ್ ಸಾಲ್ಯಾನ್ ಸೇಂಟ್ ಮೇರೀಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನರ್ಪಾಡಿ. ಕೌಶಿಲ್ ರಾಷ್ಟ್ರ ಮಟ್ಟದಲ್ಲಿ ಒಲಿಂಪಿಕ್ಸ್ನಲ್ಲಿ ಚಾಂಪಿಯನ್ಶಿಪ್ ಅನ್ನು ಪಡೆದಿರುತ್ತಾರೆ. ಇವರ ಸಾಧನೆ ತುಂಬ ಮಹತ್ವದ್ದು. ಇವರು 2000 ಮೀಟರ್ ಓಟದಲ್ಲಿ 3ನೇ ಸ್ಥಾನವನ್ನು ಗಳಿಸಿದ್ದು ನಿಜಕ್ಕೂ ಹೆಮ್ಮೆ. ಕೌಶಿಲ್ ಎಸ್ ಸಾಲ್ಯಾನ್, ನಿಮಗೆ ಶುಭಾಶಯಗಳು. ಬಹುಮಾನವನ್ನು ವಿತರಿಸಿದ ಪೂಜ್ಯರೇ ತಮಗೆ ಧನ್ಯವಾದಗಳು. ವೀಕ್ಷಿಸಿದ, ಚಪ್ಪಾಳೆ ತಟ್ಟಿದ ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದಗಳು. ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಹಂತವಾಗಿ 2019-20, 2021-22ನೇ ಶೈಕ್ಷಣಿಕ ವರ್ಷದಲ್ಲಿ 100% ಫಲಿತಾಂಶದೊಂದಿಗೆ ಉತ್ಕೃಷ್ಟ ಶೈಕ್ಷಣಿಕ ಸಾಧನೆ ತೋರಿದ ಶಿಕ್ಷಣ ಸಂಸ್ಥೆಗಳನ್ನು ಗೌರವಿಸುವ ಸಮಯ. ಈ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು ಅನುಕ್ರಮವಾಗಿ ವೇದಿಕೆಗೆ ಆಗಮಿಸಿ ಪರಮಪೂಜ್ಯ ಧರ್ಮಾಧ್ಯಕ್ಷರಿಂದ ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ಸವಿನಯಪೂರ್ವಕವಾಗಿ ವಿನಂತಿಸುತ್ತಿದ್ದೇವೆ. ಮೊದಲನೆಯದಾಗಿ ನಿರ್ಮಲಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬ್ರಹ್ಮಾವರ. ಮುಂದಿನ ಸರದಿ ಚರ್ಚ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಜೆಕಾರ್. ಚರ್ಚ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಜೆಕಾರ್. ಮುಂದಿನ ಸರದಿ ಮೌಂಟ್ ರೋಸರಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸಂತೆಕಟ್ಟೆ. ಅಭಿನಂದನೆಗಳು. ಮುಂದಿನ ಸರದಿ ಹೋಲಿ ರೋಸರಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕುಂದಾಪುರ. ಮುಂದೆ ಸನ್ಮಾನ ಸ್ವೀಕರಿಸಲಿರುವವರು ಸೇಂಟ್ ಫ್ರಾನ್ಸಿಸ್ ಝೇವಿಯರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಉದ್ಯಾವರ. ಮುಂದಿನ ಸರದಿ ಸೇಂಟ್ ಮೇರೀಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ. ಮುಂದಿನ ಸರದಿ ಕ್ರೈಸ್ಟ್ ಸೆಂಟ್ರಲ್ ಸ್ಕೂಲ್ ಮಣಿಪಾಲ್, ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಲ್ಯಾಣ್ಪುರ, ಡಾನ್ ಬೋಸ್ಕೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಶಿರ್ವಾ, ಸೇಂಟ್ ಮಾರಿಯಾ ಗೊರಟಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹಿರ್ಗಾನ. ಮುಂದಿನ ಸನ್ಮಾನದ ಸರದಿ ಸೇಂಟ್ ಲಾರೆನ್ಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮೂಡುಬೆಳ್ಳೆ. ಮುಂದಿನ ಶಾಲೆ ಸೇಂಟ್ ಆಂಟನಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸಾಸ್ತಾನ. ಸನ್ಮಾನ ಸ್ವೀಕರಿಸಿದ ಶಾಲೆಗಳ ಎಲ್ಲ ಮುಖ್ಯೋಪಾಧ್ಯಾಯರಿಗೂ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಈಗ ಕಾರ್ಯಕ್ರಮದ ಅತ್ಯಂತ ನಿರೀಕ್ಷೆಯ ಹಂತ. ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಪರಮ ಪೂಜ್ಯ ಧರ್ಮಾಧ್ಯಕ್ಷರು ತಮ್ಮ ಅತೀವ ಶ್ರದ್ಧೆ, ಮಾನವೀಯ ಕಾಳಜಿ ಹಾಗೂ ಸೌಜನ್ಯಪೂರ್ಣ ನಡೆನುಡಿಗಳಿಂದ ಉಡುಪಿ ಧರ್ಮ ಪ್ರಾಂತ್ಯದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದವರು.
ಪೂಜ್ಯರು ಈ ವೇದಿಕೆಯಲ್ಲಿ ತಮ್ಮ ಸಂದೇಶವನ್ನು ನೀಡಬೇಕೆಂದು ಪರಮಾದರದಿಂದ ಭಿನ್ನಯಿಸಿಕೊಳ್ಳುತ್ತಿದ್ದೇವೆ. ಕ್ಯಾಥಲಿಕ್ ಎಜುಕೇಷನಲ್ ಸೊಸೈಟಿ ಆಫ್ ಉಡುಪಿ ಇದರ ವತಿಯಿಂದ ಇವತ್ತು ಶಿಕ್ಷಕರ ದಿನಾಚರಣೆ ಹಾಗೂ ಅಭಿನಂದನಾ ಕಾರ್ಯಕ್ರಮವನ್ನು ನಾವು ನಡೆಸುತ್ತಾ ಇದ್ದೇವೆ. ಈ ಸುಂದರ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಯಾಗಿ ಹಾಜರಿರುವಂಥ ಸನ್ಮಾನ್ಯ ಅಕ್ಬರ್ ಅಲಿಯವರೇ, ಸೈಂಟ್ ಮೇರಿಸ್ ವಿದ್ಯಾಸಂಸ್ಥೆಗಳ ಸಂಚಾಲಕರಾದಂಥ ವಂದನೀಯ ಚಾರ್ಲ್ಸ್ ಮೆನೇಸಸ್ರವರೇ, ಉಡುಪಿ ಶಿಕ್ಷಣ ಮಂಡಳಿಯ ಕಾರ್ಯದರ್ಶಿಯಾದಂಥ ವಂದನೀಯ ವಿನ್ಸೆಂಟ್ ಕ್ರಾಸ್ತರವರೇ, ನೆರೆದಂಥ ಅಧ್ಯಾಪಕ ವೃಂದದವರೇ, ವಿದ್ಯಾರ್ಥಿಗಳೇ, ಆತ್ಮೀಯ ಸಹೋದರ ಸಹೋದರಿಯರೇ, ತಮಗೆಲ್ಲರಿಗೂ ಪ್ರಪ್ರಥಮವಾಗಿ ತಾನು ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಇದ್ದೇನೆ. ಸುದೀರ್ಘ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದ ಅಧ್ಯಾಪಕರನ್ನು ನಾವಿಂದು ಸನ್ಮಾನಿಸಿದ್ದೇವೆ. ಅವರ ಸೇವೆಯನ್ನು ಶ್ಲಾಘಿಸುತ್ತಾ ಅವರಿಗೆ ಕೃತಜ್ಞತಾಪೂರ್ವಕ ವಂದನೆಗಳನ್ನು ಮೊದಲಾಗಿ ಸಲ್ಲಿಸುತ್ತೇನೆ. ಅಂತೆಯೇ ನಾನಾ ಕ್ಷೇತ್ರಗಳಲ್ಲಿ ಪ್ರತಿಭೆಯನ್ನು ಪ್ರದರ್ಶಿಸಿದ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೂ ನನ್ನ ಅಭಿವಂದನೆಗಳು. ಶಿಕ್ಷಕರ ದಿನಾಚರಣೆ ಎಂದರೆ ನಮಗೆಲ್ಲರಿಗೂ ಸಂತೋಷ. ಶಿಕ್ಷಣ ತಜ್ಞರು, ದಾರ್ಶನಿಕರು ಅಂತಲೇ ಹೇಳ್ಬೋದು, ತತ್ವಜ್ಞಾನಿ, ಮೇಧಾವಿಯಾದಂಥ ಡಾಕ್ಟರ್ ರಾಧಾಕೃಷ್ಣ ಇವರನ್ನು ಪ್ರತ್ಯೇಕವಾಗಿ ನಾವು ಸ್ಮರಿಸುತ್ತೇವೆ. ಅವರು ನಮಗೆಲ್ಲರಿಗೂ ಆದರ್ಶಪ್ರಾಯರಾಗಿದ್ದಾರೆ. ಶಿಕ್ಷಣ ಅಂತ ಹೇಳುವಾಗ ನಾನು ಅನೇಕ ಶಾಲೆಗಳಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದೇನೆ. ಬರೀ ಓದು ಬರಹ ಅಲ್ಲ, ಅಥವಾ ಜ್ಞಾನವನ್ನು ಸಂಪಾದಿಸುವುದು ಕೂಡ ಅಲ್ಲ, ಬದಲಾಗಿ ಅದು ಮಾನವನ ವಿಕಾಸ ಎನ್ನುತ್ತಾರೆ ಸ್ವಾಮಿ ವಿವೇಕಾನಂದ ಇವರು. ಅವರ ದೃಷ್ಟಿಯಲ್ಲಿ ಶಿಕ್ಷಣ ಮಕ್ಕಳ ಸಮಗ್ರ, ಸಂಪೂರ್ಣ, ಸರ್ವಾಂಗೀಣ ಬೆಳವಣಿಗೆಯನ್ನು ಹೊಂದಿರಬೇಕು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಈ ಶಿಕ್ಷಣದ ಬಗ್ಗೆ ಮಾತನಾಡುತ್ತಾ ಹೀಗೆನ್ನುತ್ತಾರೆ: ಶಿಕ್ಷಣ ಮುಖ್ಯವಾಗಿ 4 ಅಂಶಗಳನ್ನು ಒಳಗೊಂಡಿರಬೇಕು. ಮನಸ್ಸು, ಹೃದಯ, ಆತ್ಮ ಮತ್ತು ದೇಹ. ಅಂದರೆ ಮಾನಸಿಕ ಬೆಳವಣಿಗೆ, ಇಂಟೆಲೆಕ್ಚುವಲ್ ಫಾರ್ಮೇಷನ್, ದೈಹಿಕ ಬೆಳವಣಿಗೆ, ಮೂರನೇದಾಗಿ ನಮ್ಮ ಹೃದಯ ವೈಶಾಲ್ಯತೆ ಹಾಗೂ ಆತ್ಮ. ಈ 4 ಅಂಶಗಳು ಸಮಗ್ರವಾಗಿ ಸಮಾನವಾಗಿ ಮಕ್ಕಳಿಗೆ ದೊರೆತರೆ ಮಾತ್ರ ಅದು ನಿಜವಾದ ಶಿಕ್ಷಣ ಎನ್ನುತ್ತಾರೆ ಡಾಕ್ಟರ್ ರಾಧಾಕೃಷ್ಣ ಇವರು. ನಮ್ಮ ಹೆಚ್ಚಿನ ಗಮನ ಇಂದು ಫಲಿತಾಂಶದೆಡೆಗೆ. ಈಗ ತಾನೇ ಹಲವಾರು ಶಾಲೆಗಳು 100 ಫಲಿತಾಂಶ ಪಡೆದಂಥ ಶಾಲೆಗಳಿಗೆ ಸನ್ಮಾನಿಸಿದೆವು. ಅದು ತಪ್ಪು ಅಲ್ಲ. ಆದರೆ ಈ ಶಿಕ್ಷಣದ ಜೊತೆಯಲ್ಲಿ ಇತರ 3 ಅಂಶಗಳು ಕೂಡ ಅಷ್ಟೇ ಮುಖ್ಯ. ನಮ್ಮ ವಿದ್ಯಾಸಂಸ್ಥೆಗಳಲ್ಲಿ ಇವೆಲ್ಲಕ್ಕೂ ನಾವು ಗಮನ ಕೊಟ್ಟು ಮಕ್ಕಳ ಪರಿಪೂರ್ಣ ಬದಲಾವಣೆಗೆ ಹೆಚ್ಚು ಒತ್ತನ್ನು ನೀಡುತ್ತಾ ನಾವು ಹೇಳುತ್ತೇವೆ ಕ್ವಾಲಿಟಿ ಎಜುಕೇಷನ್. ಇದನ್ನು ನೀಡಲು ನಾವು ಶ್ರಮಿಸುತ್ತಾ ಇದ್ದೇವೆ. ಕೇಂದ್ರ ಸರ್ಕಾರ ಈಗ ತಾನೇ ಹೊಸ ಶಿಕ್ಷಣದ ಪದ್ಧತಿಯನ್ನು ಆರಂಭಿಸಿದೆ.
ಕಾಲೇಜ್ ಮಟ್ಟದಲ್ಲಿ ಇದೀಗಲೇ ಆರಂಭವಾಗಿದೆ. ಪ್ರಾಥಮಿಕ ಹಂತದಲ್ಲಿ ನವೆಂಬರ್ ತಿಂಗಳಿಂದ ಪೂರ್ಣ ಪ್ರಮಾಣದಲ್ಲಿ ಅದು ಆರಂಭವಾಗಲಿಕ್ಕಿದೆ ಎಂದು ಆದೇಶವನ್ನು ಹೊರಡಿಸಲಾಗಿದೆ. ಆದರೆ ಈ ಹೊಸ ಶಿಕ್ಷಣ ಪದ್ಧತಿಗೆ ನಾವು ನಮ್ಮನ್ನೇ ಸಿದ್ಧಪಡಿಸಿಕೊಳ್ಳಬೇಕಾಗಿದೆ. ಅದರಲ್ಲೂ ಮುಖ್ಯವಾಗಿ ಶಿಕ್ಷಕ ವೃಂದದವರು. ಕಾರಣ, ಶಿಕ್ಷಣದಲ್ಲಿ ಬರೀ ಮಕ್ಕಳಿಗೆ ಏನು ಇಷ್ಟರ ತನಕ ನಾವು ಕೊಡುತ್ತಿದ್ದೇವೋ ಅದು ಸಾಲದು. ಅದರ ಜೊತೆಯಾಗಿ ಕೌಶಲ್ಯ ಕೂಡ ಅದರೊಂದಿಗೆ ಇರಬೇಕು ಎಂಬುದೇ ಈ ಹೊಸ ಶಿಕ್ಷಣ ನೀತಿಯ ಒಂದು ಉದ್ದೇಶವಾಗಿದೆ. ಮಕ್ಕಳನ್ನು ಸತ್ಪ್ರಜೆಗಳಾಗಿ ಉತ್ತಮ ನಾಗರಿಕರನ್ನಾಗಿ ಬೆಳೆಸುವ ಆ ಒಂದು ಮಹತ್ತರ ಜವಾಬ್ದಾರಿ ಅಧ್ಯಾಪಕರಲ್ಲಿದೆ. ಅಧ್ಯಾಪಕ ವೃಂದದವರನ್ನು ಉದ್ದೇಶಿಸಿ ಮಾತನಾಡುವಾಗ ನಾನು ಹೇಳೋದು, ಇದು ಒಂದು ವೃತ್ತಿಯಲ್ಲ, ಬದಲಾಗಿ ಇದೊಂದು ದೇವರ ಪ್ರತ್ಯೇಕ ಕರೆ. ಇಟ್ ಈಸ್ ನಾಟ್ ಎ ಪ್ರೊಫೆಷನ್ ಬಟ್ ಎ ವೊಕೇಶನ್. ಅದರಲ್ಲೂ ಮುಖ್ಯವಾಗಿ ಮುಂದಿನ ನಮ್ಮ ದೇಶದ ನಾಗರಿಕರನ್ನು ರೂಪಿಸುವಂಥ ಆ ಪವಿತ್ರ ಕೆಲಸವನ್ನು ಅಧ್ಯಾಪಕ ವೃಂದದವರು ವಿದ್ಯಾಸಂಸ್ಥೆಗಳಲ್ಲಿ ಮಾಡುತ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ನಾನು ಹೇಳಿದೆ, ಇದೊಂದು ದೈವೀ ಕರೆ, ವೃತ್ತಿ ಅಲ್ಲ. ಮುಂದಿನ ಜನಾಂಗವನ್ನು ರೂಪಿಸುವಂತಹದ್ದು, ಅವರಲ್ಲಿ ಮೌಲ್ಯಗಳನ್ನು ನಾವು ಬೆಳೆಸುವಂತಹದ್ದು, ಅದರ ಜೊತೆಯಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆಗೆ ಪೂರಕವಾಗುವಂಥ ವಾತಾವರಣವನ್ನು ಕಲ್ಪಿಸುವಂಥದ್ದು ನಮ್ಮ ಮಹತ್ತರ ಜವಾಬ್ದಾರಿಯಾಗಿದೆ. ಈ ಸಂದರ್ಭದಲ್ಲಿ ನಾನು ನಮ್ಮ ವಿದ್ಯಾಸಂಸ್ಥೆಗಳಲ್ಲಿ ಸೇವೆಯನ್ನು ನೀಡುವ ಎಲ್ಲ ಅಧ್ಯಾಪಕ ವೃಂದದವರನ್ನು ಸ್ಮರಿಸುತ್ತೇನೆ. ಅವರಿಗೆ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನಮ್ಮ ವಿದ್ಯಾಸಂಸ್ಥೆಗಳು ಇತರ ಸಂಸ್ಥೆಗಳಿಗಿಂತ ವಿಭಿನ್ನವಾಗಿರಬೇಕು. ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲು ಇವತ್ತು ಎಲ್ಲ ವಿದ್ಯಾಸಂಸ್ಥೆಗಳು ಪ್ರಯತ್ನಿಸುತ್ತಾರೆ. ಆದರೆ ನಮ್ಮ ಶಿಕ್ಷಣ ಮಂಡಳಿಯ ಧ್ಯೇಯ ವಾಕ್ಯವಾಗಿದೆ ಎಜುಕೇಷನ್ ಫಾರ್ ಟ್ರಾನ್ಸ್ಫಾರ್ಮೇಷನ್. ಅಂದರೆ ಶಿಕ್ಷಣ ಮಾನವನ ಪರಿವರ್ತನೆಗೆ ಕಾರಣವಾಗಿರಬೇಕು, ಸಮಗ್ರ ಪರಿವರ್ತನೆ. ಯಾರು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಲಿತು ಹೊರ ಹೋಗುತ್ತಾರೋ ಆ ವಿದ್ಯಾರ್ಥಿಯನ್ನು ನೋಡಿಯೇ ಈತನು ನಮ್ಮ ಸಂಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿಯೆಂದು ಅವನ ಜೀವನದಲ್ಲಿ ನಾವು ಕಂಡುಕೊಳ್ಳುವಂತಾಗಬೇಕು. ಆ ಜವಾಬ್ದಾರಿಯನ್ನು ನಿರ್ವಹಿಸಲು ಆ ಭಗವಂತನು ತಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಲಿ. ಹಾಗೂ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಶ್ರೇಯಸ್ಸೇ ನಮ್ಮ ಶ್ರೇಯಸ್ಸೆಂದು ತಿಳಿದು ವಿದ್ಯಾರ್ಥಿಗಳ ಸಮಗ್ರ ಬೆಳವಣಿಗೆಗೆ ಅಧ್ಯಾಪಕ ವೃಂದದವರು ತಮ್ಮನ್ನೇ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಬೇಕೆಂದು ವಿನಂತಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ಅರ್ಥಪೂರ್ಣವಾಗಿ ನಡೆದ ಇಂದಿನ ಕಾರ್ಯಕ್ರಮಕ್ಕೆ ಚಿನ್ನದ ಗರಿ ಇಟ್ಟಂತೆ ಆಶೀರ್ವಚನ ನೀಡಿದ ನಮ್ಮ ಪರಮಪೂಜ್ಯ ಧರ್ಮಾಧ್ಯಕ್ಷರಿಗೆ ಶಿರಬಾಗಿ ನಮಿಸುತ್ತಿದ್ದೇವೆ. ಇದೀಗ ಇಂದಿನ ಈ ಸುಂದರ ಸಮಾರಂಭದ ಯಶಸ್ಸಿಗೆ ಕೈಜೋಡಿಸಿದ ಸರ್ವರನ್ನು ಕೃತಜ್ಞತಾಪೂರ್ವಕವಾಗಿ ಸ್ಮರಿಸುವ ಸಮಯ. ಈಗ ಧನ್ಯವಾದದ ನುಡಿಗಳನ್ನು ಸಮರ್ಪಿಸಲಿದ್ದಾರೆ ಕೆಥೋಲಿಕ್ ಎಜುಕೇಷನ್ ಸೊಸೈಟಿ ಉಡುಪಿ ಇದರ ಕಾರ್ಯದರ್ಶಿಯಾಗಿರುವ ವಂದನೀಯ ಫಾದರ್ ವಿನ್ಸೆಂಟ್ ಕ್ರಾಸ್ಟಾ ಅವರು. ಎದೆಯ ಹಣತೆಯಲ್ಲಿ ಅಕ್ಷರ ದೀಪ ಹೊತ್ತಿಸಿ ಅಗಣಿತ ಮಂದಿಯ ಬಾಳಿಗೆ ಭವ್ಯ ಬೆಳಕು ನೀಡಿದ ಗುರುಗಳನ್ನು ಗೌರವಿಸಲು ಆಯೋಜಿಸಿದ ಇದುವರೆಗೆ ಹಿತವಾಗಿ ಮೂಡಿಬಂದ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಪರಮ ಪೂಜ್ಯರಿಗೂ ಎಲ್ಲ ಗೌರವಾನ್ವಿತ ಆಹ್ವಾನಿತರಿಗೂ ನನ್ನ ನಮನಗಳು. ಭಗವಂತನ ಕೃಪೆಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿದೆ. ಪರಮಾತ್ಮನಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಉಪಕಾರ ಸ್ಮರಣೆ ಮಾತುಗಳಿಗೆ ನಾಂದಿ ಹೇಳುತ್ತೇನೆ. ನಾವು ಇಂದು ಆಚರಿಸಿದ ಶಿಕ್ಷಕರ ದಿನಾಚರಣೆ ಮತ್ತು ಅಭಿನಂದನಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವವರು ಕೆಥೋಲಿಕ್ ಎಜುಕೇಷನ್ ಸೊಸೈಟಿ
ಇದರ ಅಧ್ಯಕ್ಷರು ಆಗಿರುವ, ಅದೇ ರೀತಿ ನಮ್ಮ ಕಥೋಲಿಕ್ ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರೂ ಆಗಿರುವ ವಂದನೀಯ ಪರಮ ಪೂಜ್ಯ ಡಾಕ್ಟರ್ ಜೆರಾಲ್ಡ್ ಲೋಬೋ, ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು, ಶಿಕ್ಷಕರ ಸಮೂಹಕ್ಕೆ ಅಭಿನಂದನಾ ಸಂದೇಶವನ್ನು ನೀಡಿ ಹರಿಸಿದ ಪೂಜ್ಯರಿಗೆ ಹೃದಯಾಂತರಾಳದ ಕೃತಜ್ಞತೆಗಳು. ಇಂದು ಮುಖ್ಯ ಅತಿಥಿಯಾಗಿ ಇಲ್ಲಿ ಆಗಮಿಸಬೇಕಾದ ನಮ್ಮ ಸರಳ ಸಜ್ಜನಿಕೆಯ ಅಪೂರ್ವ ಅನುಭವ ಹೊಂದಿರುವ ಚತುರ ಕ್ರಿಯಾಶೀಲ ಅಧಿಕಾರಿ ಸನ್ಮಾನ್ಯ ಕೂರ್ಮರಾವ್ ಎಂ, ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿ. ಇವರು ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮಧ್ಯದಲ್ಲಿ ಯಾವುದೋ ಒಂದು ಸರ್ಕಾರಿ ಕಾರ್ಯಕ್ರಮ ಬಂತಂತೆ, ಜಸ್ಟ್ ಈಗ ನನಗೆ ಒಂದು ಕಾಲ್ ಬಂತು. ಆದ ಕಾರಣ ನಾನು 12:30 ನಂತರ ಬರ್ತೇನೆ, 12:30ಇಂದ 1 ಗಂಟೆ ಒಳಗೆ ಬರ್ತೇನೆ. ನಾನು ಹೇಳಿದೆ, ಸರ್ ಬೇಡ ಬರೋದು, ನೀವು ನಮ್ಮದು ಕಾರ್ಯಕ್ರಮ ಮುಗೀತಾ ಬಂತು, ನೀವು ಬರುವಾಗ ನಮ್ಮದು ಊಟ ಶುರುವಾಗುತ್ತೆ, ಊಟಕ್ಕೆ ಬರೋದಾದರೆ ಬನ್ನಿ, ನಿಮಗೆ ಸ್ವಾಗತ ಅಂತ ಹೇಳಿದೆ. ಹಾಗಾದರೆ ಫಾದರ್ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ, ನಾನು ಬರೋದಿಲ್ಲ, ತಪ್ಪು ತಿಳ್ಕೊಡ್ಬೇಡಿ ಅಂತ ಹೇಳಿದ್ದಾರೆ. ಅವರಿಗೆ ನಮ್ಮ ಕೃತಜ್ಞತೆಗಳು. ಇವತ್ತಿನ ಗೌರವಾನ್ವಿತ ಅತಿಥಿ ಸನ್ಮಾನ್ಯ ಅಕ್ಬರ್ ಅಲಿ, ನಿವೃತ್ತ ಶಾಖಾಧಿಕಾರಿ ಪ್ರಾಥಮಿಕ ಶಿಕ್ಷಣ ಇಲಾಖೆ ಸಚಿವಾಲಯ ಬೆಂಗಳೂರು. ಶಿಕ್ಷಣ ಕ್ಷೇತ್ರಕ್ಕೆ ಕಥೋಲಿಕ್ ಶಿಕ್ಷಣ ಮಂಡಳಿ ಉಡುಪಿಯವರ ಕೊಡುಗೆಯ ಬಗ್ಗೆ ಸಮಗ್ರ ಚಿತ್ರಣವನ್ನು ಅವರು ಪಡೆದಿರುತ್ತಾರೆ. ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದು ನಮ್ಮನ್ನೆಲ್ಲ ಸಂತೋಷಗೊಳಿಸಿದ್ದಾರೆ. ನಮ್ಮ ಆಡಳಿತ ಮಂಡಳಿಗೆ, ಪ್ರತ್ಯೇಕವಾಗಿ ನನಗೆ, ನಮ್ಮ ಅಧ್ಯಕ್ಷರಿಗೆ ತುಂಬ ಸಹಾಯ ಮಾಡಿದ್ದಾರೆ. ಅವರ ಸಹಾಯವನ್ನು ನಾನು ಸಾಯುವ ತನಕ ನೆನಪಿಸಿಕೊಳ್ತೇನೆ. ಅದೇ ರೀತಿ ಅವರಿಗೆ, ಅವರ ಕುಟುಂಬದವರಿಗೆ, ಅವರಿಗೋಸ್ಕರ ನಾವು ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತೇವೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಬಂದು ಉತ್ತಮವಾದ ಒಂದು ಸಂದೇಶ ನೀಡಿ ನಮ್ಮನ್ನು ಹುರಿದುಂಬಿಸಿದ್ದಕ್ಕಾಗಿ ಅವರಿಗೆ ಗೌರವಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಸರ್. ಇಂದಿನ ಅಭಿನಂದನಾ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಸಲು ಸಂಪೂರ್ಣ ಸಹಕಾರ ನೀಡಿದ ಅತಿ ವಂದನೀಯ ಫಾದರ್ ಚಾರ್ಲ್ಸ್ ಮೆನೇಜಸ್, ಸಂತ ಮೇರಿ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರಾದ ಇವರು ಇವತ್ತಿನ ಸಭಾಂಗಣ, ಉಪಹಾರ, ಅದೇ ರೀತಿ ಊಟದ ಎಲ್ಲ ಖರ್ಚು ವೆಚ್ಚಗಳನ್ನು ಭರಿಸಿ ಪ್ರಾಯೋಜಕರಾಗಿ ಸಹಕರಿಸಿದ್ದಾರೆ. ಅದೇ ರೀತಿ ಇನ್ಯಾವ ಸಹಾಯ ಬೇಕು ಕೇಳು, ಐ ಆಮ್ ರೆಡಿ ಅಂತ ಯಾವಾಗಲೂ ನಮ್ಮನ್ನು ಸಹಕರಿಸ್ತಾ ಇರ್ತಾರೆ. ವರ್ಷದ ಮಧ್ಯದಲ್ಲಿ ಕೂಡ ಕೊರೋನಾ ಬಂದ ಕಾರಣ ನಮ್ಮ ಕಥೋಲಿಕ ಶಿಕ್ಷಣ ಮಂಡಳಿ ಸ್ವಲ್ಪ ಆರ್ಥಿಕ ಸ್ಥಿತಿಯಲ್ಲಿ ಕಷ್ಟದಲ್ಲಿರುವಾಗ ಕೂಡ ಅವರು ತುಂಬ ಸಹಾಯ ಮಾಡಿ ನಮ್ಮನ್ನು ಆಧರಿಸಿದ್ದಾರೆ. ಅವರ ಈ ಒಳ್ಳೆಯ ಮನಸ್ಸಿಗೆ, ಅವಳ ಉದಾರ ಮನಸ್ಸಿಗೆ ನಾವು ಯಾವಾಗಲೂ ಚಿರಋಣಿ. ಅವರು ದಯವಿಟ್ಟು ಮುಂದೆ ಬಂದು ನಮ್ಮ ಚಿಕ್ಕ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಸುತ್ತೇನೆ. ಹಾಗೆಯೇ ಇವತ್ತಿನ ಇತರ ಖರ್ಚು ವೆಚ್ಚಗಳ ಪ್ರಾಯೋಜಕರಾಗಿ ಸಹಕರಿಸಿದ್ದಾರೆ ವಂದನೀಯ ಫಾದರ್ ಫರ್ಡಿನಾಂಡ್ ಗಾನ್ಸಾಲ್ವಿಸ್, ಸಂಚಾಲಕರು ಸೆಂಟ್ ಜಾನ್ಸ್ ಅಕಾಡೆಮಿ ಶಂಕರಪುರ, ಹಾಗೂ ವಂದನೀಯ ಫಾದರ್ ರೋಮಿಯೋ ಲೂವಿಸ್, ಸಂಚಾಲಕರು ಕ್ರೈಸ್ಟ್ ಸ್ಕೂಲ್ CBSE ಅಫಿಲಿಯೇಟೆಡ್ ಟು CBSE ಬೋರ್ಡ್ ಮಣಿಪಾಲ. ಗೌರವಾನ್ವಿತ ಗುರುಗಳಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ಫಾದರ್ ರೋಮಿಯೋ, ಫಾದರ್ ಫರ್ಡಿನಾಂಡ್ ಶುರುವಿಗೆ ಇದ್ದರು, ಈಗ ಕಾಣಿಸ್ತಾ ಇಲ್ಲ. ಅವರು ಇದರ ಫಾದರ್ಸ್ ನೋ, ಅವರಿಗೆ ನಮ್ಮ ಧನ್ಯವಾದಗಳು. ಇವತ್ತಿನ ದಿನ ನಾನು ಧನ್ಯವಾದ ಪ್ರತ್ಯೇಕವಾಗಿ ಸಮರ್ಪಿಸುತ್ತೇನೆ. ಈ ಕಾರ್ಯಕ್ರಮ ಇಲ್ಲಿ ಆರ್ಗನೈಸ್ ಮಾಡಲು ನಮ್ಮ ಒಂದು ಕಮಿಟಿ ಮಾಡಿದ್ದೇವೆ. ಆ ಕಮಿಟಿಯಲ್ಲಿ ಫಾದರ್ ಚಾರ್ಲ್ಸ್ ಮೆನೇಜಸ್, ಫಾದರ್ ಜಾನ್ಸನ್ ಎಲ್ ಸಿಕ್ವೆರಾ, ಡಾಕ್ಟರ್ ವಿನ್ಸೆಂಟ್ ಆಳ್ವಾ, ಮಿಸ್ಟರ್ ಲಾರ್ಸನ್ ಎಡ್ವರ್ಡ್, ಮಿಸಸ್ ಪುಷ್ಪಾ ತಾವ್ರೋ ಉದ್ಯಾವರ ಇಂಗ್ಲೀಷ್ ಮೀಡಿಯಂ ಸ್ಕೂಲ್, ಮಿಸಸ್ ಪ್ರಿಯಾ ಡೇಸಾ ಶಂಕರ್ಪುರ, ಮರಿಯಾ ಕ್ರಾಸ್ಟಾ ಉಡುಪಿ ಪ್ರೈಮರಿ ಸ್ಕೂಲ್, ಅದೇ ರೀತಿ ನಮ್ಮ ಆಫೀಸ್ ಅಸಿಸ್ಟೆಂಟ್ ಶರಲ್ ಅರ್ಲಿಕಾ ಡಿಸೋಜಾ, ಇವರೆಲ್ಲರೂ ಒಂದೇ ಮನಸ್ಸಿನಿಂದ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಹಕರಿಸಿದ್ದಾರೆ. ತಮಗೆ ನೀಡಿದ ಎಲ್ಲ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಅವರಿಗೆಲ್ಲರಿಗೂ ನನ್ನ ಹೃದಯಾಂತರಾಳದಿಂದ ಧನ್ಯವಾದಗಳು. ಸ್ಪೆಷಲ್ ಥ್ಯಾಂಕ್ಸ್, ವೆರಿ ಸ್ಪೆಷಲ್ ಥ್ಯಾಂಕ್ಸ್ ಟು ರವೀಂದ್ರನ್, ಈಸ್ ಎ PRO ರವಿನಂದನ್.
PRO ಆಫ್ ಮಿಲಾಗ್ರಿಸ್ ಕಾಲೇಜ್ ಕಲ್ಯಾಣಪುರ ದಯವಿಟ್ಟು ವೇದಿಕೆಗೆ ಬರಬೇಕು. ಅವರಿಗೂ ಒಂದು ಸಣ್ಣ ಹೂಗುಚ್ಛ ಕೊಡ್ತೇನೆ. ಬಿಷಪ್ಪರು ಅವರಿಗೆ ಕೊಡಬೇಕು. ಇವತ್ತಿನ ಎಲ್ಲ ಈ ಕರ್ಟನ್, ಬಿಹೈಂಡ್ ದ ಕರ್ಟನ್ ಅಂತ ಹೇಳ್ತೇವೆ, ಪರದೆ ಹಿಂದುಗಡೆ ಎಲ್ಲ ತಯಾರಿ ನಡೆಸಿದ್ದು ಅವರು ಮತ್ತು ಅವರ ಪಂಗಡ ಮಿಲಾಗ್ರಿಸ್ ಕಾಲೇಜಿನಿಂದ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅವರಿಗೂ ಕೂಡ ಅನಂತ ಧನ್ಯವಾದಗಳು. ಇವತ್ತಿನ ಸೌಂಡ್ ಸಿಸ್ಟಮ್ ಒದಗಿಸಿದವರು ರೋಷನ್ ಕ್ಯಾಸ್ಟಲಿನೋ ಮೂಡುಬೆಳ್ಳೆ, ಸ್ಟೇಜ್ ಅರೇಂಜ್ಮೆಂಟ್ಸ್ ಕ್ಲೆಮೆಂಟ್ ಮಸ್ಕರಿನಸ್ ಮೂಡುಬೆಳ್ಳೆ. ಇವತ್ತಿನ ಫೋಟೋಗ್ರಫಿ ಮಾಡಿದವರು ಪ್ರವೀಣ್ ಕೊರೆಯ, ಶೈನಿ ಸ್ಟುಡಿಯೋ ಉಡುಪಿ. ಇವತ್ತಿನ ವಿಡಿಯೋಗ್ರಫಿ ಮಾಡಿದವರು ಮ್ಯಾಲ್ವಿನ್ ಮಸ್ಕರೇನಸ್ ಉಡುಪಿ. ಇವರಿಗೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಇವತ್ತಿನ ಎಲ್ಲ ಛಾಯಾಚಿತ್ರ ಗ್ರಹಣ ಮಾಡಿದ್ದು, ವಿಡಿಯೋಗ್ರಫಿ ಮಾಡಿದ್ದು ಮೆಲ್ವಿನ್ ಅವರು ನಾಳೆ ಉಡುಪಿ ಡಯಸಿಸ್ ಈ ಯೂಟ್ಯೂಬ್ ಚಾನಲಿಗೆ ಅವರು ಅಪ್ಲೋಡ್ ಮಾಡ್ತಾರೆ. ಆ ಲಿಂಕನ್ನು ನಾನು ಎಲ್ಲ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಿಗೆ ಕಳಿಸ್ತೇನೆ. ನೀವು ನಿಮ್ಮ ವಿದ್ಯಾರ್ಥಿಗಳಿಗೆ ಅದೇ ರೀತಿ ನಿಮ್ಮ ಶಿಕ್ಷಕ ವೃಂದದವರಿಗೂ ಅದನ್ನು ಕಳಿಸಿ, ಅದನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದನ್ನು ಇನ್ನೂ ಹೆಚ್ಚಿನವರಿಗೆ ಹರಡಿಸಬೇಕಾಗಿ ಕೇಳಿಕೊಳ್ತೇನೆ. ಇವತ್ತಿನ ಕಾರ್ಯನಿರ್ವಹಣೆ ಮಾಡಿದವರು ವಿನಯ್ ಸರ್ ಮತ್ತು ಅಮೃತ ಮೇಡಮ್, ಸೆಂಟ್ ಮೇರೀಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ. ಅವರಿಗೆ ನಮ್ಮ ಧನ್ಯವಾದಗಳು. ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಸಮಯದ ಒಳಗೆ ಈ ಕಾರ್ಯಕ್ರಮವನ್ನು ನೀವು ನಡೆಸಿಕೊಟ್ಟಿದ್ದೀರಿ, ನಿಮಗೆ ಧನ್ಯವಾದಗಳು. ಇವತ್ತು ಇಲ್ಲಿ ಸರ್ವಪಳ್ಳಿ ರಾಧಾಕೃಷ್ಣ ಅವರ ಪೋರ್ಟ್ರೇಟನ್ನು ಶೃಂಗಾರಗೊಳಿಸಿ ಫೋಟೋ ಎಲ್ಲ ಇಟ್ಟಿದ್ದ ಈ ಎಲ್ಲ ಜವಾಬ್ದಾರಿಯನ್ನು, ಅದೇ ರೀತಿ ರಿಜಿಸ್ಟ್ರೇಷನ್ ಜವಾಬ್ದಾರಿಯನ್ನು ನಡೆಸಿದ ಮೇಡಮ್ ಮಾರಿಯಾ ಕ್ರಾಸ್ನ ಕನ್ನಡ ಮೀಡಿಯಂ ಸೆಂಟ್ ಮೇರೀಸ್ ಸ್ಕೂಲ್ ಉಡುಪಿ, ಇವರಿಗೂ ಕೂಡ ಧನ್ಯವಾದಗಳು. ಪ್ರತ್ಯೇಕವಾಗಿ ಧನ್ಯವಾದ ಸಮರ್ಪಿಸುತ್ತೇನೆ ನಮ್ಮ ಆಫೀಸ್ ಅಸಿಸ್ಟೆಂಟ್ ಶೆರಲ್ ಅಲ್ರಿಕಾ ಡಿಸೋಜಾ. ಒಂದು 15 ದಿನದಿಂದ ಅವರು ಸರಿಯಾಗಿ ಊಟ ಕೂಡ ಮಾಡಲಿಲ್ಲ ಏನೋ, ಯಾಕಂತ ಹೇಳಿದರೆ ತುಂಬ ಕಂಪ್ಯೂಟರ್ನಲ್ಲಿ ಎಲ್ಲ ಲೀಸ್ಟೆಲ್ಲ ಮಾಡಲಿಕ್ಕೆ, ತಯಾರು ಮಾಡಲಿಕ್ಕೆ ತುಂಬ ಕೆಲಸ ಇದೆ. ನಮಗೆ ಒಬ್ಬರೇ ಆಫೀಸ್ ಅಸಿಸ್ಟೆಂಟ್ ಇರುವವರು, ಅವರಿಗೆ ಧನ್ಯವಾದವನ್ನು ನಾನು ಸಮರ್ಪಿಸ್ತೇನೆ. ಅದೇ ರೀತಿ ಇವತ್ತು ಇಲ್ಲಿ PPT ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಎಲ್ಲ ಟೀಚರ್ಸ್ ಇದೆಲ್ಲ ಫೋಟೋ ಹಾಕಿ ಅದೆಲ್ಲ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿದವರು ಲವಿಟಾ ಡಿಸೋಜಾ ನಕ್ರೆ, ಇವರಿಗೂ ಕೂಡ ಅನಂತ ಧನ್ಯವಾದಗಳು. ಇವತ್ತಿನ ಇಲ್ಲಿ ಕಾರ್ಯಕ್ರಮದ ವರದಿಯನ್ನು ಪ್ರಸಾರ ಮಾಡಲಿಕ್ಕೆ ಬಂದವರು ಮಾಧ್ಯಮ ಮಿತ್ರರಿಗೂ ಕೂಡ ಧನ್ಯವಾದಗಳು. ಧನ್ಯವಾದ ಹೇಳ್ತೇನೆ ಈ ಹಾಲಿನ ಮುಖ್ಯಸ್ಥರು ಅಂದರೆ ಮ್ಯಾನೇಜರ್ ನಮ್ಮ ಜೈಸನ್ ಡಿಸೋಜಾ ಅವರು. ಈ ಹುಡುಗ ಎಂಥದ್ದು ಅವನ ಹತ್ರ ಕೇಳಿದ್ರು 1-2 ನಿಮಿಷದಲ್ಲಿ ತಂದು ಕೊಡ್ತಾನೆ, ಏನು ನಮಗೆ ಯಾವ ವಸ್ತು ಬೇಕಾದರೂ. ಜೇಸನ್ ಡಿಸೋಜಾ ಅವರಿಗೂ ಕೂಡ ಅಭಿನಂದನೆಗಳು. ಇವತ್ತಿನ ಊಟದ ವ್ಯವಸ್ಥೆ ಮಾಡಿದ ರವಿನಂದನ್ ಮತ್ತು ಅವರ ಪಂಗಡಿಗರು, ಫಲಹಾರದ ವ್ಯವಸ್ಥೆ ಮಾಡಿದ ರವಿನಂದನ್ ಮತ್ತು ಪಂಗಡದವರಿಗೂ ಅನಂತ ವಂದನೆಗಳು. ಅದೇ ರೀತಿ ಪ್ರಿಯರೇ, ನಿವೃತ್ತ ಶಿಕ್ಷಕರು ನೀವೆಲ್ಲರೂ ನಮ್ಮ ಕರೆಗೆ ಹೋಗೊಟ್ಟು ಭಾಳ ಸಂತೋಷದಿಂದ ಸುಂದರವಾಗಿ ಬಟ್ಟೆ ತೊಟ್ಟು ಸಂತೋಷದಿಂದ ಇಲ್ಲಿ ಬಂದಿದ್ದೀರಿ. ನಿಮಗೆಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು, ಕೆಲವರು ಮುಖ್ಯಸ್ಥರಿಗೆ ಬರಲಿಕ್ಕೆ ಸಾಧ್ಯವಾಗಲಿಲ್ಲ, ಅವರ ಬದಲಿಗಾಗಿ ಬೇರೆ ಸಹ ಶಿಕ್ಷಕರನ್ನು ಅವರು ಕಳಿಸಿದ್ದಾರೆ. ತಮಗೆಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ಇವತ್ತಿನ ಸ್ವಾಗತ ಪ್ರಾರ್ಥನಾ ಗೀತೆಯನ್ನು ನಡೆಸಿಕೊಟ್ಟಂಥ ಉದ್ಯಾವರ ಸಂತ ಫ್ರಾನ್ಸಿಸ್ ಝೇವಿಯರ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಉದ್ಯಾವರ ಇಲ್ಲಿನ ವಿದ್ಯಾರ್ಥಿಗಳು ಮತ್ತು ಅವರಿಗೆ ತರಬೇತಿಗೊಳಿಸಿದ ಎಲ್ಲ ಶಿಕ್ಷಕ ವೃಂದದವರನ್ನು ನಾನು ಅಭಿನಂದಿಸುತ್ತೇನೆ ಮತ್ತು ಧನ್ಯವಾದ ಹೇಳುತ್ತೇನೆ. ಅದೇ ರೀತಿ ಇಲ್ಲಿ ತುಂಬ ಜನರು ಇವತ್ತು ಜವಾಬ್ದಾರಿ ನಡೆಸಿಕೊಟ್ಟಿದ್ದಾರೆ. ಫಾದರ್ ಜಾನ್ಸನ್ ಎಲ್ ಸಿಕ್ವೆರಾ, ಡಾಕ್ಟರ್ ವಿನ್ಸೆಂಟ್ ಆಳ್ವಾ, ಅದೇ ರೀತಿ ಅವರ ಕೆಲಸವನ್ನು ಸರ್ ಹೆಸರು ನನಗೆ ಗೊತ್ತಿಲ್ಲ, ಜಯರಾಮ್ ಅವರು ಮಿಲಾಗ್ರಿಸ್ ಕಾಲೇಜ್ ಅವರು, ಮಿಸಸ್ ಪ್ರಿಯಾ ಡೇಸಾ, ಇವರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಯಾರಿಗೂ ಬಾಕಿ ಇಲ್ಲ ಅಂತ ಎಣಿಸ್ತೇನೆ. ಯಾರದ್ದಾದರೂ ಹೆಸರು ತಪ್ಪಿ ಹೋಗಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇವತ್ತು ನಮ್ಮ ಆಡಳಿತ ಮಂಡಳಿಯ ಸದಸ್ಯರಿದ್ದಾರೆ, ದಯವಿಟ್ಟು ಒಮ್ಮೆ ನಿಲ್ತೀರಾ? ಯಾರೆಲ್ಲ ಬಂದಿದ್ದೀರಿ ಅಂತ ನೋಡಬೇಕು ನನಗೆ. 1 2 ಇಲ್ಲಿದ್ದಾರೆ, ನಾವು 3 ಜನ ಇಲ್ಲಿದ್ದೇವೆ ಮೇಲೆ, ಒಂದು ನಾನು, ಅದೇ ರೀತಿ ಬಿಷಪರು, ಹಾಗೆ ಫಾದರ್ ಚಾರ್ಲ್ಸ್, 5 ಜನರಿದ್ದಾರೆ. ಕೆಲವರಿಗೆ ಬರಲಿಕ್ಕೆ ಆಗಲಿಲ್ಲ ಅಂತ ಅವರು ತಿಳಿಸಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಯಾರದ್ದಾದರೂ ಹೆಸರು
ಕರೆಯಲು ಅಥವಾ ಧನ್ಯವಾದ ಸಮರ್ಪಿಸಲು ನಾನು ಮರೆತು ಹೋಗಿದ್ದರೆ ಕ್ಷಮಿಸಿ. ಅವರಿಗೆಲ್ಲರಿಗೂ ಧನ್ಯವಾದ ಸಮರ್ಪಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಕರ್ನಾಟಕ, ಜೈ ಭಾರತ್. ಸಭಾ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಈಗ ಈ ಕಾರ್ಯಕ್ರಮದ ಯಶಸ್ಸಿನ ರೂವಾರಿಯಾಗಿರುವ ಫಾದರ್ ವಿನ್ಸೆಂಟ್ ಕ್ರಾಸ್ತಾ ಅವರನ್ನು ತುಂಬು ಹೃದಯದಿಂದ ಕೃತಜ್ಞತಾಪೂರ್ವಕವಾಗಿ ನೆನಪಿಸಿಕೊಳ್ಳುತ್ತಿದ್ದೇವೆ. ಫಾದರ್, ನಿಮ್ಮ ಶಿಸ್ತುಬದ್ಧ ಸುವ್ಯವಸ್ಥಿತ ನಾಯಕತ್ವ ನಮಗೆಲ್ಲರಿಗೂ ಕೂಡ ಆದರ್ಶ. ಸ್ನೇಹಿತರೆ, ರಾಷ್ಟ್ರಗೀತೆಯ ಮೊದಲು ಒಂದು ಚಿಕ್ಕ ಸೂಚನೆ. ಇಂದು ಸನ್ಮಾನ ಸ್ವೀಕರಿಸಲು ಅನೇಕ ಶಿಕ್ಷಕರಿಗೆ ಮತ್ತು ಸಾಧಕ ವಿದ್ಯಾರ್ಥಿಗಳಿಗೆ ಸಕಾಲದಲ್ಲಿ ಹಾಜರಿರಲು ಸಾಧ್ಯವಾಗಲಿಲ್ಲ. ಆ ಶಾಲೆಗಳ ಯಾರಾದರೂ ಶಿಕ್ಷಕರು ಅಥವಾ ವಿದ್ಯಾರ್ಥಿಗಳು ಅಥವಾ ಸಂಬಂಧಪಟ್ಟವರು ಇಲ್ಲಿ ಹಾಜರಿದ್ದರೆ ಊಟದ ನಂತರ ವೇದಿಕೆಯ ಪಕ್ಕದಲ್ಲಿರುವ ಕಚೇರಿಯನ್ನು, ಅದಕ್ಕೆ ಸಂಬಂಧಪಟ್ಟವರನ್ನು ಸಂಪರ್ಕಿಸಬೇಕು. ದಯವಿಟ್ಟು ಪ್ರಶಸ್ತಿ ಪತ್ರ ಹಾಗೂ ಸ್ಮರಣಿಕೆಗಳನ್ನು ಸ್ವೀಕರಿಸಿ ತೆರಳಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇವೆ. ನಮ್ಮೆಲ್ಲರ ಶಿಕ್ಷಣ ಸೇವೆ ಅಂತಿಮವಾಗಿ ಚಾರಿತ್ರ್ಯ ನಿರ್ಮಾಣಕ್ಕಾಗಿ ಹಾಗೂ ಅದರ ಮೂಲಕ ರಾಷ್ಟ್ರ ನಿರ್ಮಾಣಕ್ಕಾಗಿ. ಕಾರ್ಯಕ್ರಮದ ಕೊನೆಯ ಹಂತವಾಗಿ ರಾಷ್ಟ್ರಗೀತೆ. ಎಲ್ಲರೂ ಎದ್ದು ನಿಂತು ರಾಷ್ಟ್ರಗೀತೆಗೆ ಧ್ವನಿಯಾಗೋಣ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಪಂಜಾಬ ಸಿಂಧ್ ಗುಜರಾತ್ ಮರಾಠ ದ್ರಾವಿಡ ಉತ್ಕಲ ವಂಗ. ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ. ತವ ಶುಭ ನಾಮೆ ಜಾಗೆ तव शुभ आशीष मागे. गाहे तव जय गाता. जनगण मंगलदायक जय हे भारत भाग्य विधाता. जय हे जय हे जय हे जय 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 हे.